पूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्धितमजं बहुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. ಏನಾಯ್ತೀಗ ವಕ್ರಾಸುರನ ಸಂಹಾರ ಆಯಿತು. ಪ್ರದ್ಯುಮ್ನನಿಂದ ವಕ್ರಾಸುರನ ಸಂಹಾರ ಬ್ರಹ್ಮದೇವರ ವರ ಅವನಿಗಿತ್ತು. ಆಗ್ತಾನೆ ಹುಟ್ಟತಕ್ಕಂತಹ ಕಾಮನಿಂದ ಅಂದರೆ ಕೃಷ್ಣಪುತ್ರನಿಂದ ಸಾವು ಅಂತ ಹೇಳಿದ್ರಿಂದ ಇಷ್ಟೆಲ್ಲ ಕೈಲಾಸ ಯಾತ್ರೆಯ ಹಿನ್ನೆಲೆ ಅನೇಕ ಪ್ರಶ್ನೆಗಳನ್ನು ಹೇಳಿದರು. ಆ ರೀತಿ ವರ ತಗೊಂಡಿಲ್ಲ ಅವರು. ಇವ್ರಿಗೆ ಹೊರಗೆ ಏನು ಕೇಳ್ತಾರೆ, ಅವ್ರು ಕೇಳಬೇಕಾದ್ರೆ ಅವ್ರು ಸಾಯಬಾರದು ಅಂತ ಕೇಳ್ತಾರೆ. ಅವ್ರು ಕಂಡೀಷನ್ ಹಾಕ್ತಾರೆ, ಯಾವ್ದಾದ್ರು ಒಂದು ಕಂಡೀಷನ್ ಹಾಕ್ತಾರೆ. ಅತುಲನಿಗೆ ಮತ್ತು ಇವರಿಗೆ ಸುಣಾನಕರಿಗೆ ನಾವು ಏನು ಮಾಡಿದರೂ ಮೋಕ್ಷ ಆಗಲೇಬೇಕು ಅಂತ ಅದೆಲ್ಲ ಆಗೋದಿಲ್ಲ. ಒಂದು ತಪ್ಪು ಮಾಡಬಾರದು ನೀವು ಅಂಥೇಳಿ. ಲಕ್ಷ್ಮೀನಾರಾಯಣರಿಗೆ ವಿಯೋಗವನ್ನು ಚಿಂತನೆ ಮಾಡಬಾರದು ಅಂತೇಳಿದ್ರು. ಅದೆಲ್ಲ ಮಾಡೋದಿಲ್ಲ ಅಂದರು, ಮಾಡಿದರು ಕೊನೆಗೆ. ಹೌದು ಅಷ್ಟೇ. ಅವ್ರು ಹಾಕಿದ ಕಂಡೀಷನ್, ಇವ್ರು ಹಾಕಿದ ಕಂಡೀಷನ್, ಕೆಲವು ಅವರೇ ಹಾಕಿದ್ದು, ಕೆಲವು ಇವ್ರು ಹಾಕೋದು. ಯಾರು? ಸುರಾಣಕರು. ಸುರಾಣಕರ ಕಥೆ ಬಂತಲ್ಲ. ಪೂರ್ವವತ್ ಕ್ಷಣಮಾತ್ರೇಣ ತಥೋ ಹರಿಃ ಬ್ರಹ್ಮ ಸುರೇಂದ್ರ ಮುಖೈಃಸುರೈಃ ಸ್ತುತೋ ಗರುಡಸ್ಕಂಧ ಸಂಸ್ಥಃ ಪುನಃ ಪುನಃ ಪ್ರಣತಃ ಶಂಕರೇಣ ಸ್ತುತಸ್ತೃತೀಯೇ ಅಹ್ನಿ ನಿಜಾಂ ಪುರೀಮಗಾತ್. ತತಃ ಹರಿಃ ಬ್ರಹ್ಮ ಸುರೇಂದ್ರ ಮುಖ್ಯೈಃ ಸುರೈಃ ಸ್ತುತಃ ಗರುಡಸ್ಕಂಧ ಸಂಸ್ಥಃ ಪುನಃ ಪುನಃ ಪ್ರಣತಃ ಶಂಕರೇಣ ಸ್ತುತಃ ತೃತೀಯೇ ಅಹ್ನಿ ನಿಜಾಂ ಪುರೀಮಗಾತ್. ಇಷ್ಟೆಲ್ಲ ನಡೆದ ಮೇಲೆ ತತಃ ಆ ಬಳಿಕ ಹರಿಃ ಶ್ರೀಕೃಷ್ಣ ಬ್ರಹ್ಮ ಸುರೇಂದ್ರ ಮುಖೈಃ ಸುರೈಃ ಸ್ತುತಃ ಬ್ರಹ್ಮದೇವರು ಸುರೇಂದ್ರ ಇಂದ್ರ ಮೊದಲಾದ ಎಲ್ಲ ದೇವತೆಗಳಿಂದ ಕೂಡ ಸ್ತುತನಾದವನಾಗಿ ಗರುಡಸ್ಕಂಧ ಸಂಸ್ಥಃ ಗರುಡನ ಭುಜದ ಮೇಲೆ ಕೂತು ಪುನಃ ಪುನಃ ಪ್ರಣತಃ ಶಂಕರೇಣ ರುದ್ರದೇವರಿಂದ ಮತ್ತೆ ಮತ್ತೆ ನಮಸ್ಕರಿಸಲ್ಪಟ್ಟವನಾಗಿ ಸ್ತುತಿಸಲ್ಪಟ್ಟವನಾಗಿ ತೃತೀಯೇ ಅಹ್ನಿ ನಿಜಾಂ ಪುರೀಮಗ ಮೂರನೇ ದಿವಸ ದ್ವಾರಕೆ ವಾಪಸ್ ಬಂದ. ಇಷ್ಟೆಲ್ಲ ಮಾಡಿದ್ದಕ್ಕೆ ಎಷ್ಟು ದಿವಸ ತೊಟ್ಟು? 3 ದಿವಸ. ಮೊದಲನೇ ದಿವಸ ಬಿಟ್ಟಿದ್ದಷ್ಟೇ, ನೈಟ್ ಹಾರ್ಟ್ ಬದರಿ. ಸೆಕೆಂಡ್ ಡೇ ಮುಗಿಸಿದ್ದು, ಮರು ದಿವಸ ಹೊರಟು ಬಂದಿದ್ದು. ಇಷ್ಟೆಲ್ಲ ಮಾಡಿದ್ದಕ್ಕಷ್ಟ ಗರುಡಸ್ಕಂಧ ಸಂಸ್ಥಃ ಮೇಲ್ನೋಟ್ ಹೋಗ್ತಾನೆ. ಅದರಿಂದ ಫ್ಲೈಟಲ್ಲಿ ಹೋಗಿರ್ತಾರೆ, ಅಲ್ಲಿ ಹೋಗೋದಾಗ ಆಗಲಿಲ್ಲೇನು, 3 ದಿವಸ ಆಗುತ್ತದೆ, ಸಮಸ್ಯೆನೇ ಇಲ್ಲ. ಆದರೆ ಕೃಷ್ಣನಿಗೆ ಗರುಡ ಬೇಕಿಲ್ಲ, ಗರುಡನಿಗೆ ಕೃಷ್ಣ ಬೇಕು ಅಷ್ಟೇ ಹೊರತು ಕೃಷ್ಣ ಎಲ್ಲ ಕಡೆ ಇದ್ದಾರೆ, ಎಲ್ಲಿ ಹೋಗಬೇಕಾಗಿದೆ. ಲೋಕದಲ್ಲಿ ತೋರಿಸ್ತೆ ಅಷ್ಟೇ, ತನ್ನ ವೈಭವ ಎಷ್ಟು ತೋರಿಸ್ಲಿಕ್ಕೆಲ್ಲ ಜನಕ್ಕೆ ಅರ್ಥ ಆಗ್ಲಿಕ್ಕೆ ಮಾಡಿದ್ದೆ ಹೊರತು ದೇವರಿಗೆ ಅದು ಯಾವುದು ಯಾವುದರಿಂದ ಯಾರು ತದನನ್ಯತ್ವಂ ಆರಂಭಣ ಶಬ್ದ ಆದಿಭ್ಯ ಬ್ರಹ್ಮಸೂತ್ರ. ದೇವರಿಗೆ ಯಾರ್ಯಾರಿಗೂ ಯಾವ ಕಾಲಕ್ಕೂ ದೇವರಿಗೆ ಯಾರ ಸಹಾಯನೂ ಬೇಡ, ಆತರ ಸಹಾಯ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಯಾವಾಗಲೂ ಬೇಕು. ಇದು ದೇವರಿಗೂ ಇದರ ವ್ಯತ್ಯಾಸ ಇದೆ. ಅವರಿಬ್ಬರು ಒಂದಾಗ್ಲಿಕ್ಕೆ ಹೇಗೆ ಸಾಧ್ಯ? ಈಗ ಸಾಧ್ಯ ಇಲ್ಲವೇ ಇಲ್ಲ ಅಂತ ಅರ್ಥ. ಹೌದು, ಹರಿಕತಾಂಸರಲ್ಲಿ ಹೇಳ್ತಾರೆ, ಅದು ಗೊತ್ತಾಯ್ತಾ? ಅದು ಹೇಳ್ಬೇಕು, ಅದು ಅಂತ ಹೇಳ ಸರಿ ಅದು ಕಾವ್ಯನೂ ಹೌದು, ಸತ್ಯನೂ ಹೌದು. ಯಾಕೆ ಹೀಗೆ ನೋಡೋಕ್ಕಾಗಲ್ಲಲ್ಲ, ಪ್ರತಿಬಿಂಬ ನೋಡ್ತಿದ್ರು ಅಂತ. ಇನ್ನೊಂದು ಅರ್ಥ, ದೇವರು ಪೂರ್ತಿ ನೋಡೋದಕ್ಕೆ ಸಾಧ್ಯತೆ ಇಲ್ಲ, ಹೀಗೆ ನೋಡಬೇಕಷ್ಟೇ ಅಂತ. ತಥೋ ಹರಿ 12 ವರ್ಷ ಆಗೋಯ್ತು. ಅಷ್ಟೆಲ್ಲ ನಡೀತು. ಉಳಿದವ್ರಿಗೆ ಲೆಕ್ಕದ ಪ್ರಕಾರ 12 ವರ್ಷ ಆಗಿದ್ದಷ್ಟೇ. ತಥೋ ಹರಿ ಹೌದು, ಮನುಷ್ಯ ಥರ ಮಾಡಿ ಎಷ್ಟು ಮಾಡಿರೋದು. ಗೊತ್ತಾಗಲಿಲ್ವಲ್ಲ ಇಷ್ಟಾದರೂ ಕೂಡ ಅವರಿಗೆ. ಇಷ್ಟಾದರೂ ಗೊತ್ತಾಗಿಲ್ವಲ್ಲ. ಗೊತ್ತಾಗುತ್ತೆ ಅಂತ ಮಾಡ್ದ, ಗೊತ್ತಾಗಲಿಲ್ಲ ಅವ್ರಿಗೆ. ಯೋಗ್ಯರಿಗೆ ಗೊತ್ತಾಯ್ತು ಹೊರತು ಅಯೋಗ್ಯರಿಗೆ ಗೊತ್ತಾಗಲಿ. ಯಾರೋ ವ್ಯಾಜಕ್ಕೆ ಮಾಡ್ತಾರೆ ಅಂತ ತಿಳ್ಕೊಂಡು. ಪುನಃ ಪುನಃ ಪ್ರಣತಃ ಶಂಕರೇಣ ಸ್ತುತಸ್ತುತಿ ಎನ್ನಿ ನಿಜಾಂಪುರಿ ಮಗ. ಅಷ್ಟೊತ್ತಿಗೆ ಏನಾಗಿತ್ತು ಹೇಳ್ತಾರೆ.
ಕೃಷ್ಣೇ ಪ್ರಯಾತೆ ನಿಲಯಂ ಪುರದ್ವಿಷೋ ರಾತ್ರೌ ಪೌಂಡ್ರೋ ವಾಸುದೇವಃ ಸಮಾಗಾತ್ ಸಹೈಕಲವ್ಯೇನ ನಿಜೇನ ಮಾತುಃ ಪಿತ್ರಾ ತಥಾ ಅಕ್ಷೋಹಿಣೀಕತ್ರಯೇಣ. ಕೃಷ್ಣೇ ಪ್ರಯಾತೆ ನಿಲಯಂ ಪುರದ್ವಿಷಃ ರಾತ್ರೌ ಪೌಂಡ್ರಃ ವಾಸುದೇವಃ ಸಮಾಗಾತ್ ಸಹ ಏಕಲವ್ಯೇನ ನಿಜೇನ ಮಾತುಃ ಪಿತ್ರಾ ತಥಾ ಅಕ್ಷೌಹಿಣೀಕತ್ರಯೇಣ. ಯಾರದು? ಈಗೇನಾಯಿತು, ಕೃಷ್ಣ ಅಲ್ಲಿ ಹೋಗ್ಬೇಕಾದ್ರೆ ಅವರೆಲ್ಲ ಒಂದು ಸಂದೇಶ ಕೊಟ್ಟು ಹೋಗಿದ್ದ. ಭಾರಿ ಚೆನ್ನಾಗಿದೆ. ಅಲ್ಲಿ ದೂರ ಊರಿಗೆ ಹೋಗ್ಬೇಕಾದ್ರೆ ಹರಿವಂಶದಲ್ಲಿ ಬರುತ್ತೆ, ಮಕ್ಕಳಿಗೆಲ್ಲ ಹೇಳೋಗ್ತಾರಲ್ಲ ಹಾಗೆ ನೋಡಿ, ಎಲ್ಲ ಕಡೆ ಬಾಲ್ ತೆಗಿಬೇಡಿ, ಗೊತ್ತಾಯ್ತಾ, ಸರಿಯಾಗಿ ನೋಡ್ಕೊಳ್ಳಿ, ಯಾವ ಪರಿಸ್ಥಿತಿಯಲ್ಲಿ ಒಳಗೆ ಬಿಡಬೇಡಿ, ನಚ ಅಮುದ್ರ ಪ್ರವೇಶ ಮುದ್ರಾಧಾರಣೆ ಆಗಿದ್ದವ್ರು ಒಳಗೆ ಪ್ರವೇಶ ಕೊಡಬೇಡಿ, ವೈಷ್ಣವರಿಗೆ ಮಾತ್ರ ಪ್ರವೇಶ ಅಂತ ಅರ್ಥ. ಅಲ್ಲಿ ಮುದ್ರಾಧಾರಣೆ ಪ್ರಸಂಗ ಬಂದಿದೆ ಇಲ್ಲಿ ಹರಿವಂಶದೊಳಗೆ. ಮುದ್ರೆ ಇಲ್ಲದವ್ರು ಒಳಗೆ ಬಿಡಿ, ಅಂದರೆ ಐಡೆಂಟಿ ಇದ್ದ ಹಾಗೆ, ಐ ಡಿ ಇಲ್ಲದೆ ಆಧಾರ್ ಕಾರ್ಡ್ ಬಿಡಬೇಡಿ ಅಂತಾರಲ್ಲ ಹಾಗೆ ಎಲ್ಲ ಹೇಳೋಗಿರ್ತಾರೆ. ಮಕ್ಕಳಿಗೆ ಹೇಳಿ ಹೋಗೋಕ್ಕೆಲ್ಲ ಹಾಗೆ ಭಾಳ ಮುಖ್ಯ. ಇವೆಲ್ಲ ಹೇಳೋದಕ್ಕೆ ಭರ್ತ್ಯಾವತಾರ ಸ್ನೇಹ ಭರ್ತ್ಯ ಶಿಕ್ಷಣ. ಅಷ್ಟೊತ್ತಿಗೆ ಏನಾಯ್ತು, ಇಷ್ಟೆಲ್ಲ ಮಾಡಿದರೂ ಕೂಡ ಪೌಂಡ್ರಕ್ಕೆ ವಾಸುದೇವ ಬಂದ. ಕೃಷ್ಣ ಇಲ್ಲದ ನೋಡ್ಕೊಬಿಟ್ಟು ಈಗ ಅಟ್ಯಾಕ್ ಮಾಡ್ಲಿಕ್ಕೆ ಸುಲಭ ಅಂತ ಬಂದ. ಕೃಷ್ಣೇ ಪ್ರಯಾತೆ ನಿಲಯಂ ಪುರದ್ವಿಷಃ. ಪುರದ್ವಿಷಃ ನಿಲಯ ಅಂದರೆ ಕೈಲಾಸ. ಪುರದ್ವಿಷಃ ತ್ರಿಪುರದ್ವಿಷಃ ಶಿವಸ್ಯ ನಿಲಯಂ ಕೈಲಾಸಂ. ರಾತ್ರೌ ಅವತ್ತೇ ರಾತ್ರಿ ಪೌಂಡ್ರಃ ವಾಸುದೇವಃ ಸಮಾಗ. ಪೌಂಡ್ರಕ ವಾಸುದೇವ ಬಂದ. ಸಹ ಏಕಲವ್ಯೇನ ಏಕಲ ಸಮೇತ ಬಂದ. ಏಕಲವ್ಯ ಭಾರಿ ದುಷ್ಟ. ಸಹ ಏಕಲವ್ಯೇನ ನಿಜೇನ ಮಾತುಃ ಪಿತ್ರ ತಥಾ ಅಕ್ಷೌಹಿಣೀಕತ್ರಯೇಣ. ಅವನು ನಿಜೇನ ಮಾತುಃ ಪಿತ್ರ ಅಂದರೆ ಅವನು ಬರಬೇಕಾದ್ರೆ ಮಾತಾಹ್ವನ ಜೊತೆ ಬರ್ತಾನೆ. ಯಾರು? ಪೌಂಡ್ರಕ ವಾಸುದೇವ. ಏಕಲವ್ಯ ಪೌಂಡ್ರಕ ವಾಸುದೇವ. ಏಕಲವ್ಯ ಪೌಂಡ್ರಕ ವಾಸುದೇವನ ಮಾತಾಮಹ, ತಾತ. ಅಂದರೆ ತಾಯಿ ಕಡೆ ತಾತ ಮಾತಾಮಹ. ಪಿತಾಮಹ ಅಂದರೆ ತಂದೆ ಕಡೆ ತಾತ. ತಥಾ ಮೂರು ಅಕ್ಷೋಹಿಣಿಯ ಸೈನ್ಯ ಬೇರೆ ಅವನು. ಪುರೀಂ ಪ್ರಭಂಜಂತಮಮುಂ ವಿದಿತ್ವಾ ಸರಾಮ ಶೈನೇಯ ಯದು ಪ್ರವೀರಾ. ಸರಾಮ ಶೈನೇಯ ಯದು ಪ್ರವೀರಾಃ ಸಂಯೋಧಯಾಮಾಸುಃ ಅಥಾಭ್ಯವರ್ಷತ್ ಶರೈಃ ನಿಷಾದಾಧಿಪ ಏಕಲವ್ಯಃ. ಪುರೀಂ ಪ್ರಭಂಜಂತಂ ಅಮುಂ ವಿದಿತ್ವಾ. ಅವನು ಬಂದು ಊರನ್ನೆಲ್ಲ ಮೇಲೆ ಎಲ್ಲ ಹಾಕ್ತಾರೆ, ಮಿಸೈಲ್ ಹಾಕಿ ಹಾಳು ಮಾಡ್ತಾರಲ್ಲ, ಈಗ ಮಾಡ್ತಿದ್ದಾರಲ್ಲ ಈಗ, ಆ ರೀತಿ ಮಾಡ್ತಾಯಿದ್ದಾರೆ. ಗೊತ್ತಾಯ್ತು, ಎಲ್ಲ ಕಡೆಯಿಂದ ದಾರಿಕೆ ಹಾಳು ಮಾಡಬೇಕು ಅಂತ ಹೇಳಿಬಿಟ್ಟು. ಸಹ ರಾಮ ಬಲರಾಮದೇವರು ಸೇನೆಯ ಯದುಪ್ರವೀರಾಹ ಅಥವಾ ಸೇನೆಯ ಯದುಪ್ರವೀರಾಹ ಸರಾಭಾಹ ಅವರೆಲ್ಲ ಕೂಡ ಬಲರಾಮದೇವರ ಸಮೇತ ಎಲ್ಲ ಬಂದರು. ಬಲರಾಮದೇವರು ಎಲ್ಲರ ಸಮೇತರು ಬಂದರು. ಸಂಯೋಧಯಾಮಾಸು ರಥ ಅಭ್ಯವರ್ಷನ್ ಶರೈಃ ನಿಷೇಧಾಧಿಪ ಏಕಲವ್ಯ. ಅವರೆಲ್ಲ ಕೂಡ ದೊಡ್ಡ ಯುದ್ಧವನ್ನೇ ಶುರು ಪರಸ್ಪರ. ಆಗ ಅಭ್ಯವರ್ಷತ್ ಶರೈಃ ನಿಷಾದಾಧಿಪ ಏಕಲವ್ಯ. ನಿಷಾದಾಧಿಪ ಏಕಲವ್ಯ ಅವರು ಭಾಳ ಎಕ್ಸ್ಪರ್ಟ್ ಅಲ್ಲ ಯುದ್ಧದೊಳಗೆ. ಅವನು ಬಂದಿದ್ದಾನೆ, ಅವನು ಬಾಣ ಹೊಡಿತಾ ಇದ್ದಾರೆ ಇವ್ರ ಮೇಲೆ. ತತಸ್ತ್ರಶಸ್ತ್ರೈಃ ಸಹಸಾ ವಿಷಣ್ಣಾಃ ಯದು ಪ್ರವೀರಾ ವಿಹಿತ ಪ್ರದೀಪಾಃ ಸಹೈವ ರಾಮೇಣ ಸಿನೇಶ್ಚನತ್ರ ಸಮಾವಿಶನ್ ಸ್ವಾಂ ಪುರಮೇವ ಸರ್ವೇ. ತತಸ್ತ್ರಶಸ್ತ್ರೈಃ ಸಹಸಾ ವಿಷಣ್ಣಾಃ ಯದು ಪ್ರವೀರಾಃ ವಿಹತ ಪ್ರದೀಪಾಃ ಸಹ ಏವ ರಾಮೇಣ ಸಿನೇಹ ಚ ನಪ್ತ್ರ ಸಮಾವಿಶನ್ ಸ್ವಾಂ ಪುರೀಂ ಏವ ಸರ್ವೇ. ತದಸ್ತ್ರಶಸ್ತ್ರೈ ಆ ಏಕಲವ್ಯನ ಶಸ್ತ್ರಾಸ್ತ್ರಗಳಿಂದ ಸಹಸ ಕೂಡಲೇ ವಿಷಣ್ಣಾಹ ವಿಷಾದ ಭಾರಿ ಜೋರಾಗ ಹೊಡೆದವನು. ಹೆಬ್ಬೆರಳು ಇಲ್ಲದೆ ಹೋದರೂ ಕೂಡ ಗೊತ್ತಾಯ್ತಲ್ಲ, ಯುದ್ಧ ಮಾಡ್ದ, ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ದ. ಯದುಪ್ರವೀರಾಹ ವಿಹತ ಪ್ರದೀಪಾಹ. ನೈಟ್ ಅದು ಈ ಫ್ಲಡ್ ಲೈಟಲ್ಲಿ ಯುದ್ಧ ಮಾಡ್ತಾರೆ, ಆಟ ಆಡ್ತಾರಲ್ಲ ಹಾಗೆ. ವಿಹತ ಪ್ರದೀಪಾಹ ಇದೆಲ್ಲ ಬಾಣ ಹೊಡೆದು ಆಡಿಸ್ಬಿಟ್ಟ. ವಿಹತ ಪ್ರದೀಪಾಹ ಸಹೈವ ರಾಮೇಣ ಸಿನಿಶ್ಚನಪ್ತ್ರ ಸಮಾವಿಶನ್ ಸ್ವಾಂ ಪುರಮೇವ ಸರ್ವೇ. ಬೆಳಕಿಲ್ದ ಹಾಗಾಯ್ತು ಅವರಿಗೆ, ಬೆಳಕಿಲ್ದ ಹಾಗಾಯಿತು, ಹೊರಟರು. ಇಲ್ಲೊಂದು ಅರ್ಥ ಮಾಡ್ಬೋದು. ಅವ್ರೇನು ಮಾಡಿದ್ರು, ಎಲ್ಲ ದೀಪಗಳನ್ನ ಆರಿಸಿಬಿಟ್ರು. ಬಂತಲ್ಲ ಈ ಕಾಲಕ್ಕೆ ಹಿಂದೆ ಯುದ್ಧ ಆಗ್ತದೆ ಪಾಕಿಸ್ತಾನದಿಂದ ನಡೆದ ಏನು ಮಾಡಿದ್ರಾಗ ಬ್ಲಾಕ್ಔಟ್ ಮಾಡಿಬಿಡ್ತಾರೆ. ಯಾತಕ್ಕೆ ಅಂದರೆ ಸಿಟಿಗಿದ್ದು ಕಾಣಬಾರ್ದು, ಕಾಣ್ರೆ ಬಾಂಬ್ ಹಾಕ್ತಾರೆ. ಅದು ಎಲ್ಲ ಕಡೆ ಸಿಟಿಗೆ ದೀಪ ಎದ್ದು ಕಾಣುತ್ತೆ. ಇದು ಸಿಟಿ ಅಂತ ಫ್ಲೈಟಲ್ಲಿ ಹೋಗ್ಕೊಂಡು ನೋಡ್ತಿರ್ತೀರಲ್ಲ, ರಾತ್ರಿ ಭಾರಿ ಜೋರ ಕಾಣಿಸುತ್ತೆ. ಅದಕ್ಕೆ ಅವ್ರು ದೀಪ ಆರಿಸೇ ಬಿಟ್ರು ಅವರೇ ಕೂಡ. ಅದು ಇವೆಲ್ಲ ಆಗಿನ ಕಾಲದ ಟೆಕ್ನಿಕ್ಸ್ ತೋರಿಸ್ತಾರೆ, ಲೇಟೆಸ್ಟ್ ಅವೆಲ್ಲ ಕೂಡ ಅವೆಲ್ಲ ಇವರು ನಡೀತಾ ಇರೋದು ಹಾಗೇನೆ. ಅಂದರು ಅವ್ರು ಆರಿಸಿದ್ರು, ಇವರು ಆರಿಸಿಬಿಟ್ರು.
ಸಹೈವ ರಾಮೇಣ ಸಿನಿಶ್ಚನತ್ರ ಸಮಾವಿಶನ್ ಸ್ವಾಂ ಪುರಮೇವ ಸರ್ವೇ. ಎಲ್ಲರೂ ಕೂಡ ಅವ್ರ ಜೊತೆಗೆ ಸಾತ್ವಿಕ ಜೊತೆಗೆ ಬಲರಾಮದೇವ್ರ ಎಲ್ಲರ ಸಮೇತ ಅವರೆಲ್ಲ ಯುದ್ಧ ನಿಲ್ಲಿಸಿಬಿಟ್ಟು ವಾಪಸ್ ಹೋಗಿಬಿಟ್ರು ಪಟ್ಟಣದೊಳಗೆ ದ್ವಾರಕೆಯೊಳಗೆ. ಪುನಃ ಸಮಾದಾಯ ತಥೋರು ದೀಪಿಕಾ. ಸ್ವಲ್ಪ ಹೊತ್ತಾಯಿತು, ಮತ್ತೆ ದೀಪ ತಗೊಂಡು ಬಂದರು. ಅಗ್ರೇ ಸಮಾಧಾಯ ಚ ರೋಹಿಣೇಯಂ ವಿನಿಸೃತ ಆತ್ತಶಸ್ತ್ರಾ ಸ್ವಪುರ್ಯಾ ಸಿಂಹಾ ಯಥಾ ದರ್ಶಿತಾ ಸದ್ಗುಹಾಯಾ. ಪುನಃ ಸಮಾದಾಯ ತಥಾ ಉರುದೀಪಿಕಾ. ಮತ್ತೆ ದೊಡ್ಡ ದೊಡ್ಡ ದೀಪಗಳನ್ನು ತಗೊಂಡು ಮತ್ತೆ ಪ್ರವೇಶ ಮಾಡಿದರು. ಅಗ್ರೇ ಸಮಾಧಾಯ ಚ ರೋಹಿಣೆ, ಮುಂದೆ ಬಲರಾಮದೇವರು ಇಟ್ಕೊಂಡ್ಬಿಟ್ಟು ವಿನಿಸೃತಾ ಮತ್ತೆ ಯುದ್ಧಕ್ಕೆ ಬಂದರು. ಆತ್ಮಶಸ್ತ್ರಾ, ಶಸ್ತ್ರಗಳನ್ನು ತಗೊಂಡು ಮತ್ತೆ ಯುದ್ಧಕ್ಕೆ ಬಂದರು. ಇವಾಗ ಏನಾಯ್ತು ಇದರಿಂದ? ಪಲಾಯನ ಮಾಡಿದ್ದು ಸೋತರು ಅಂತ ಆಗಲಿಲ್ಲ. ಒಳಗೆ ತೊಂಬರ್ಲಿಕ್ಕಂತ ಹೋದ್ರೆ ಏನಾಗಲಿಲ್ಲ, ಅದು ಸೋತಾಗಲ್ಲ. ಆದ್ದರಿಂದ ಪಲಾಯನ ಮಾಡಿದ ದೋಷ ಬರಲಿಲ್ಲ ಅವರಿಗೆ. ವಿಶೇಷ ನೇಶ್ಚ ಶಿಹು ಯಥಾ ಪುರ್ಯಾ, ದ್ವಾರಕೆಯಿಂದ ಹೊರಗೆ ಯುದ್ಧಕ್ಕೆ ಬಂದರು. ಸಿಂಹಾ ಯಥಾ ಧರ್ಷಿತಾ ಸದ್ಗುಹಾಯಾ. ಸಿಂಹಾ ಯಥಾ ಧರ್ಷಿತಾ ಸದ್ಗುಹಾಯ, ಕೆಣಕಲ್ಪಟ್ಟು, ಧರ್ಷಣೆ ಕೆಣಕಲ್ಪಟ್ಟಂಥ ಸಿಂಹ ಗುಹೆಯಿಂದ ಹೊರಗೆ ಬರೋ ಹಾಗೆ ಬಂದರು. ಅಥಾ ಸಸಾದೈಕಲವ್ಯಂ ರಥೇನ ರಾಮಶೈನೇಯ ಪೌಂಡ್ರಕಂ ವಾಸುದೇವಂ ಅಯುಧ್ಯತಾಂ ತೌ ಸಾತ್ವಿಕಿ ಪೌಂಡ್ರಕಶ್ಚ ತಥಾನ್ಯೋನ್ಯಂ ವಿರಥಂ ಚಕ್ರತುಶ್ಚ. ಅಥ ಆಸಸಾದ ಏಕಲವ್ಯಂ ರಥೇನ ರಾಮ ಶೈನೇಯ ಪೌಂಡ್ರಕಂ ವಾಸುದೇವಂ. ಆ ಸಮಯದಲ್ಲಿ ಏಕಲವ್ಯಂ ರಥೇನ ರಾಮ, ಏಕಲವ್ಯನ ಮೇಲೆ ಬಲರಾಮದೇವರು ಯುದ್ಧಕ್ಕೆ ಹೋದರು. ಶೈನೇಯ ಪೌಂಡ್ರಕಂ ವಾಸುದೇವಂ, ಸಾತ್ಯಕಿ ಪೌಂಡ್ರಕ ವಾಸುದೇವನ ಯುದ್ಧಕ್ಕೆ ಹೊರಟ. ಅಯುಧ್ಯತಾಂ ತೌ ಸಾತ್ಯಕಿ ಪೌಂಡ್ರಕಶ್ಚ, ಸಾತ್ಯಕಿ ಪೌಂಡ್ರಕ್ಕೆ ದೊಡ್ಡ ಯುದ್ಧ ನಡೀತು. ತಥಾ ಅನ್ಯೋನ್ಯಂ ವಿರಥಂ ಚಕ್ರತುಶ್ಚ, ಅನ್ಯೋನ್ಯಂ ಪರಸ್ಪರ ವಿರಥರನ್ನಾಗಿ ಮಾಡಿಕೊಂಡ್ರು. ಸಾತ್ಯಕ ರಥವನ್ನು ಅವನು ಮುಡಿದು ಹಾಕಿದ, ಸಾತ್ವಿಕ ಅವನ ರಥವನ್ನು ಮುರಿದು ಹಾಕಿದ. ಇಬ್ಬರು ಕೂಡ ಏನಾದರೂ ರಥಹೀನರಾದರು. ತಥೋ ಗದಾಯುದ್ಧಮಭೂತ್ತಯೋರ್ದ್ವಯೋ ತಥಾ ರಾಮ ಚ ಏಕಲವ್ಯಶ್ಚ ವೀರೌ ಕೃತ್ವಾ ಅನ್ಯೋನ್ಯಂ ವಿರಥಂ ತೌ ಗದಾಭ್ಯಾಂ ಅಯುಧ್ಯತಾಂ ಜಾತದರ್ಪೌ ಬಲಾಗ್ರ್ಯೌ. ತತಃ ಗದಾಯುದ್ಧಮಭೂತ್ತಯೋ ದ್ವಯೋ ತಥಾ, ಅವರಿಬ್ಬರಿಗೂ ಗದಾಯುದ್ಧ ಶುರುವಾಯಿತು. ಯಾರ್ಯಾರಿಗೆ? ಪೌಂಡ್ರಕ ವಾಸುದೇವನಿಗೂ ಮತ್ತು ಸಾತ್ಯಕಿಗೂ. ರಾಮಶ್ಚ ಏಕಲವ್ಯಶ್ಚ ವೀರೌ ಕೃತ್ವಾ ಅನ್ಯೋನ್ಯಂ ವಿರಥಂ. ಆ ಕಡೆಗೆ ಬಲರಾಮ ಏಕಲ ಬರೆದು ಹಾಗೆ ಆಯಿತು. ಇಬ್ಬರು ಪರಸ್ಪರ ರಥವನ್ನು ಬರೆದು ಹಾಕ್ಕೊಂಡು, ಸಾತ್ವಿಕಿ ವರ್ಸಸ್ ಪೌಂಡ್ರಕ ವಾಸುದೇವ, ಬಲರಾಮ ವರ್ಸಸ್ ಏಕಲವ್ಯ. ಪರಸ್ಪರ ಇಬ್ಬರು ಎಲ್ಲರೂ 4 ಜನ ಹೋಯಿತು. ಇಬ್ಬರು ಅವರು ಕೂಡ ಗದಾಯುದ್ಧ ಶುರು ಮಾಡಿದರು. ಗದಾಭ್ಯಾಂ ಅಯುಧ್ಯತಾಂ ಜಾತದರ್ಪವು ಬಲಾಗ್ರ್ಯವು. ಸೊ ಇವರು ಗದಾಯುದ್ಧ, ಅವರು ಗದಾಯುದ್ಧ ಶುರು ಮಾಡಿದರು. ಯಾಕೆಂದರೆ ರಥ ಇಲ್ಲ, ಕೆಳಗಿಡಿದ್ರು. ಗದಾಯುದ್ಧ ರಥಕ್ಕೆ ಗದಾಯುದ್ಧ ಮಾಡೋಕ್ಕಾಗತ್ತಾ? ಯಾಕೆ? ಕುಸ್ತಿ ಆಡ್ಬೇಕು, ಅಲ್ಲಿ ಅವರೇ ಕುಸ್ತಿ ಆಡ್ಬೇಕು, ಹೇಗೆ ಬರಬೇಕು? ಇಬ್ಬರು ಕೂಡ ಬಡಿ ಬಿದ್ದು ಹೊಡೆದ್ರೆ ಗದೆ ಏಟು ಬಿಡಬೇಕು ಅದ್ರ ಮೇಲೆ. ಸೊ ಇಲ್ಲಿರ್ಬೇಕು, ನೆಲದ ಮೇಲೆ ಇರಬೇಕು, ಬೇರೆ ದಾರಿ ಇಲ್ಲ. ಗೊತ್ತಾಯ್ತಾ? ಶಸ್ತ್ರಾಸ್ತ್ರ ಯುದ್ಧಕ್ಕೆ ಏನು ಬೇಕಿಲ್ಲ, ಅಸ್ತ್ರಗಳ ಯುದ್ಧಕ್ಕೆ ಎಷ್ಟು ದೂರ ಇದ್ದರೂ ಹೊಡೆದಾಕ್ಬೋದು. ಇವತ್ತು ಗನ್ನಿಂದ ಹೊಡೆಯೋದು ಬೇರೆ, ಪಿಸ್ತೂಲಿಂದ ಹೊಡಿಬೇಕು, ದೂರ ಇದ್ದರೆ ಹೊಡಿಯೋಕ್ಕೆ ಬರೋಲ್ಲ. ಗೊತ್ತಾಯ್ತಾ? ಅಷ್ಟೊತ್ತು ಪಾವರ್ ಹೋಗಿಬಿಡುತ್ತಾರೆ. ಗನ್ ಆಗಬೇಕು, ಅದಕ್ಕೆ ಹತ್ತಿರದ ಗನ್ ಆಗಲ್ಲ, ಹಿಡ್ಕೊಂಡ್ಬಿಡ್ತಾನೆ, ತುದಿ ಹಿಡಿದು ಅಲ್ಲಾಡಿಸ್ತಾನೆ. ಅರ್ಥ ಆಯ್ತಾ? ಅದಕ್ಕೆ ಚಿಕ್ಕದು ದೊಡ್ಡ ವ್ಯವಸ್ಥೆ ಇದೆ. ಗದಾ ಯುದ್ಧ ಯಾವಾಗಲೂ ಹೇಗಾಗಬೇಕು? ಕೆಳಗಿಡದೆ ಪರಸ್ಪರ ಯುದ್ಧ ನಡೀತಾ ಇದೆ. ತಸ್ಮಿನ್, ಅದರಿಂದ ನಮಗೇನು ಅನುಕೂಲ ಆಯ್ತು? ಈಗ ಇಷ್ಟೆಲ್ಲ ವೆರೈಟಿ ಯುದ್ಧ ಯಾತಕ್ಕೆ ಕಲಿತಾರೆ ಇವರೀಗ? ಬರೀ ಒಂದು ಯುದ್ಧ ಸಾಕು, ಅದು ಬರೀ ಗದಾ ಯುದ್ಧ ಸಾಕು. ಯಾವ್ದಾದ್ರು ಒಂದು ಸಾಕಲ್ಲ, ಅದು ಸಾಲದು. ಯಾಕೆ? ಶತ್ರುಗಳು ಯಾವ ರೀತಿ ಬರ್ತಾರೋ ಅಲ್ಲಿ ಧರಿಸ್ಬೇಕು. ದೂರದಿಂದ ಬಂದಾಗ ಶಸ್ತ್ರಾಸ್ತ್ರನೇ ಆಗಬೇಕು, ಹತ್ತಿರ ಬಂದಾಗ ಗದಾ ಯುದ್ಧ, ಖಡ್ಗ ಯುದ್ಧ ಆಗಬೇಕು. ಖಡ್ಗ ಯುದ್ಧನ ಹಾಗೇನೆ, ಹತ್ತಿರ ಬಂದಾಗ ಏನಾಗಬೇಕದು? ಇಬ್ಬರು ಹಾಗೆ ಮಾಡೋದು, ಬೇರೆ ದಾರಿ ಇಲ್ಲ. ಅದೆಲ್ಲ ಒಂದು ಗೊತ್ತಿಲ್ಲ ಏನಾಗುತ್ತಾಗ ಸೋತು ಬಿಡ್ತಾರೆ. ಅಲ್ಲಿದ್ದಾಗ ಇಳಿದು ಬಂದ ಫಜೀತ ಆಗಿಬಿಡುತ್ತೆ. ಆಲ್ರೌಂಡ್ ಗೊತ್ತಿರಬೇಕು ಯಾವಾಗಲೂ ಕೂಡ. ಅದಕ್ಕೋಸ್ಕರನೇ ಎಲ್ಲ ರೀತಿ ಯುದ್ಧವನ್ನು ಮಾಡ್ತಾಯಿದ್ರು. ತದಾ ಕೃಷ್ಣಂ ತಸ್ಮಿನ್, ಇಷ್ಟೆಲ್ಲ ಆಗವತ್ತೆ 3ನೇ ದಿವಸ ಬಂತು. ಭಗವದ್ ಯುದ್ಧ ನಡೆದಿತ್ತಾಗ ಕೇಶವೋ ವೈನತೇಯಂ ಆರುಹ್ಯಾಯಾತ್ಯತ್ರ ತೇ ಯುದ್ಧ ಸಂಸ್ಥಾ. ಅಷ್ಟೊತ್ತೆ ಕೃಷ್ಣ ವಾಪಸ್ ಬಂದ. ಅಲ್ಲಿವರೆಗೆ ಯುದ್ಧ ನಡೆದಿದೆ ಅವರದು. ಗದಾರಕ್ಕೆ ಇದು ಮಾಡ್ಕೊಂಡು ಪ್ರಯತ್ನ ಪಡ್ತಾ ಇದ್ದಾರೆ. ಕೃಷ್ಣ ವಾಪಸ್ ಬಂದ. ದೃಷ್ಟ್ವಾ ಕೃಷ್ಣಂ ಹರ್ಷ ಸಂಪೂರಿತಾತ್ಮ ರಾಮೋ ಹಂತುಂ ಚೈಕಲವ್ಯಂ ಸಮೈಚ್ಛತೆ. ತಸ್ಮಿನ್ ಕಾಲೇ ಕೇಶವಃ ವೈನತೇಯಂ ಆರುಹ್ಯ ಆಯಾತ್.
ಯತ್ರತೆ ಯುದ್ಧ ಸಂಸ್ಥಾಹ. ಗರುಡಾರೂಢನೇ ಕೃಷ್ಣ ಅಲ್ಲಿಗೆ ಬಂದ. ದೃಷ್ಟ್ವಾ ಕೃಷ್ಣಂ, ಕೃಷ್ಣ ಬಂದಷ್ಟು ಇವ್ರಿಗೆ ಏನಾಯಿತು, ಇವರಿಗೆ ಹುಚ್ಚೆದ್ದು ಕುಡಿದು ಬಿಟ್ರೆ. ಯಾಕೆ ಈಗ ಯೋಚನೆ ಇಲ್ಲ ಇವರಿಗೆ, ಅವ್ರಿಗೆ ಇವರೆಲ್ಲ ವರ ಇದ್ದಿದ್ದರಿಂದ ಫಜೀತಿ ಇತ್ತು ಅವರಿಗೆ. ಈಗ ಅದಿಲ್ಲ, ಕೃಷ್ಣ ಬಂದಮೇಲೆ ಎಲ್ಲರ ವರ ಹೋಯ್ತು. ಈಗ ದೃಷ್ಟ್ವಾ ಕೃಷ್ಣಂ ಹರ್ಷ ಸಂಪೂರಿತಾತ್ಮ ರಾಮ, ಬಲರಾಮದೇವರು ಭಾರಿ ಖುಷಿಯಿಂದ ಹಂತುಂ ಚೈಕಲವ್ಯಂ ಸಮ ಇಚ್ಛತ್, ಏಕಲವ್ಯನ ಕೊಂದು ಬಿಡಬೇಕು ಕೂಡ ಗದ ಎತ್ತಿದ್ರು, ಹೊಡೆದು ಬಿಡಬೇಕು ಅವನಿಗೆ. ಭಾಳ ಉತ್ಸಾಹ ಕೊಟ್ಟರೆ ಆಟ ಆಡ್ತಿರ್ಬೇಕಾದ್ರೂ ಕೂಡ ಪ್ರೋತ್ಸಾಹ ಕೊಟ್ಟಾಗ ಏನಾಗುತ್ತೋ ಅವರಿಗೆ ಉತ್ಸಾಹ ಬರುತ್ತೆ ಜೋರದಿಂದ. ಅದು ಒಳ್ಳೆಯದೇ ಯಾವಾಗಲೂ ಕೂಡ. ಅಲ್ಲಿ ಉತ್ಸಾಹ ಹೆಚ್ಚು ಮಾಡಿದಾಗ ಪರೀಕ್ಷೆ ಹೋಗೋರಿಗೆ ಚೆನ್ನಾಗಿ ಹೋಗಿ ಒಳ್ಳೇದಾಗಲಿ, ಚೆನ್ನಾಗಿ ಬರಿ ಅಂತ ಹೇಳಿದ್ರೆ ಅದು ಬರಬಾರ್ದು. ಫೇಲ್ ಆಗ್ತೇವೆ ಗ್ಯಾರಂಟಿ ಅಂದರೆ ಬೋಧೋಯ್ತು, ಅರ್ಧ ಓದಿ ಅಲ್ಲೇ ಬರ್ಸ್ಬಿಡ್ತಾರೆ. ಅದು ಯಾವಾಗ ಹೊಸ ವಿಷಯ. ಅದು ಏನು ವಿಷಯ ಅಂದರೆ ಸೈಕಲಾಜಿಕಲಿ ಏನಾಗುತ್ತದು ಭಾಳ ಅಡ್ವಾಂಟೇಜ್. ಸ್ತೋತ್ರಗಳೆಲ್ಲ ಹಾಗೇನೆ. ಒಂದು ಆ್ಯಕ್ಚುಲಿ ನಡೆಯೋದು ಒಂದಾದರೆ ಆ ಒಂದು ಧೈರ್ಯ ತರ್ಕೊಂಡು ಮಾರಲ್ಲಿ ಒಂದು ಥರ ಇದಾಗ್ತಾರೆ, ಸ್ಪಿರಿಚುಯಲಿ ಗ್ರೇಟ್ ಅನ್ನಿಸ್ತಾರೆ. ಅದೆಲ್ಲ ಗೊತ್ತಿರೋ ಕೈಯಲ್ಲಿ ಒಂದು ದುಡ್ಡಿದ್ದ ಧೈರ್ಯ ಇರುತ್ತಲ್ಲ, ಹಾಗೆ ಗೊತ್ತಾ, ದುಡ್ಡಿದ್ದಾಗ ಪರವಾಗಿಲ್ಲ ಬಿಡಿ ಅಂತೇಳಿ, ಅಷ್ಟೇ ಇದ್ದ ಪಜೀತಾ ಬಿಡಿದ್ದು, ಅಕಸ್ಮಾತ್ ಸಿಗಲಿಲ್ಲ ದಾರಿಯಲ್ಲಿ ಏನು ಮಾಡೋದು ಅಂತೇಳಿ ಆ ಥರ ಧೈರ್ಯ. ಆದ್ದರಿಂದ ಯಾವುದೇ ಕಾಲಕ್ಕೂ ಸ್ಪಿರಿಚುವಲ್ ನಮ್ಮದು ಏನು ಅರ್ಥ ಆಗ್ತದೆ ನಮಗಿದು, ಈ ಮೆಟೀರಿಯಲ್ ಅಸಿಸ್ಟೆನ್ಸ್ ಇದ್ದಾಗ ಹೇಗೆ ಧೈರ್ಯ ಬರುತ್ತೋ ಅದ್ರ 1000 ಪಟ್ಟು ಧೈರ್ಯ ಯಾವಾಗ ಬರುತ್ತೆ, ಸ್ಪಿರಿಚುವಲ್ ಎಕ್ಸಸೈಸ್ ಬರುತ್ತೆ. ಮಗುನೇ ಕತ್ಲಲ್ಲಿ ಹೋಗ್ಬೇಕಾದ್ರೆ ಹಿಂದೆ ಜೊತೆಗಿದ್ದರೆ ದೂರಾಗಿ ಹೋಗುತ್ತಾ, ಇಲ್ದವ್ರು ಹೋಗೋದಿಲ್ಲ. ಕಾರಣ ಏನಂದರೆ ಧೈರ್ಯ ಬರುತ್ತೆ, ಬ್ಯಾಕಿಂಗ್ ಅಂತೀವಲ್ಲ ಹಾಗೆ. ಸ್ಪಿರಿಚುವಲ್ ಬ್ಯಾಕಿಂಗ್ ಇರಬೇಕು ಯಾವಾಗ. ಮಂತ್ರ ತಂತ್ರ ಸ್ತೋತ್ರ ಪೂಜೆ ಎಲ್ಲ ಏನವೋ ಸ್ಪಿರಿಚುವಲ್ ಬ್ಯಾಕಿಂಗ್ ಕೊಡೋದ್ರಿಂದ ಭಾರಿ ಸೇಫ್ ಅದು ಅಲ್ಟಿಮೇಟ್. ಜೊತೆಗೆ ಉದ್ಯಮ್ಯ ದೌರ್ಭ್ಯಾಂ ಸಗದಾಂ ಜವೇನ ಯದಾಪತ ದ್ರೌಹಿಣೇಯೋ ನಿಷಾದಂ ಬಲಂ ಕೋಪಂ ಚಾಸ್ಯ ದೃಷ್ಟೈಕಲವ್ಯ ಪರಾದ್ರವಜ್ಜೀವಿತೇಪ್ಸು ಸುದೂರಂ. ಉದ್ಯಮ್ಯ ದೌರ್ಭ್ಯಾಂ ಸಹ ಗದಾಂ ಜವೇನ ಯದಾ ಅಪತತ್ ರೌಹಿಣೇಯ ನಿಷಾದಂ ಬಲಂ ಕೋಪಂ ಚ ಅಸ್ಯ ದೃಷ್ಟ್ವಾ ಏಕಲವ್ಯ ಪರಾದ್ರವತ್ ಜೀವಿತೇಪ್ಸು ಸುದೂರಂ. ಉದ್ಯಮ್ಯ ದೌರ್ಭ್ಯಾಂ, ಇಬ್ಬರು ಗದೆ ಇಟ್ಕೊಂಡು ಬಲರಾಮದೇವ ಜವೇನ ಯೋಗದಿಂದ ದೊಡ್ಡ ವೇಗದಿಂದ ಯದಾ ಅಪತತ್ ನುಗ್ಗಿ ಬಂದಾಗ, ರೌಹಿಣೇಯ ಆ ರೀತಿ ನುಗ್ಗಿ ಬಂದಾಗ, ನಿಷಾದಂ ಬಲಂ ಕೋಪಂ ಚಾಸ್ಯ ದೃಷ್ಟೈಕಲವ್ಯ ಏಕಲವ್ಯ ಭಾರಿ ಭಯ ಆಯಿತು. ಒಂದು ಕಡೆ ಕೃಷ್ಣ ಬಂದಿದ್ದು, ಬಲರಾಮದೇವರ ಸ್ಟೈಲ್ ನೋಡಿದ್ದು, ಗದೆ ಆಯಿತು ಎಲ್ಲ ನೋಡಿ ಗಾಬರಿ ಆಯಿತು ಅವನಿಗೆ, ಓಡಿ ಹೋಗ್ಬಿಟ್ಟ. ಏಕಲವ್ಯ ಪರಾದ್ರವತ್ ಜೀವಿತೇಪ್ಸು ಸುದೂರಂ. ಜೀವಿತೇಪ್ಸು ಜೀವನ ಉಳಿಸ್ಕೋಬೇಕು ಅಂಥೇಳಿ ದೂರಕ್ಕೆ ಓಡ್ದ. ಅಲ್ಲಿ ಓಡಿದ್ರೆ ಸುತ್ತಮುತ್ತ ಸಮುದ್ರ ಇರುತ್ತಾನೆ, ದ್ವಾರಕ್ಕೆ ಸಮುದ್ರ ಇದೆ ಮಧ್ಯೆ. ವಿದ್ರಾವಯತ್ ರೌಹಿಣೇವ್ಯ ಅನ್ವಯಾತ್ತಂ ಭೀತೋ ಅಪತಚ್ಚೈಕಲವ್ಯೋ ಅಂಬುಧೌ ಸಹ ವೇಲಾಂ ತಂ ದ್ರಾವಯಿತ್ವಾತ್ರ ತಸ್ಥೌ ರಾಮೋ ಗದಾಪಾಡಿರದೀನ ಸತ್ವಃ. ವಿದ್ರಾವಯನ್ ರೌಹಿಣೇಯ ಅನ್ವಯಾತ್ ತಂ ಭೀತಃ ಅಪತಚ್ಚ ಏಕಲವ್ಯ ಅಂಬುಧೌ ಸಹ ವೇಲಾಂತಂ ತಂ ದ್ರಾವಯಿತ್ವಾ ಅತ್ರ ತಸ್ಥೌ ರಾಮಃ ಗದಾಪಾಡಿಃ ಅಧೀರ ಸತ್ವಃ. ರೌಹಿಣೇಯ ವಿದ್ರಾವಯನ್ ತಮ್ ಅನ್ವಯಾತ್, ಓಡಿಸ್ತಾನೆ ಫಾಲೋ ಮಾಡ್ಕೊಂಡೇ ಬಂದರು ಬಲರಾಮದೇವರು. ವಿದ್ರಾವಯನ್ ಅನ್ವಯಾತ್ ಓಡಿಸ್ತಾ ಅಟ್ಸ್ಕೊಂಡು ಬಂದರು. ಭೀತ ಅವನಿಗೆ ಭಾರಿ ಭಯ ಆಯಿತು. ಒಟ್ಟು ಏರುವರು ಬಿಡ್ತಾ ಇಲ್ವ ಎಲ್ಲಿವರು ಅಂತೇಳಿ ಮುಂದೆ ಓಡಿದ. ಸಮುದ್ರ ಅಡ್ಡ ದ್ವೀಪ, ಆದ್ದರಿಂದ ಅಪತತ್ ಏಕಲವ್ಯ ಅಂಬುಧೌಸ ಸಮುದ್ರದಲ್ಲಿ ಬಿದ್ದವನು. ಬಿದ್ದು ಈಜುಗೊತ್ತ ಹೊರಟ ಮುಂದಕ್ಕೆ. ಸುಪಾಪೋ ಬಲರಾಮದೇವರು ಬಿಡಲಿಲ್ಲ, ಅಲ್ಲೇ ಗದೆ ನಿಂತ್ಕೊಂಡ್ಬಿಟ್ಟಾಗೆ ಭದ್ರ ಹೊಡಿತೀರಿ ಅಂತೇಳಿ ಅದು ಭಾರಿ ಧೈರ್ಯ ಬಂದುಬಿಟ್ಟೆ ನಿಂತ್ಬಿಟ್ಟಿದ್ದಾರೆ. ಸುಪಾಪೋ ಅಸೌ ಏಕಲವ್ಯ ಸುಭೀತೋ ಏನ ವೇಲ ಅಂದ್ರೇನು, ಬಾರ್ಡರ್ ವೇಲಾಂತಂ. ಅಲ್ಲಿಗೆ ಸುಪಾಪೋಸೌ ಏಕಲವ್ಯ ಅಂದರೆ ಬೇಲೆ ಎಲ್ಲಿ ಬಂತೀಗ, ಸಮುದ್ರದ ಎಂಡು ಬಂತೀಗ. ಏನು ಮಾಡೋಂಗಿಲ್ಲ, ಮುಂದೆ ಬಿದ್ದಾದ್ರಾಗ ಅಷ್ಟೇ. ಹಿಂದೆ ಹೋದರೆ ಹೊಡಿತಾರೆ, ಅದಕ್ಕೆ ಮುಂದೆ ಹೋದ. ಅದು ವೇಲ ಮುಗಿತಾರೆ. ವೇಲ ಅಂದರೆ ತೀರದವರೆಗೂ ಬಂದು ಒಳಗೆ ಬಿದ್ದ. ಗದಾಪಾಡಿರ ಅಧೀನ ಸತ್ವ ಗದಾಪ ಅಧೀನ ಸತ್ವ ಅಂದ್ರೇನು? ಸತ್ವ ಅಂದರೆ ಬಲ, ಶಕ್ತಿ. ದೀನ ಅಂದರೆ ಕಡಿಮೆ ಆಗೋದು, ಅಧೀನ ಅಂದರೆ ಕಡಿಮೆ ಆಗದೇನೆ. ಬಲರಾಮದೇವರು ಅಧೀನ ಸತ್ವರಾಗಿ ನಿಂತಿದ್ದಾರೆ. ಇವನು ದೀನ ಸತ್ವನಾದ, ಆಪೋಸಿಟ್ ಅವನು. ಇವನು ದೀನ ಸತ್ವನಾದ, ಅವರು ಅಧೀನ ಸತ್ವರಾಗಿದ್ದಾರೆ. ಸುಪಾಪೋ ಅಸೌ ಏಕಲವ್ಯ ಸುಭೀತಃ ರಾಮಂ ಮತ್ವಾ ಏವ ಅನುಯಾತಂ ಪುನಶ್ಚ ಸಮುದ್ರೇ ಅಸೀತಿಂ ಯೋಜನಾನಾಮತೀತ್ಯ ಪಶ್ಚಾದೈಕ್ಷದ್ವೀಪಮೇವಾಧಿರುಹ್ಯ. ಸುಪಾಪಃ ಅಸೌ ಏಕಲವ್ಯಃ ಸುಭೀತಃ
ರಾಮಂ ಮತ್ವಾ ಏವ ಅನುಯಾತಂ ಪುನಃ ಚ ಸಮುದ್ರೇ ಅಸೀತಿಂ ಯೋಜನಾನಾಂ ಅತೀತ್ಯ ಪಶ್ಚಾತ್ ಐಕ್ಷತ್ ದ್ವೀಪಂ ಏವ ಅಧಿರುಹ್ಯ. ಸುಪಾಪಃ ಅಸೌ ಮಧ್ಯ ಮಧ್ಯ ಸುಪಾಪಗೆಲ್ಲ ಒತ್ತಿ ಒತ್ತಿ ಹೇಳ್ತಾರೆ. ಅದಕ್ಕೆ ಅವನಿಗೆ ಭಾರಿ ಅನ್ಯಾಯ ಆಯಿತು ಅಂತ ಹೇಳ್ತಾರಲ್ಲ, ಅದು ಅನ್ಯಾಯ ಅಲ್ಲ. ಅದು ಯಾರಿಗೆ? ಯೋಗ್ಯರಿಗಾದರೆ ಅನ್ಯಾಯ ಅಂತ ಹೇಳಬೇಕು. ಅವನು ದೇಶದ್ರೋಹಿ ಏನೇ ಆದರೂ ಏನಾಗುತ್ತೆ? ಇವರಿಗೆ ಲಾಭ ಆದ್ದರಿಂದ ಅದು ಪುಣ್ಯ ಅಂತಾರೆ ಹೊರತು ಏನು ಕೆಟ್ಟದು ಅಂತ ಕರೆಯೋದಿಲ್ಲ. ಇವರು ಕೃಷ್ಣದ್ವೇಷಿ ಆದ್ದರಿಂದ ಅವನಿಗೆ ಹಾಗೆ ಮಾಡಿದ್ದು ಧರ್ಮ ಆಯಿತು, ಅಧರ್ಮ ಆಗಲಿಲ್ಲ. ಸುಪಾಪಃ ಅಸೌ ಏಕಲವ್ಯ ಸುಭೀತಃ ರಾಮಂ ಮತ್ವಾ ಏವ ಅನುಯಾತಂ ಪುನಶ್ಚ. ಜೋರಾಗಿ ಈಜ್ಕೊಂಡು ಹೋಗ್ತಾ ಇದ್ದಾನೆ ಮುಂದಕ್ಕೆ. ಅವನಿಗೆ ಭಯ, ಈಜ್ಕೊಂಡು ಅವರು ಬರ್ತಾ ಇದ್ದಾರೆ ಅನ್ನೋದು ಭಯ ಅವನಿಗೆ. ಹಿಂದಿದ್ದಾರೆ ಜೋರ ಹೋಗ್ತಾ ಇದ್ದಾನೆ, ಹಿಂದಕ್ಕೆ ತಿರುಗಿ ನೋಡೋಕ್ಕೂ ಟೈಮ್ ಇಲ್ಲ ಅವನಿಗೆ. ಆ ರೀತಿ ಹೋದ. 80 ಯೋಜನೆ ಹೋದ. ಅಶೀತಿಂ ಯೋಜನಾನಾಂ ಸಮುದ್ರ 80 ಯೋಜನ. ಅಲ್ಲಿ ಮುಂದೆ ಬೇಕಾಷ್ಟು ಸಮುದ್ರ, ಎಂಡೇಲಿ ಅಷ್ಟು ದೂರ ಇದೆ ಸಮುದ್ರ. ಆ ಕಡೆಗೆ ಹೋದರೆ ಇದು 100 ಯೋಜನೆದ ತುಂಬ ದೊಡ್ಡದು. ಹೋದ, ಅಲ್ಲಿ ಒಂದು ದ್ವೀಪ ಸಿಕ್ತು, ಹತ್ತಿದ, ತಿರುಗಿ ನೋಡಿದ, ಬಂದರೆ ಹೇಳೋದು ಬುಡಕ್ಕೆ ಬಂದಿಲ್ಲ, ಅದು ಸಮಾಧಾನ ಆಯ್ತು ಅವರಿಗೆ. ಇವರು ಅಷ್ಟು ದೂರ ಹೋಗಲಿಲ್ಲ, ಇಲ್ಲೇ ನಿಂತ್ಕೊಂಡಿದ್ದು ಅಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಆಯಿತು. ಬರ್ಬೋದು ಅಂತ ಹೇಳಿಬಿಟ್ಟು ಅಷ್ಟು ದೂರ ಓಡ್ದ. ಇದರಿಂದ ಎಷ್ಟು ಪೆಟ್ಟೆ ಭಯ ಆಗಿತ್ತು. ಅವನಿಗೆ ಆದ ಭಯ, ಅದು ಬಲರಾಮ ದೇವರ ಸ್ಟೈಲು, ಅದು ಕೃಷ್ಣ ಬಂದ ಸ್ಫೂರ್ತಿ. ಮುಂದಕ್ಕೊಂದು ಸೇರಬೇಕಿದು. ಮೊದಲಿಗೆ ಕೆಲಸ ಮಾಡೋಕ್ಕಾಗಿದ್ದಿಲ್ಲ ಅವರಿಗೆ. ಕೃಷ್ಣ ಬಂದಾಗ ಏನಾಯಿತು ಅವರಿಗೀಗ? ಭಾರಿ ಧೈರ್ಯ ಬಂದೋಯ್ತು. ಅದಕ್ಕೆ ಸ್ತೋತ್ರ ಪಾಠ ಎಲ್ಲ ಮಾಡ್ಕೊಂಡು ಹೋದರೆ ಅದು ಸ್ಫೂರ್ತಿ ಬರುತ್ತೆ. ಅದೆಲ್ಲ ಓದಿದಾಗ ಭಾರಿ ಧೈರ್ಯ ಬರುತ್ತೆ ಮನಸ್ಸಿಗೆ. ಅದು ತುಂಬ ಮುಖ್ಯ. ರಾಮೋ ವಿಜಿತ್ಯ ಅತಿಬಲಂ ರಣೇ ರಿಪುಂ ಮುದೈವ ದಾಮೋದರ ಮಾಸಸಾದ ಪೌಂಡ್ರಸ್ತ್ವಜ್ಞಾಯ ಶಿನಿ ಪ್ರವೀರಂ ನಿವಾರ್ಯಮಾಣೋಪಿ ಯಯೌ ಜನಾರ್ದನಂ. ರಾಮ ವಿಜಿತ್ಯ ಅತಿಬಲಂ ರಣೇ ರಿಪುಂ ಮುದಾ ಏವ ದಾಮೋದರಂ ಆಸಸಾದ ಪೌಂಡ್ರಃ ತು ಅವಜ್ಞಾಯ ಶಿನಿ ಪ್ರವೀರಂ ನಿವಾರ್ಯಮಾಣಃ ಅಪಿ ಯಯೋ ಜನಾರ್ದನಂ. ರಾಮ ಬಲರಾಮದೇವರು ವಿಜಿತ್ಯ ಅತಿಬಲಂ ಅತ್ಯಂತ ಬಲಿಷ್ಠನಾದವನನ್ನು ಹೀಗೆ ಗೆದ್ದು, ಜಿತ್ವ ವಿಜಿತ್ಯ ಭಾರಿ ಜೋರಾಗಿ ಗೆದ್ದು, ರಣೇ ರಿಪುಂ ಮುದೈವ ದಾಮೋದರಂ ಆಸಸಾದ ಹೀಗೆ ಮಾಡಿ ಕೃಷ್ಣನ ಹತ್ರ ಬಂದ. ಸಮುದ್ರೇ ಪೌಂಡ್ರಕಸ್ತು ಅವಿಜ್ಞಾಯ ಶಿನಿಪ್ರವೀರಂ ಅವಜ್ಞಾಯ ಶಿನಿಪ್ರವೀರ. ಅಷ್ಟೊತ್ತಿಗೆ ಏನಾಗಿತ್ತು? ಅವರಿಬ್ರು ಗದಾ ಯುದ್ಧ ಮಾಡ್ತಿದ್ರಲ್ಲ, ಯಾರಿಬ್ಬರು? ಪೌಂಡ್ರಕ ವಾಸುದೇವ. ಅವನು ನೋಡಿದ ಪೌಂಡ್ರಸ್ತು ಅವಜ್ಞಾಯ ಶಿನಿಪ್ರವೀರಂ ನಿವಾರ್ಯಮಾಣೋಪಿ ಜಯೌ ಜನಾರ್ದನಂ. ಕೃಷ್ಣ ಬಂದಿದ್ದನು. ಅವನೇನು ಮಾಡ್ದ? ಸಾತ್ಯಕನ ಬಿಟ್ಟು ಯಾರ ಮೇಲೆ ಯುದ್ಧಕ್ಕೆ ಬಂದ? ಈಗ ಕೃಷ್ಣನ ಮೇಲೆ ಯುದ್ಧ ಮಾಡಬೇಕು ಅಂದು ಬಂದ. ಅವನ ದ್ವೇಷ ಯಾರ ಮೇಲೆ ಇತ್ತು? ಹೆಚ್ಚಾಗಿ ಕೃಷ್ಣನ ಮೇಲೆ. ಆದ್ದರಿಂದ ಹಾಗೆ ನನಗೆ ಬಂದ. ಯಯೋ ಜನಾರ್ದನಂ ತಂ. ಶಿನಿ ಪ್ರವೀರ ಅಂದರೆ ಯಾರು? ಶಿನಿವಂಶದ ಪ್ರವೀರ, ಶೈನೇಯ, ಸಾತ್ಯಕಿ ಅಂತ. ಯದುಪ್ರವೀರ ಅಂದರೆ ಯಾರು? ಕೃಷ್ಣ ಬದ ಯದುಪ್ರವೀರರು. ಕುರುಪ್ರವೀರರು ಅಂದರೆ ಪಾಂಡವರು. ಇವರು ಶಿನಿಪ್ರವೀರ. ಯಾದವರಲ್ಲಿ ಒಂದು ಗುಂಪು. ಶಿನಿ ಅಂತ ಒಬ್ಬ ಭಾಳ ಪ್ರಸಿದ್ಧನಾದವನು, ಅವನ ಮೊಮ್ಮಗ ಈತ. ಅದಕ್ಕೆ ಶೈನೇಯ ಅಂತ ಹೆಸರು. ಶಿನಿಪ್ರವೀರ ಅಂತ ಕರೆದು. ನಿವಾರ್ಯಮಾಣೋಪಿ ಯಯೌ ಜನಾರ್ದನಂ. ಹೋಗಬೇಡ ಇರೋ, ನನ್ನ ಯುದ್ಧ ಮಾಡೋತ್ತ ಎಷ್ಟು ಹೇಳಿದ್ರು ಕೇಳಿದ್ದೇನೆ, ಸಾತ್ವಿಕೆ ಮಾತನ್ನು ಕೇಳಿದ್ದೇನೆ. ಪೌಂಡ್ರಕ ವಾಸುದೇವ ಕೃಷ್ಣನ ಮೇಲೆ ಯುದ್ಧಕ್ಕೆ ಹೊರಟ. ತಂ ಕೇಶವೋ ವಿರಥಂ ವ್ಯಾಯುಧಂಚ. ಅಲ್ಲಿ ಸ್ವಾರಸ್ಯ ಹಾಕಿದ್ದಾರೆ. ಯಾರೋ ಹೋದ್ಮೇಲೆ ಕೃಷ್ಣನ ಮೇಲೆ ಹೋದ ಅಂತ ಹೇಳಿಲ್ಲ, ಜನಾರ್ದನಂ ಅಂತ ಕರೆದು. ಜನಾರ್ದನ ಯಾರು? ಕೊಂದು ಹಾಕೋನು. ಗೊತ್ತಾಯ್ತು. ಈಗ ದೀಪದೊಳು ಏನು ಮಾಡುತ್ತೆ? ಬೆಂಕಿ ಮೇಲೆ ಹೋಗುತ್ತೆ. ಏನದು? ಸುಟ್ಟು ಬುದ್ಧಿ ಆಗುತ್ತಷ್ಟೇ. ಅರ್ಥ ಆಯ್ತಾ? ಈಗ ದೀಪದೊಳು ಸ್ವಭಾವ ನೋಡಿ, ಹೋಗೋದು ಬಿಡೋದು ಸಾಯೋದು. ಸುಮ್ಮನೆ ದೂರ ಹೋಗಬಾರ್ದೆ, ಅಲ್ಲಿ ಬಿದ್ದೇ ಸಾಯಿತು. ಅದಕ್ಕೆ ಹೇಳ್ತಾರೆ, ಮನುಷ್ಯ ಎಷ್ಟೇ ಲೌಕಿಕದಲ್ಲಿ ಸೋತರೂ ಕೂಡ ಮತ್ತೆ ಅಲ್ಲೇ ಹೋಗ್ತಾನೆ ಅಂತ ಹೇಳ್ತಾರೆ. ದುಷ್ಟ 24 ಗುರುಗಳ ಕಥೆ ಬರುತ್ತಲ್ಲ, ದೀಪ ಏನು ಕಲಿತೆ ನಾನು ಅಂದರೆ ಹೇಳ್ತಾರೋ, ಯೋಷಿದ್ಧಿರಣ್ಯಾಭರಣಾದಿ ದ್ರವ್ಯೇಶು ಮಾಯಾ ರಚಿತೇಶು ಮೂಢ ಪ್ರಲೋಭಿತಾತ್ಮ ಹಿ ಉಪಭೋಗ ಬುದ್ಧ್ಯ ಪತಂಗವನ್ನಸ್ಯತಿ ನಷ್ಟದೃಷ್ಟಿ. ಅದೇ ಒಂದೇ ಶ್ಲೋಕದಲ್ಲಿ ಕಥೆ ಹೇಳಿಬಿಟ್ಟಿದ್ದಾರೆ. ಪತಂಗ ಅಂತ ಕರೀತಾರೆ ಅವನು. ಪತಂಗವನ್ನಸ್ಯತಿ ಅದೇನದು? ಆಹಾರ ಅಂತ ಹೋಗುತ್ತೆ, ಮೃತ್ಯು ಅದು. ನಾವೆಲ್ಲ ಭೌತಿಕ ಸುಖಗಳು ಏನವೋ ನಮ್ಮನ್ನು ಹಾಳು ಮಾಡುತ್ತೆ. ನಾವೇನು ತಿಳ್ಕೊತೇವೆ? ನಾವು ಎಂಜಾಯ್ ಮಾಡ್ತೀವಿ ಅಂತ ಹೋಗ್ತೇವೆ. ವರ ಬೇರೆ ತೊಗೊಂಡು ಹೋಗ್ತಾರೆ. ಈ ಬಂದು ಸಾಲದಕ್ಕೆ ಪುತ್ರ ಆಯ್ರೋ ವರ ತೊಗೊಂಡು ಹೋಗ್ತಾರೆ ಬೀಳಕ್ಕೆ. ಯಾತಕ್ಕದು? ಅರ್ಥ ಆಯ್ತು? ಆ್ಯಕ್ಸಿಡೆಂಟ್ ಇದ್ದಾಗೆ, ಇಷ್ಟಪಟ್ಟು ಮಾಡ್ಕೊಂಡಾಗೆ. ಅಂದರೆ ಏನು ಬಂದಿಲ್ಲ ಅವ್ರಿಗೆ ಇನ್ನೂ ಕೂಡ ಅಂದರೆ ತಾತ್ಪರ್ಯ ವಿವೇಕ ಬಂದಿಲ್ಲ ಅಂತ ಅರ್ಥ. ಇಷ್ಟು ದಿವಸ ಆದರೂ ಕೂಡ ಒಳ್ಳೆ ದೃಷ್ಟಾಂತ ಅದು. ಮತ್ತೆ ಪೆಟ್ಟು ತಿಂದರೂ ಮತ್ತೆ ಹೋಗ್ತಾರಲ್ಲ, ಅದು ಅಷ್ಟು ಬಿಸಿ ಅಷ್ಟು ಗೊತ್ತಾಗಲ್ಲ. ಹತ್ರ ಹೋದರೆ ಇರುವೆಗಳಿಗೆ ಹೋಗೋದಿಲ್ಲ. ಪತಂಗದೊಂದೇ ನೇಚರ್ ಅದು, ವಿಚಿತ್ರ ನೇಚರ್ ಅದು. ಬೇರೆ ಯಾವ ಪ್ರಾಣಿಗಳು, ಸಿಂಹ ಹುಲಿಗಳು ಕೂಡ
ನೈಟ್ ಟೈಮು ಟಾರ್ಚ್ ಇದ್ದರೆ ಬೆಂಕಿ ಇದ್ದರೆ ಓಡೋಗ್ಬಿಡುತ್ತದು. ಭಯ ಚಿರತೆಗಂತೂ ಓಡಿಸೋಕ್ಕೆ ಅದು ಬೆಂಕಿ ಹಿಡ್ಕೊಂಬಿಡ ಇದಿರುತ್ತಲ್ಲ ಕೊಳ್ಳಿ ಹಿಡ್ಕೊಂಬಿಟ್ಟು ಓಡೋಗ್ಬಿಡುತ್ತೆ. ಪಂಚಿ ಕಂಡ ಭಾರಿ ಹೆದರಿಕೆ ಅವಕ್ಕೆ. ಆದರೆ ಇದಕ್ಕೆ ಮಾತ್ರ ಅದರಲ್ಲೇ ಬೀಳುತ್ತೆ ಏನು ಹೇಳಬೇಕು ಅದಕ್ಕೆ. ಅದು ಅಷ್ಟು ವಿವೇಕನೂ ಅದಕ್ಕಿಲ್ಲ. ಆ ದೃಷ್ಟಾಂತದಿಂದ ತಿಳ್ಕೊಂಡಾಗ ಜನಾರ್ದನಂ ತನ್ನ ಸಾವಿಗೆ ಕಾರಣ ಆಗತಕ್ಕಂಥ ಕೃಷ್ಣನ ಮೇಲೆ ಯುದ್ಧಕ್ಕೆ ಹೊರಟ. ಇನ್ನು ಸಾಯ್ತಾನೀಗ. ಪ್ರಸ್ಥಾಪಯಾಮಾಸ ಪುನಶ್ಚ ದೂತಂ ಕೃಷ್ಣಾಯೈಕೋ ವಾಸುದೇವೋಹಮಸ್ಮಿ. ಇನ್ನೂ ಸ್ವಲ್ಪ ಟೈಮ್ ಇದೆ ಸಾಯಲಿಕ್ಕೆ. ಈಗ ಒಂದು ಕೆಲಸ ಮಾಡಿದೆ ಮತ್ತೆ ದೂತನ ಬೇರೆ ಕಳಿಸ್ತ. ಇವರು ದೂತರು ಬೇರೆ ಕೇಳಿ ಇವರಿಗೆ ಗೊತ್ತಾಯ್ತಾ. ಪ್ರಸ್ಥಾಪಯಾಮಾಸ ದೂತಂ ಪುನಶ್ಚ ಕೃಷ್ಣಾಯ ಏಕೋ ವಾಸುದೇವೋಹಮಸ್ಮಿ. ಅವ್ನ ಮೆಸೇಜ್ ಅವನು. ದೂತ ಅಂದರೆ ಅಟೆಂಡರ್ ಅಲ್ಲ, ರಾಯಭಾರಿ ಅಂತ ಅರ್ಥ. ಕೃಷ್ಣನ ರಾಯಭಾರ ಇದೆಯಲ್ಲ, ಹನುಮಂತನ ರಾಯಭಾರ ಅಲ್ಲಿ, ಕೃಷ್ಣನ ರಾಯಭಾರ ಇಲ್ಲಿ. ಕೃಷ್ಣನ ಮೇಲೆ ರಾಯಭಾರ ಇವೊಂದು. ಏನಿದು ನೋಡೋ ಕೃಷ್ಣ, ಏನು ನೀನು ಸುಮ್ಮನೆ ಇದು ಮಾಡಬೇಡ. ನಾನು ವಾಸುದೇವ, ನೀನು ಡೂಪ್ಲಿಕೇಟು. ಅವರೇ ಡೂಪ್ಲಿಕೇಟು, ನೀನು ಡೂಪ್ಲಿಕೇಟು, ನಾನು ವಾಸುದೇವ. ಇನ್ನೊಂದು ನನ್ನ ಸಂದೇಶ ಕೇಳಿ. ಈಗ ನನ್ನ ಸಂದೇಶ, ನನ್ನ ಚಕ್ರ ಶಂಕ ಎಲ್ಲ ಏನದು ನನ್ನ ಆಯುಧಗಳು. ನೀನು ಇಟ್ಕೊಂಡಿದ್ದೀನಿ ನೋಡು, ಎಲ್ಲ ಕೊಟ್ಬಿಡು, ನೀನು ಬಿಟ್ಬಿಡ್ತೀರಿ ಅಂತ. ಅದು ಸರೆಂಡರ್ ಆಗೋದು, ಒಟ್ಟಿಗೆ ಕೃಷ್ಣಕ್ಕೆ ಸರೆಂಡರ್ ಆಗೋದು ಸಂದೇಶ ಅವನು. ಎಷ್ಟು ಆಶ್ಚರ್ಯ. ವಾಸುದೇವೋಹಮಸ್ಮಿ ಇದೆ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮೇತಿವೇನಸ್ತು ಧ್ಯಾಯನ್ನಾಪ. ಇವನು ಯಾರು? ಪೌಂಡ್ರಕ ವಾಸುದೇವ. ವೇನನೇ ಹುಟ್ಟು ಬಂದಿರೋದು ಪೌಂಡ್ರಕ ವಾಸುದೇವ. ಅವನು ವೇನನಾಗಿದ್ದಾಗಲೂ ಹಾಗೇ ಇದ್ದ, ಈಗಲೂ ಹಾಗೇ ಇದ್ದಾನೆ. ಅದಕ್ಕೆ ಏನಂತಾರೆ? ಸುಟ್ಟರು ಯಾವುದು ಹೋಗೋದಿಲ್ಲ. ಏನಂತಾರೆ ಅದಕ್ಕೆ? ಹುಟ್ಟುಗೂಡ ಅಂತ. ಹುಟ್ಟುಗೂಡ ಸುಟ್ಟರು ಹೋಗೋದಿಲ್ಲ, ಅದ್ರ ಬಂದೆ. ಸುಟ್ಟರು ಹೋಗೋದವರೆ ಅದು ಹುಟ್ಟುಗೂಡ ಅಂತ ಅರ್ಥ. ಇವು ಸತ್ತವರೆಲ್ಲ ಇದೆಲ್ಲ ಮಹಾಭಾರತದ ಮೇನ್ ಕ್ಯಾರೆಕ್ಟರ್ಸ್ ಹೆಚ್ಚು ಜನ ಯಾರು? ರಾಮಾಯಣದ ಸತ್ತು ಬಂದವರೇ. ಆ ಪ್ರಹಸ್ತರಿಂದ ಹಿಡಿದು ಎಲ್ಲರೂ ಸತ್ತು ಬಂದವರು. ಏನಾಗಿಲ್ಲ ಅವರಿಗೆ? ಯಾರಿಗೂ ಬುದ್ಧಿ ಬಂದಿಲ್ಲ. ಎಷ್ಟು ಸತ್ತಿದಾರು ಬುದ್ಧಿ ಬಂದಿಲ್ಲ. ಅದೇ ಒಳ್ಳೆಯವರಾರು ಏನು ಮಾಡ್ತಾರೆ? ಚೇಂಜ್ ಆಗಿಬಿಡ್ತಾರೆ. ಒಂದು ಸರ್ತಿ ಸಾಕು ಪೆಟ್ಟು ಅಂತ ಹೇಳಿಬಿಟ್ಟು. ತಂ ಕೇಶವೋ ವಿರಥಂ ವ್ಯಾಯುಧಂಚ. ಮುಂದೆ ವಾಸುದೇವೋಹಮಸ್ಮಿ ಬಂದ ತಕ್ಷಣ ಕೃಷ್ಣ ಅವನನ್ನು ವಿರಥನನ್ನಾಗಿ ಮಾಡಿದ. ಆಯುಧ ವಿಗತ ಆಯುಧನನ್ನಾಗಿ ಮಾಡಿದ. ಕ್ಷಣೇನ ಚಕ್ರಂ ಚಕ್ರೇ ಸಪೇಯು ನಿಜಾಂಪುರಿ. ಸೀದಾ ತನ್ನ ಪುರಿ ವಾಪಸ್ ಹೋಗಿ ಅಲ್ಲಿಂದ ದೂತನ ಕಳಿಸಿದ್ದವನು. ಪಟ್ಟಣಕ್ಕೆ ವಾಪಸ್ ಹೋಗಿ ದೂತನ ಕಳಿಸಿಕೊಟ್ಟ. ಪ್ರಸ್ಥಾಪಯಾಮಾಸ ಪುನಶ್ಚ ದೂತಂ ಕೃಷ್ಣಾಯೈಕೋ ವಾಸುದೇವೋಹಮಸ್ಮಿ. ತದಿ ಮದೀಯ ಲಿಂಗಾನಿ ವಿಸೃಜ್ಯ ಚಾಶು ಸಮಾಗಚ್ಛ ಅಲ್ಲ ಸಮಾಗಚ್ಛೇತಾಹ ಶರಣಂ ಮಮ ಮಾಮನಂತಂ ತದ್ದೂತೋಕ್ತಂ ವಾಕ್ಯಮೇ ತನ್ನಿಶಮ್ಯ ಯದು ಪ್ರವೀರ ಉಚ್ಚಕೈಃ ಪ್ರಾಹಸನ್ಸ್ಮಾ. ಒಂದು ಸಂದೇಶ ಇದಿಷ್ಟು ಕೂಡ. ಮದೀಯ ಲಿಂಗಾನಿ ವಿಸೃಜ್ಯ ಚ ಆಶು. ಲಿಂಗ ಅಂದ್ರೇನು? ಲಕ್ಷಣಗಳು. ಏನವು? ಶಂಖಚಕ್ರ ತಾರಾಸ್ತಿಂತ್ಯ ಹರೇರ್ಭುಜಾ. ಆದ್ದರಿಂದ ನನ್ನ ಲಕ್ಷಣ ಚಕ್ರಪಾಣಿ, ಶಂಖಪಾಣಿ, ಗದಾಪಾಣಿ, ಕೌಮೋದಕಿ ಅಂತ ಏನರ್ಥ? ನನಗೂ ಅವೆಲ್ಲ ಕೂಡ ನೀನು ಇಟ್ಕೊಂಡ್ಬಿಟ್ಟು ಏನು ಮಾಡ್ತಿದ್ದೀ? ಈಗ ಜನಕ್ಕೆ ಮೋಸ ಮಾಡ್ತಿದ್ದಿ. ಕೃಷ್ಣನೇ ಮೋಸ ಮಾಡ್ತಿದ್ದೀಯ. ಬೇಗ ತೆಗೆದು ಹಾಕಿಬಿಡಿ ಎಲ್ಲದನ್ನು. ಸಮಾಗಚ್ಛೇತಾಹ ಶರಣಂ ಮಾಮನಂತಂ. ನನ್ನ ಹತ್ರ ಶರಣಾಗತನಾಗಬೇಕು, ಸಾರಿ ಅಂತ ಹೇಳಬೇಕು ನನಗೆ. ಅವಾಗೇನು ಮಾಡ್ತೇನೆ? ನಾನು ಯಾರು ಗೊತ್ತಾ? ಅನಂತ. ನಾನು ಮಾಮ್ ಅನಂತಂ. ಕೃಷ್ಣ ಅನಂತ, ಇವನಂತನು. ನಾನು ಅನಂತ. ಓಡೋಗಿದ್ದಾರೆ ಅನಂತ ಇವನೀಗ. ಅಲ್ಲೇ ಕಾಂಟ್ರಡಿಕ್ಷನ್ನು ಹೇಳಿ ಓಡಾಡ್ತಿದ್ದಾರೆ. ನಾನೇ ದೇವರು ಅಂದ್ಕೊಂಡ್ರೆ ಎಷ್ಟು ಹುಚ್ಚ ಅಂತ ಕರೆಯೋದಿಲ್ಲ. ಆ ರೀತಿ ಆಯಿತು. ಮಾಮ್ ಅನಂತಂ ತದ್ದೂತೋಕ್ತಂ ವಾಕ್ಯಮೇತನ್ನಿಶಮ್ಯ. ಅವನು ದೂತ ಈ ಮಾತನ್ನು ಹೇಳಿದ. ಈ ಮಾತನ್ನು ಕೇಳಿ ಯದುಪ್ರವೀರ ನೋಡಿ, ಯದುಪ್ರವೀರಾಹ ಉಚ್ಚಕೈಹಿ ಪ್ರಾಹಸ ದೋರ ನಕ್ಬಿಟ್ರು ಅವರು. ಇನ್ನೇನೇನು ಮಾಡಿದ್ದು? ಇನ್ನೇನು ಮಾಡಿದ್ರು? ಹುಡುಗ ಗಾಬರಿ ಆಗಬೇಕಾ ಇದಕ್ಕೆ? ಆ್ಯಕ್ಚುಲಿ ಹಾಸ್ಯಾಸ್ಪದ ಕೆಲಸ. ಇಲ್ಲಿ ನಕ್ಕಿದ್ದು ಒಳ್ಳೆಯದ ಕೆಟ್ಟದ? ಅದೇ ರೀತಿ ಭೀಮಸೇನ ದ್ರೌಪದಿ ನಕ್ಕಿತ್ತು. ಇವರೇನು ತಿಳ್ಕೊಂಡು ಸೀಟ್ ತಿರ್ಸ್ಕೊಳಕ್ಕೆ ಹೋದ. ಇವರು ಹಾಗೆ ಮಾಡ್ದ, ಸಾಯ್ತಾನಷ್ಟೇ. ಅಂದರೆ ಹಾಸ್ಯಾಸ್ಪದವಾದ ಕೆಲಸ ಮಾಡಿದ ಮೇಲೆ ನಕ್ಕರೆ ಅದೇನದ? ಪ್ರಾಪರ್ ರೆಸ್ಪಾನ್ಸ್ ಅಂತ ಅರ್ಥ ಅದಕ್ಕೆ. ಅದು ಬಿಟ್ಟು ಇದನ್ನೇ ತಪ್ಪು ಅಂತ ತಿಳ್ಕೊಂಡ್ರೆ ಪ್ರಾಹಸನ್ಸ್ಮಾ. ಕೃಷ್ಣ ಪ್ರಹಸ್ಯಾಹ ತವಾಯುಧಾನಿ ದಾಸ್ಯಾಮ್ಯಹಂ ದಾತಾಸ್ಮ್ಯಹಂ. ಪಾಠಾಂತರ. ಲಿಂಗಭೂತಾನಿ ಚಾಜೌ ಪ್ರಯುಕ್ತೋಸೌ ದೂತ ಏತ್ಯಾಹ ತಸ್ಮೈ ಸಚಾಭ್ಯಾಗಾಚ್ಯೋದ್ಧು ಕಾಮೋ ಹರಿಶ್ಚ. ಕೃಷ್ಣ ಪ್ರಹಸ್ಯ ಆಹ ತವ ಆಯುಧಾನಿ ದಾಸ್ಯಾಮಿ ಅಹಂ ಲಿಂಗಭೂತಾನಿ ಚ ಆಜೌ ಇತಿ ಮುಕ್ತಃ ಅಸೌ ದೂತಃ ಏತ್ಯ ಆಹ ತಸ್ಮೈ ಸಹ ಚ ಅಭ್ಯಾಗಾತ್ ಯೋದ್ಧುಕಾಮಃ ಹರಿಃ ಚ. ಕೃಷ್ಣ ಪ್ರಹಸ್ಯ ಆಹ. ಆ ದೂತನಿಗೆ ಹೇಳಿದ ಕೃಷ್ಣ, ಯೋರ ನಕ್ಕೆ ಹೇಳಿದ.
ಆಯ್ತಪ್ಪ ನೀನು ಆಯುಧ ಬೇಕು ತಾನೇ ಬಾ ಯುದ್ಧಕ್ಕೆ ಬಾ ಕೊಟ್ಟು ಬಿಡ್ತೀನಿ, ಪ್ರಯೋಗ ಮಾಡ್ತೀನಿ ಅಂತಾರೆ. ಯುದ್ಧಕ್ಕೆ ಬಾ ತೊಗೊಂಡು ನೀನೇ ತೊಗೊಂಡು ಯಾರು ಬೇಡ ಅಂತಾರೆ ಅಂತ ಹೇಳಿದ. ಆಯುಧಾನಿ ದಾತಾಸ್ಮ್ಯಹಂ ಲಿಂಗಭೂತಾನಿ ಚಾಜೌ, ನಿನ್ನ ಲಕ್ಷಣ ಅಂತ ತಿಳ್ಕೊಂಡಿದ್ದೀಯಲ್ಲ ತೊಗೊಂಡೋಗಿ ಯಾರು ಬೇಡ ಅಂತ ಹೇಳ್ತಾರೆ. ಇತ್ಯುಕ್ತೋ ಸೌ ದೂತ ಏತ್ಯಾಹತ, ಆ ದೂತ ಅದೇ ಹೇಳಿದ ವಾಪಸ್ಸು ಕೊಡ್ತಾರತ್ತೆ ಯುದ್ಧಕ್ಕೆ ಹೋಗ್ಬೇಕಂತ ಹೇಳಿದ. ಅವನು ಬಂದ. ತಸ್ಮೈ ಸ ಚಾಭ್ಯಾಗಾತ್ ಯೋದ್ದು ಕಾಮೋ, ಯುದ್ಧ ಮಾಡೋಕ್ಕೋಸ್ಕರ ಬಂದ. ಹರಿಶ್ಚ, ಕೃಷ್ಣ ಈ ಕಡೆಯಿಂದ ತಾನು ಬಂದ. ಅವನೇನು ಮಾಡಿದ, ಈಗ ತಾನು ವಾಸುದೇವ ಅಂತ ಕ್ಲೇಮ್ ಮಾಡಿದ್ನಲ್ಲ ಅದು ಪ್ರೂವ್ ಮಾಡಬೇಕು. ಕೃಷ್ಣ ಯಾರು, ಗರುಡಾರೂಢ, ತಾನು ಗರುಡಾರೂಢನಾಗಬೇಕು. ಹೆಂಗೆ ಆಗಬೇಕು ಬರೋದಿಲ್ಲ. ಅವನು ಗರುಡನ ಮಾಡಿಸ್ಕೊಂಡ. ಗರುಡ ಎಂಥ ಗರುಡ, ಬಂಗಾರದ ಗರುಡನ ಮಾಡಿಸ್ಕೊಂಡ ರಥದಲ್ಲಿ ಇಟ್ಕೊಂಡ. ಹಳೆ ಬಾರ ಒಂದು ಇಟ್ಕೊಂಡು ಹೇಳ್ಕೊಂಡು ಹೋಗಿ ಇದು ಗರುಡ ವಾಹನ ಅಂತೇಳಿ. ಅರ್ಥ ಆಯ್ತಾ? ಇಂಪೋರ್ಟೆಡ್ ಕಾರು ತಡ್ಕೊತ ಹೋದಾಗುತ್ತೆ ಅಷ್ಟೇ. ತಾನು ಗರುಡಾರೂಢ ಕರ್ಕೊಂಡಿದ್ದ. ಕೃಷ್ಣ ಈ ರೀತಿ ಮಾಡಿ ಹೋಗಿದ್ದಾನ, ಅದಕ್ಕೆ ಮೊದಲೇ ಚಾನ್ಸ್. ಆಮೇಲೆ ಏನು ಮಾಡಿದ, ಎಲ್ಲ ಡೂಪ್ಲಿಕೇಟ್ 2 ಕೈ ಮಾಡಿಸ್ಕೊಂಡ ಎಕ್ಸ್ಟ್ರಾ. ಜೈಪುರ್ ಕಾಲಿದ್ದಾಗೆ ಒಂದು 2 ಕೈ ಮಾಡಿಸ್ಕೊಂಡ. ಒಂದು ಡೂಪ್ಲಿಕೇಟ್ ಶಂಕಚಕ್ರನೂ ಮಾಡಿಸ್ಕೊಂಡ. 4 ಕೈ ಇಟ್ಕೊಂಡ. ಗರುಡನ ಮೇಲೆ ಕುತ್ಕೊಂಡ. ರಥದಲ್ಲಿ ಹೇಳ್ಕೊಂಡು ಬರ್ಬೇಕು ಅವನ್ನ. ಬರ್ತಾರೆ ಈಗ. ದೇವಾಭ್ಯಾಗಾತ್ ಯೋದ್ದು ಕಾಮ ಹರಿಶ್ಚ ಸಚ ತೊಂಬ ಶಾತಕೊಂಬ ಅಂದರೆ ಬಂಗಾರ, ಚಿನ್ನದ ಗರುಡ. ಅದನ್ನು ಇಟ್ಕೊಂಡ್ಬಿಟ್ಟು ರಥಸ್ಥೆ, ಅದ್ರ ಮೇಲೆ ರಥದಲ್ಲಿ ಕುತ್ಕೊಂಡು ಬಂದ ಅಂದರೆ ಏನು ಹೇಳಬೇಕು ಅವನ್ನ, ರಥಸ್ಥೆ ಸ್ಥಿತಂ. ಇದೆಲ್ಲ ನೆಗೆಪಾಟಿಲಿನ ಮನುಷ್ಯ ಅವನು. ಚಕ್ರಾದೀನ್ ಕೃತ್ರಿಮಾನ್ ಸಂದಾಧಾನ್, ಕೃತ್ರಿಮ ಚಕ್ರಾದಿ ಆಯುಧಗಳು. ಕೃತ್ರಿಮ ಅಂದರೆ ಡೂಪ್ಲಿಕೇಟ್ ಅಂತ ಅರ್ಥ. ಕೃತ್ರಿಮ ತೊಗೊಂಡು ತಂದು ಕುತ್ಕೊಂಡ. ಶ್ರೀವತ್ಸಾರ್ಥೆ, ಈ ಎಲ್ಲ ಸಮಸ್ಯೆ ಬಂತು, ಎಲ್ಲ ಮಾಡಿಕೊಂಡ. ಇನ್ನೊಂದು ಬಸ್ಸೆ ಶ್ರೀವತ್ಸ ಲಾಂಛನ. ಕೃಷ್ಣ ಶ್ರೀವತ್ಸ ಲಾಂಛನ ಮಾಡ್ಕೋಬೇಕೀಗ. ಎಲ್ಲಿಂದ ಯೋಚನೆ ಮಾಡಿದ. ಅದು ಏನು ಮಾಡೋದು, ಆ್ಯಕ್ಚುಲಿ ಇದ್ರ ಕಥೆಯಲ್ಲಿ ಹೇಳ್ತಾರೆ. ನಾರದರು ಬಂದರು ಅಷ್ಟೊತ್ತಿಗೆ. ಬಂದು ಕೇಳ್ಕೊಂಡವರು ಸರಿಯಾಗಿದ್ದೀರಾ ಅಂತ ಕೇಳಿದ. ಒಂದು ಕಡಿಮೆ ಅಂತ, ಬಾಲ ಒಂದು ಕಡಿಮೆ ಅಂತ ಹೇಳೋದಿಲ್ಲ, ಆ ಥರ ಒಂದು ಕಡಿಮೆ ಅಂದ್ರೆ. ನಾರದರು ಕೇಳಿದ, ಯಾಕೆ ಕೇಳಿದ ಅಂದರೆ ಆಗಲೇ ಎಲ್ಲ ಕಡೆ ಓಡಾಡೋರಲ್ಲ ಅವರು. ಅಷ್ಟು ತುಂಬ ಸತ್ತು ನೋಡಿದವರು. ಆದ್ದರಿಂದ ನನ್ನ ವೇಷ ಸರಿಯಾಗಿದೆ, ಇಷ್ಟಕ್ಕೆ ನಾನೇ ಇದೆ ದಡ್ಡ. ನಾರದ್ರು ಕೇಳ್ಕೊಂಡು ಇಷ್ಟ ಅರ್ಥ ಆಗಬಾರದು ಅವರಿಗೆ. ತಾನು ಒರಿಜಿನಲ್ ಕೃಷ್ಣ ರೀತಿ ಮಾತಾಡ್ತಾರೆ ಯಾರು ಕೂಡ. ಅವನು ಹೇಳಿದ ಎಲ್ಲ ಒಂದು ಕಡಿಮೆ ಇದೆ ಅಂತ ಹೇಳಿದ. ಏನದು, ಇವತ್ತು ಚಿಹ್ನೆನೇ ನನಗಿಲ್ಲ, ಅದು ಏನಂತ ಗೊತ್ತೇ ಇಲ್ಲ, ಏನು ಅಂತ ಕೇಳಿದ. ಏನು ಹೇಳಿದ, ಇಂಥಲ್ಲಿ ಮಚ್ಚೆ ಇರಬೇಕಲ್ಲ, ಹಾಕ್ಕೊಡಾಗಿಲ್ಲ ಅದನ್ನು, ಅದೇ ಬರಬೇಕದು. ಏನು ಫಿಕ್ಸ್ ಮಾಡಿಕೊಡಾಗಿಲ್ಲ. ಏನು ಮಾಡ್ದ, ಸುಟ್ಕೊಂಡ. ಶ್ರೀವತ್ಸಾರ್ತೆ ದಗ್ಧ ವಕ್ಷಸ್ಥಲ ಸುಟ್ಕೊಂಡ. ಏನು ಆಶ್ಚರ್ಯ, ಎಷ್ಟು ಪಾಪಿಗಳು ಅಂತ ಕೇಳಿದರೆ ನಾವು ಹೋಗಿ ಹೇಳೋಕೆ ಹೊರಟುಬಿಟ್ಟು ಎಷ್ಟು ಆಭಾಸ ಮಾಡ್ಕೊತಾ ಇದ್ದಾರೆ. ಇವೆಲ್ಲ ಏನಾಯ್ತು, ಈಗ ನೀವು ಮಾಯಾವಾದನ ಯುಕ್ತಿಯನ್ನು ಖಂಡನೆ ಮಾಡ್ತೀರಿ, ಜನಕ್ಕೆ ಅರ್ಥ ಆಗ್ತದೆ ಯಾರಿಗೆ, ತಿಳ್ಕೊಳ್ಳೋಕ್ಕೆ ಇದ್ದವರಿಗೆ. ಇದು ಹೇಳಿದಾಗ ಏನಾಗುತ್ತೆ, ಈಗ ಸುಲಭವಾಗಿ ಅರ್ಥ ಆಗುತ್ತೆ. ನಾನೇ ದೇವರು ಅಂತ ಕರ್ಕೊಂಡವನು, ಸ್ಥಿತಿ ಹೀಗಿದೆ, ಏನಾಯಿತು ಅವನಿಗೆ. ಸೊ ಅಹಂ ಬ್ರಹ್ಮಾಸ್ಮಿ ಏನಂತ ಅರ್ಥ ಮಾಡಬಾರ್ದು, ಅರ್ಥ ಮಾಡಬಾರ್ದು. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಂಡ್ರೆ ಏನು ಮಾಡಬೇಕು, ಅಲ್ಲಿಗೆ ಆ ಲಕ್ಷಣ ತೋರಿಸ್ಬೇಕಾದ್ರೆ. ಇದು ಬೆಂಕಿ ಅಂತ ಹೇಳಿದ್ರೆ ಸಣ್ಣಗಿದೆ ಬೆಂಕಿನ, ಅದು ಬೆಂಕಿ ಎಲ್ಲ ಐಸ್ ಅಂತ ಕರೀತಾರೆ ಅದನ್ನು. ಈ ಕಾಫಿನೇ ತಣ್ಣಗೆ ಆರೋಗ್ಯದ ವಾಪಸ್ ಹೋಗಲಿ ಅಂತ ಹೇಳೋದಿಲ್ಲ. ಅದು ಯಾಕೆ ಏನಾಯಿತು ಗೊತ್ತಿದೆ, ಬಿಸಿ ತಣ್ಣಗೆ ಅಂಥೇಳಿ. ಅಂಥ ಹೊತ್ತಿನಲ್ಲಿ ಇವನು ಅರ್ಥ ಮಾಡ್ಕೋಬೇಕಾ ಬೇಡವೋ, ಜನಕ್ಕೆ ದೃಷ್ಟಾಂತ ಅರ್ಥ ಆಗುತ್ತೆ. ನಿರ್ಣಯ ಸರ್ವಶಾಸ್ತ್ರಾಣಂ ಸದೃಷ್ಟಾಂತೋ ಹಿ ಭಾರತ. ಅವೇ ಸಾರಿ ತಪ್ಪೊಂದು ಬಿಡ್ತಾರೆ. ಸೊ ಕೃಷ್ಣ ಇದ್ದಾಗೆ ಕೃಷ್ಣ ಬ್ರಹ್ಮ, ನಾವೆಲ್ಲ ಜೀವರು, ನೀವರು ಒಂದಾಗಲಿಕ್ಕೆ ಸಾಧ್ಯನಾ ಇಲ್ಲ. ಒಂದೊಂದು ಕರ್ಕೊಂಡ್ರೆ ಹೇಗಾಗತ್ತೆ, ಈಗ ಇವನ ಕಥೆ ಆದಾಗತ್ತೆ, ತಕ್ಷಣ ಅರ್ಥ ಆಗಿಬಿಡುತ್ತೆ ದೃಷ್ಟಾಂತ. ಈಗ ಅದು ದೃಷ್ಟಾಂತ ಕೊಡೋ ಉದ್ದೇಶ ಏನು ಅಂದರೆ, ಡಿಫಿಕಲ್ಟ್ ಇಶ್ಯೂನ ಅರ್ಥ ಮಾಡ್ಲಿಕ್ಕೆ ಏನು ಮಾಡ್ತಾರೆ, ಎಕ್ಸಾಂಪಲ್ ಕೊಡ್ತಾರೆ, ಅವಾಗ ಅರ್ಥ ಆಗುತ್ತೆ. ಇದು ನಿರ್ಣಯ ಅಂದರೆ ಎಲ್ಲದಕ್ಕೂ ನಿರ್ಣಯ ಇದೆ. ತಾತ್ಪರ್ಯ ಸದೃಷ್ಟಾಂತೋ ಹಿ ಭಾರತಿ. ಮಾಯಾವಾದಾದಿ ಮತಗಳ ಖಂಡನೆಗೂ ಬೇಕು, ಜೊತೆಗೆ ಬೇರೆ ದುರ್ಮತ ಖಂಡನೆಗಳಿಗೂ ಬೇಕು, ಸನ್ಮತ ಸ್ಥಾಪನೆಗೂ ಬೇಕು, ತಾರತಮ್ಯ ತೋರಿಸ್ಲಿಕ್ಕೂ ಬೇಕು. ಏನು ಹೇಳಿರ್ತಾರೆ ಎಲ್ಲ ಪ್ರೂವ್ ಆಗ್ತಾ ಹೋಗಬೇಕು. ಆ ರೀತಿ ಓದಿದಾಗ ಇದು ನಿರ್ಣಯದ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಹೌದು. ಶತಕುಂಭ ಅಂದರೆ ಚಿನ್ನಕ್ಕಿಂತ ಹೆಸರು ಅನೇಕ ಹೆಸರು. ಚಾಬೇಕರ ಅಂತಾರೆ, ಜಾಂಬೂನದ ಅಂತಾರೆ, ಆಮೇಲೆ ಪೀತ ಅಂತ ಕರೀತಾರೆ, ಪೀತಲು ಯೆಲ್ಲೋ ಬೆಟಲ್ ಅಂತ ಕರೀತಾರಲ್ಲ, ಅನೇಕ ಹೆಸರುಗಳು. ಪೀತಾಂಬರ ಹಳದಿ ಬಣ್ಣದ ಪೀತ ಅಂತ ಕರೀತಾರೆ ಅಷ್ಟೆ. ಗರುಡೇ ರಥಸ್ಥೆ ಸ್ಥಿತಂ, ಶತಕುಂಭದಿಂದಾಗಿದ್ದು ಶಾತಕುಂಭ, ಗೊತ್ತಾಯ್ತಾ. ಜಂಬೂನದಾದರೆ ಜಾಂಬೂನದ, ಇದರಿಂದ ಆದರೆ ಪೌರಾಟ ಅಂತ ಹೆಸರು, ಪುರಾಟ ಅಂತ ಇನ್ನೊಂದು ಹೆಸರು ಬಂಗಾರಕ್ಕೆ, ಅದು ಪೌರಾಟ ಅಂತ ಕರೀತಾರೆ. ಭರತವೇದ ಪಾದಕ್ಕೆ ಅಂಥದ್ದದು ಪೌರಟಂ ಪಾದಪೀಠಂ ಹಿಂದೆ ಬಂದಿದೆ. ಚಿನ್ನದ ಪಾದಕ್ಕೆ ಮಾಡಿಸ್ಕೊಂಡ್ಬಂದಿದ್ದ ಭರತ. ಇವೆಲ್ಲ ಅನೇಕ ಪರ್ಯಾಯ ಪದಗಳು ಇವಿಷ್ಟು ಕೂಡ. ಇನ್ನೂ ತುಂಬ ಇದೆ. ಅದಕ್ಕೆ ಇದೊಂದು ಬೇರೆ ಭಾಷೆಗಳಲ್ಲಿ ಅಷ್ಟಿರೋದಿಲ್ಲ. ಬೇರೆ ಯಾವ ಭಾಷೆಯಲ್ಲೂ ಕೂಡ ಸಂಸ್ಕೃತದಲ್ಲಿ ಡಿಫರೆಂಟ್ ಸಿನಾನಿಯಮ್ ಸಿಗೋದಿಲ್ಲ. ಆ ಸಂಸ್ಕೃತ ರಿಚ್ ಆಗ್ಲಿಕ್ಕೆ ಅದೊಂದು ಕಾರಣ. ಮತ್ತು ಬೇರೆ ಗೋಲ್ಡ್ ಅಂದರೆ ಗೋಲ್ಡ್ ಅಷ್ಟೇ, ಹೇಳೋದಕ್ಕೆ ಬರೋದಿಲ್ಲ ಅವರಿಗೆ.
ಪ್ರತಿಯೊಂದು ನಿರ್ವಚನ ಮಾಡಲಿಕ್ಕೆ ಬರುತ್ತೆ ನಮ್ಮಲ್ಲಿ, ನಿರ್ವಚನ ಮಾಡಿ ತೋರಿಸ್ತಾರೆ. ಅರ್ಥ ಆಯ್ತಾ? ಅದರಿಂದ ಅದು ಭಾರಿ ಮಹತ್ವ ಬಂತು. ಸಂಸ್ಕೃತದ ಯಾವ ಭಾಷೆ ಮತ್ತು ಹೆಸರುಗಳು ಕೂಡ ರೇಡಿಯೋ ಒಂದು ಹೆಸರಿಟ್ವಿ ಅಷ್ಟೇ. ಟಿ ವಿ ಒಂದೇನೋ ಅರ್ಥ ಇದೆ ಅಷ್ಟೇ. ಆದರೆ ನಮ್ಮದು ಹಾಗಲ್ಲ, ಅನೇಕ ಅರ್ಥಗಳು ತುಂಬಿಸ್ಕೊಂಡ್ಬಿಟ್ಟು ಒಂದು ಪದ ಬರುತ್ತೆ. ಆ ಪದ ಅರ್ಥ ಆದರೆ ಪದಾರ್ಥ ಅರ್ಥ ಆಗುತ್ತೆ, ಪದಾರ್ಥ ಹೊಡೆದು ಪದ ಯಾತಕ್ಕಿಟ್ಟರು ಗೊತ್ತಾಗುತ್ತೆ. ಇದನ್ನ ಹೆಸರಿಟ್ಬಿಡ್ತೀವಿ ಅಷ್ಟೇ, ಹೆಸರಿಟ್ಟ ಮುಗಿತಾರೆ. ಯಾರೋ ಹೆಸರಿಡ್ಬೋದು, ಏನೋ ಹೆಸರಿಟ್ಟ, ಆದರೆ ಅದಕ್ಕೆ ಅರ್ಥ ಇದೆ, ಅದಕ್ಕೆ ಸಂಬಂಧ ಇರಬೇಕಾಗಿಲ್ಲ. ಹೇಳಿದ್ನಲ್ಲ, ಮಜ್ಜಿಗತಿಯಲ್ಲಿ ಕ್ಷೀರಸಾಗರ ಭಟ್ಟ ನಾಮಕರಣ ಮಾಡಿದರು. ಕ್ಷೀರಸಾಗರ ಭಟ್ಟ, ಮಜ್ಜಿಗೂ ಗತಿ ಇಲ್ಲ ಅವನಿಗೆ. ಅವನು ಕೇಳ್ತಾರೆ, ಸುಂದರ ಭಯಂಕರ ಕುರೂಪಿ, ಹೆಸರು ಏನಿಲ್ಲ, ಏನು ಕಾರಣ ಇಲ್ಲ ಅದಕ್ಕೆ ಅರ್ಥ. ಸುಮ್ಮನೆ ಹೆಸರು ವ್ಯವಹಾರಕ್ಕೆ ಹೆಸರು ಬೇಕಷ್ಟೆ. ಅದು ಹಾಗಲ್ಲ, ಅರ್ಥವತ್ತಾಗಿಟ್ಟಾಗ ಏನಾಗುತ್ತದ ಸಾರ್ಥಕ ಆಗುತ್ತೆ. ಹಾಂ, ಪ್ರವೃತ್ತಿ ನಿಮಿತ್ತನೇ ಅದು ಔಚಿತ್ಯ ಅಂತ ಕರೆಯೋದು. ಇವನು ಹಾಗೆ ಕರ್ಕೊಂಡಿರೋ, ತಾನು ಪೌಂಡ್ರಕ ವಾಸುದೇವ ಅಂತ ಕರ್ಕೊಂಡಿದ್ದು ಹೇಗೋ ಅಷ್ಟೇ ಆಭಾಸ ಆಗಿದೆ. ತನ್ನ ವಾಸುದೇವ ಅಂತ ಕರ್ಕೊಂಡ್ರೆ ಇನ್ನೊಬ್ಬರಿಂದ ಸತ್ತೋದಲ್ಲ ಅವನು. ಇನ್ನೊಬ್ಬನ ಯಾರು ಅವನು? ಶೃಗಾಲ ವಾಸುದೇವ. ಅವನು ಹಾಗೆ ಹೆಸರಿಟ್ಕೊಂಡವನೇ. ಇಬ್ಬರು ಕೂಡ ಅವ್ರಿಗೆ ವಾಸುದೇವನ ಮಕ್ಕಳೇ. ಅದು ವಾಸುದೇವ ಕರ್ಕೊಂಡು ಹೋಗ್ಲಿ ಬೇಡ, ಯಾವ ಫ್ಯಾಮಿಲಿ ನೇಮ್ ಇದ್ದಾಗಿತ್ತು ಹೋಗಲಿ, ಆದರೆ ತಾವೇ ಕರ್ಕೊಂಡು ಒರಿಜಿನಲ್ ಅಂತ ಕರ್ಕೊಂಡೆ ತಪ್ಪಾಯಿತು. ಚಕ್ರಾದೀನ್ ಕೃತ್ರಿಮಾನ್ ಸಂದಧಾನಂ ಶ್ರೀವತ್ಸಾರ್ಥೇ ದಗ್ಧ ವಕ್ಷಸ್ಥಲಂಚ ದೃಷ್ಟ್ವಾ ಕೃಷ್ಣಂ ಪ್ರಾಹ ಸತ್ಪಾಪ ಬುದ್ಧಿಂ. ಆಗ ದೃಷ್ಟ್ವಾ ಶೃಗಾಲ ವಾಸುದೇವ, ಹೌದು. ಕೃಷ್ಣನು ಬ್ರದರ್ಸ್, ಒಬ್ಬೇ ತಂದೆಯ ಮಕ್ಕಳು, ತಾಯಿ ಬೇರೆ. ದೃಷ್ಟ್ವಾ ಕೃಷ್ಣಂ ಪ್ರಾಹಸತ್ ಪಾಪ ಬುದ್ಧಿಂ. ಅದನ್ನು ನೋಡಿ, ಕೃಷ್ಣನ್ ನೋಡಿ ನಕ ತಥೋ ಅಸ್ತ್ರಶಸ್ತ್ರಾಣಿ ಅಭಿವರ್ಷಮಾಣಂ. ಆ ರೀತಿ ಬಂದು ಅವನನ್ನು ಕಂಡು ಉಳಿದವರೆಲ್ಲ ಕೂಡ ಭಾರಿ ಅಪಹಾಸ್ಯ ಮಾಡಿ, ಎಂಥವನು ಇವನು. ಅಲ್ಲಿ ಆ್ಯಕ್ಚುಲಿ ಕೃಷ್ಣಂ ಇರಬಾರ್ದಲ್ಲಿ, ಕೃಷ್ಣ ಇದ್ದರೆ ಸರಿ ಹೋಗುತ್ತೆ. ಕೃಷ್ಣ ಪ್ರಾಹಸತ್ ಪಾಪ ಬುದ್ಧಿ ಏನಿದೆ ಅದೇ ಸರಿಯಾದ. ಕೃಷ್ಣ ಅವನು ನೋಡಿದ, ಪ್ರಾಹಸತ್ ನಕ್ಕ. ಯಾರು ಬಂದೇವರೋ ದೇವರು ಅಂತ ಹೇಳ್ಕೊಂಡ್ರೆ ನಗ್ತಾರೆ, ದೇವ್ರು ಬಂದಿರೋ ದೇವರು ಅಂತ ಕರೆದ್ರೆ ಎಷ್ಟು ಆಭಾಸ ಇರಬೇಕು. ಪಾಪ ಬುದ್ಧಿಂ ತಥೋ ಅಸ್ತ್ರಶಸ್ತ್ರಾಣಿ. ಅಲ್ಲಿ ನೋಡಿ ಸಮಸ್ಯೆ ಏನಾಯ್ತು ಇಲ್ಲಿ. ಕಟ್ಟಾಕಳ ಪಿಶಾಚಿಗಳಿದ್ದು, ಕೃಷ್ಣ ಹೇಳಿ ಧ್ಯಾನ ಮಾಡು ಅಂತ ಹೇಳಿದರು. ಧ್ಯಾನಕ್ಕೆ ಕೂತು ಕೃಷ್ಣನ ನೋಡಿದರು ಕೃಷ್ಣನೇ. ಎಷ್ಟು ಚೇಂಜ್ ಆಗಿಬಿಟ್ರು ನೋಡಿದ ತಕ್ಷಣ ಅವರು. ಅಲ್ಲೇ ನೋಡಿದ ತಕ್ಷಣ ಇದು ಶರಣಾಗತರಾಗಿ ಉದ್ಧಾರ ಆಗೋಗ್ಬಿಟ್ರು. ಇವನು ಹಾಗೆ ಮಾಡಲೇ ಇಲ್ಲ. ಏನು ಮಾಡ್ದ? ನೀನೇ ಡೂಪ್ಲಿಕೇಟ್, ಏನೇ ಮಾಡಬೇಕು ಇವನಿಗೆ. ಆದ್ದರಿಂದ ಮೂರ್ಖತನ ಹೇಗಿರುತ್ತೆ ಎಂಬುದಕ್ಕೆ ಸ್ವರೂಪದಲ್ಲೇ ಅಂಟಿಕೊಂಡಿರುತ್ತೆ ಅವರಿಗೆ. ತಥೋ ಅಸ್ತ್ರಶಸ್ತ್ರಾಣಿ ಅಭಿವರ್ಷಮಾಣಂ ವಿಜಿತ್ಯತಂ ವಾಸುದೇವೋ ಅರಿಣೈವ ಚಕರ್ತ ತತ್ಕಂಧರಂ ತಸ್ಯ ಚಾನು ಮಾತಾಮಹಸ್ಯಾತ್ ಅಚ್ಛಿನತ್ ಸಾಯಕೇನ. ತತಃ ಅಸ್ತ್ರಶಸ್ತ್ರಾಣಿ ಅಭಿವರ್ಷಮಾಣಂ ವಿಜಿತ್ಯ ತಂ ವಾಸುದೇವಃ ಹರಿಣಾ ಏವ ಚಕರ್ತ ತತ್ಕಂಧರಂ. ಕೃಷ್ಣ ಸಮಯದಲ್ಲಿ ಶಸ್ತ್ರಾಸ್ತ್ರಗಳಿಂದ ಸುರಿಸ್ತಾ ಇದ್ದವನು ಅವನನ್ನು ಗೆದ್ದು ವಾಸುದೇವ ಅರಿಣ, ಅರಿ ಅಂದ್ರೇನು? ಚಕ್ರ. ಆ ಅರಿಯಿಂದ ಕೊಂದ. ಅರಿ ಅಂದರೆ ಶತ್ರು, ಅರಿ ಅಂದರೆ ಚಕ್ರ, ಎರಡೂ ಇದೆ, ಎರಡರ್ಥನೇ ಇದೆ. ಅದಕ್ಕೆ ಅರಿಣೈವ ಅವನನ್ನು ಚಕರ್ತ ತತ್ಕಂಧರಂ, ಅವನ ಕತ್ತನ್ನು ಕತ್ತರಿಸಿದ. ಯಾರ್ದು? ಪೌಂಡ್ರಕ ವಾಸುದೇವ ಸತ್ತ. ತಸ್ಯ ಚಾನು ಮಾತಾಮಹಸ್ಯ ಅಚ್ಛಿನತ್ ಸಾಯಕೇನ. ಅವನು ಮಾತಾಮಹ ಬಂದಿದ್ದಲ್ಲ, ಅವನನ್ನು ಒಂದು ಬಾಣದಿಂದ ಹೊಡೆದ. ಇಬ್ಬರು ಹೋದ್ರು. ಈಗ ಏಕಲವ್ಯ 3 ಜನ ಬಂದಿದ್ದಾರೆ, ಏಕಲವ್ಯ ಓಡೋಗಿದ್ದಾನೆ, ಇವರಿಬ್ಬರು ಸತ್ತೋದ್ರು. ಅಪಾತಯಚ್ಚಾಶು ಶಿರಸ್ತೇನ ಕಾಶೀಶ್ವರಶೀಶ್ವರೋ ವಾರಣಸ್ಯಾಂ ಸ ಚ ಬ್ರಹ್ಮಾಹಂ ವಾಸುದೇವೋಸ್ಮಿ ತ್ವಿಷ್ಟ್ಯಂ ಇತಿ ಜ್ಞಾನಾತ್ ಅಗಮತ್ ತತ್ತಮೋಂಧಂ. ತಮಸ್ಸಿಗೆ ಹೊರಟೋದವನು. ಏನು ಮಾಡ್ತಿದ್ದವನು? ಅಪಾತಯಚ್ಚ ಆಶು ಶಿರಃ ಸಹ ತೇನ ಕಾಶೀಶ್ವರಸ್ಯ ಈಶ್ವರೋ ವಾರಾಣಸ್ಯ. ಇದು ಹೊಸ ಒಂದು ವಿಶಿಷ್ಟ ಕಥೆ ಇದು. ಏನು ಅಂದರೆ, ಎಲ್ಲ ತಲೆ ಕತ್ತಿಸಿದ ಎಷ್ಟೋ ಕಡೆ ನೋಡಿದ್ದೇವೆ. ತಲೆ ಹ್ಯಾಕೆ ಕತ್ತಿಸ್ತಾ ಅಂದರೆ, ತಲೆ ಹೋಗಿ ಕಾಶಿಯಿಂದ ಬಂದವನು ಅವನು, ಅಲ್ಲಿ ಬಿತ್ತು ಹೋಗಿ ದ್ವಾರಕೆಯಲ್ಲಿ ಇದೆ. ಕಾಶಿರಾಜ, ಹೌದು, ಮಗಧ ರಾಜ ಜರಾಸಂಧ. ಆ ರೀತಿ ದುಷ್ಟರೆಲ್ಲ ರಾಜರಾಗಿ ಬಂದಿದ್ದಕ್ಕೇ ಇವರು ರಾಜರಾಗಿ ಬಂದು ಕ್ಷತ್ರಿಯರೇ ಬಂದು ಪಾಂಡವರವ್ರು ಕೊಲ್ಲಬೇಕಾಯಿತು. ಕೃಷ್ಣನು ಆ ರೀತಿಯೇ ಕ್ಷತ್ರಿಯಲ್ಲೇ ಅವತಾರ ಮಾಡಿ ಬಂದ. ಅಪಾತಯಚ್ಚಾಸು ಶಿರಸ್ಸತೇನ ಕಾಶೀಶ್ವರಸ್ಯ. ಕಾಶಿಯ ಒಡೆಯವನು ಈಶ್ವರ, ಅವನು ಕಾಶೀಶ್ವರ. ಕೃಷ್ಣ ಸರ್ವೇಶ್ವರ, ಈಶ್ವರ. ಈಶ್ವರೋ ವಿಕ್ರಮೀ ಧನ್ವಿ ಎಲ್ಲಿ ಬರುತ್ತೆ? ಅಲ್ಲಿದೆ ಈಶ್ವರನಾಥ ಕೃಷ್ಣ. ವಾರಾಣಸ್ಯಾಂ, ಇದು ಹೊಸದು.
ಇಲ್ಲಿಂದ ಹೋಗಿ ಎಲ್ಲಿ ಬಿತ್ತು ಅವನ ತಲೆ ಕಾಶಿಯಲ್ಲಿ ಬಿತ್ತು, ಅಂತ ಏಟ್ ಹಾಕಿದ. ಇದೆಲ್ಲ ಬೀಳುತ್ತಾ ದರ್ಶನ ಮಾಡಿದರೆ ಕೆಳಗೆ ಬಿದ್ದರೆ ಸಾಕು ಅಲ್ಲಿವರೆಗೆ ಹೋಗುತ್ತೆ. ಇದು ದಾಯಕ ಮಾಡ್ದ ಕೃಷ್ಣ, ಅದಕ್ಕೆ ಮಾಡ್ದ. ಮನುಷ್ಯ ಮಾಡೋಕ್ಕಾಗೋದಿಲ್ಲ ಇವರೆಲ್ಲ, ಸಾಮಾನ್ಯರಿಗೆ ಅಸಾಧ್ಯ. ಹನುಮಂತ ಮಾಡಿದ್ದೇನು, ಅಲ್ಲಿಂದ ಸಂಜೀವನ ಎಸ್ತರೆ 50,000 ಯೋಜನೆ ದೂರ ಅಲ್ಲೇ ಬಿತ್ತು ವಾಪಸ್. ಇಲ್ಲಿ ತಲೆ ಬೀಳಿಸಿತ್ತು, ಅಲ್ಲಿ ಸಂಜೀವನ ಬೆಟ್ಟನೇ ಬೀಳಿಸಿತ್ತು. ಕೃಷ್ಣ ಹೀಗಂದ ಭುಜನ ಮರ್ತ್ಬಿಟ್ಟಿದೆ, ಎಲ್ಲಿದೆ ಅದು? ಕೃಷ್ಣ ಹೀಗಂದಾಗ ಏನಾಯ್ತು ಭುಜನ, ಎಲ್ಲಿದೆ ಅದು? ಅಲ್ಲ, ಮರ್ತೋಗ್ಬಿಟ್ಟಿದೆ, ಅದು ಪದ್ಧತಿ. ಇಲ್ಲಿ ಶಬ್ದ ಬರೀಬಾರ್ದು, ಕಥೆ ಬರೀಬಾರ್ದು. ಕಥೆ ನೆನಪಿದ್ದರೆ ಶಬ್ದ ನೆನಪಿರುತ್ತೆ, ಶಬ್ದ ಇರೋದು ಕಥೆ ನೆನಪಿರುತ್ತೆ. ಅವಳು ಸ್ವಾರಸ್ಯ ಆದರೆ ಏನೋ ಅದು ಮುಂದೆ ಹಿಂದೆ ಆಗಿತ್ತು ಕೇಳ್ತಿದ್ರು, ಮುಂದೆ ಬರೋ ಪದ್ಧತಿ ಅಲ್ಲ, ನೆಕ್ಸ್ಟ್ ಇರೋದಲ್ಲ. ಈಗ ಹಿಂದಿನ ಸಿಲೆಬಸ್ ಇದು, ಹಳೇದು. ಎಲ್ಲಿದೆ ಹೇಳಿ ನೋಡೋಣ. ಅಲ್ಲ, ಎಷ್ಟು ಮೇಲೆ ಯುದ್ಧಕ್ಕೆ ಹಂಸ ಹಿಡ್ಬೇಕು ಬಂದಿರ್ತಾರೆ. ಬಂದಾಗ 2 ಭೂತಗಳಿರುತ್ತೆ ಅವ್ರ ಹತ್ರ, ರುದ್ರದೇವರು ಮೆಚ್ಚಿ ತೊಗೊಂಡು ಬಂದಿರ್ತಾರೆ. ಅದು ಗೊತ್ತಾಯ್ತಾ? ಆಗ ಕೃಷ್ಣ ಏನು ಮಾಡ್ತಾರೆ, ಕುಂಡಧಾರ ಮಹೋದರ, ಕುಂಡಧಾರಿ ಮನೋಹರ ಇಬ್ಬರು ಕೃಷ್ಣನ ಹತ್ರ ಬಂದುಬಿಟ್ಟು ಭುಜ ಮೇಲೆ ಕುತ್ಕೊಡುತ್ತೆ. ಕೃಷ್ಣನ ಕಿವಿ ಕಚ್ಚಲಕ್ಕೆ ಕೊಡುತ್ತೆ. ಕೃಷ್ಣ ಹೀಗಂತಾರೆ. ಎಲ್ಲಿಗೆ ಹೋಗ್ತಾರೆ ಅವರು? ಸೀದಾ ಕೈಲಾಸಕ್ಕೆ ಹೋಗಿಬಿಡ್ತಾರೆ, ಬ್ಯಾಕ್ ಟು ಪೆವಿಲಿಯನ್ ಅಂತ. ಅಲ್ಲಿಂದ ಬಂದಿರ್ತಾರಲ್ಲ, ಒಳ್ಳೆಯವರು ಅವರು, ದುಷ್ಟರಲ್ಲ. ಕೃಷ್ಣ ರುದ್ರದೇವರ ದೂತರು. ಇವ್ರಿಗೆ ಪಾಪ ಇಲ್ಲ, ಲೆಡ್ ಸರ್ವಿಸ್ ಇದ್ದಾಗಿತ್ತು ಅವ್ರದ್ದು. ಈಗಂತ ತಕ್ಷಣ ಅಲ್ಲಿ ವಾಪಸ್ ಬಿದ್ದರು. ಗದೆ ವಾಪಸ್ ಹೋಗಿದ್ದು ನೆನಪದೆ. ಶಿವನ ಗದೆಯನ್ನು ವಾಪಸ್ ಕಳಿಸಿದ್ದು ಅಲ್ಲಿ ಬಂತು. ನಾರದರು ಬಂದು ಎಗಸ್ತಾ ವಾಪಸ್ ಹೋಯಿತು. ಶಿವನ ದೂತರನ್ನು ವಾಪಸ್ ಕಳಿಸ್ಕೊಟ್ರು. ಕೃಷ್ಣ ಎರಡನ್ನೂ ವಾಪಸ್ ಕಳಿಸ್ಕೊಟ್ಟ ಅವ್ರಿಗೆ. ಅವ್ರು ಕೆಟ್ಟವರಲ್ಲ, ಅದರ ರಕ್ಷಣೆ ಮಾಡಿದ. ತಿಳಿತಾ? ಸೊ ಹನುಮಂತನ ಕೆಲಸ ಇಬ್ಬರಿಗೆ ಒಂದೇ ಆಯ್ತು. ಈಗ ಇಲ್ಲಿದ್ದು 50,000 ಯೋಜನೆ ದೂರ ಎಷ್ಟಿದ್ದು ಹನುಮಂತನಾದರೆ ಕೈಲಾಸ ಎಷ್ಟು ದೂರ, ಅಲ್ಲಿಗೆ ಹೋಗಿ ಬೀಳ್ಬೇಕು ಕರೆಕ್ಟಾಗಿ ಇಬ್ಬರು ಕೂಡ. ಮತ್ತು ಸಾಯಬಾರ್ದು, ಇಷ್ಟೆಲ್ಲ ದೂರ ಬಿದ್ದು ಪುಡಿ ಆಗೋಗ್ಬಿಡ್ತಾರೆ. ಎಲ್ಲ ಗಿಡಿಸ್ಬೇಕು ಅವ್ರನ್ನ. ಇದೆಲ್ಲ ಭಾರಿ ಆಶ್ಚರ್ಯ. ಪ್ಲೇನ್ ಬೀಳೋದು ಹೇಗಿರುತ್ತೆ, ಇಳಿಯೋದು ಹೇಗಿರುತ್ತೆ, ಇಳಿದ್ರೆ ಹೇಗಿರುತ್ತೆ ನಾವು ಗೊತ್ತು. ಆರಾಮಾಗಿ ಬಿದ್ದರೆ ಪೀಸ್ ಸುಟ್ಟು ಬೂದಿ ಆಗಿರ್ತಾರೆ. ಹಾಗಾಗೋದು. ಇಳಿಯೋದು ಬೇರೆ, ಇದು ಬೇರೆ. ಎಸೆಯೋದು ಬೇರೆ, ಕೊಡೋದು ಬೇರೆ. ಎಸೆಯೋದು ಹೇಗೆ, ಕೊಡೋದು ಹೇಗಿರುತ್ತದೆ ಗೊತ್ತಾಗುತ್ತೆ. ಅದು ಬಡಿಸ್ಬೇಕಾದ್ರೆ ಎಸ್ಕೊತಾ ಹೋದ್ರೆ ಹೇಗಿರುತ್ತೆ, ತಿನ್ನೋದು ಮನಸ್ಕೊಡೋ ಬರೋದಿಲ್ಲ. ಸಹಾಯ ಕೃತ್ಯಾಸ್ಯ ಚ ಕಾಶಿ ರಾಜೋ, ಇವೆಲ್ಲ ತಿಳ್ಕೊಂಡಾಗ ಮಹಾತ್ಮೆ ಅರ್ಥ ಆಗುತ್ತೆ. ದೇವ್ರ ಮಹಿಮೆ ಎಷ್ಟು ಅಪೂರ್ವ ಅಂತ ಗೊತ್ತಾಗುತ್ತೆ. ಆ ಭಕ್ತಿ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಕೃಷ್ಣನ ಏನೋ ಕೃಷ್ಣನ ಅಂದ್ಕೊಂಡಿರ್ತೇವೆ. ಇದೆಲ್ಲ ಕೇಳಿದಾಗ ಇವೆಲ್ಲ ಸಾಮಾನ್ಯ ಬೇರೆ ಕಡೆ ಕೇಳೋ ಪ್ರಸಂಗ ಬರೋದಿಲ್ಲ. ಹರಿವಂಶದಲ್ಲೇ ಜಾಸ್ತಿ ಬರೋದು ಇವೆಲ್ಲ ಕೂಡ. ಭಾಗವತ ಸಂಕ್ಷೇಪ ಬರುತ್ತೆ, ಕೆಲವು ಹರಿವಂಶ ವಿಸ್ತಾರವೂ ಬರುತ್ತೆ. ಅದೆಲ್ಲ ಹೇಳೋದ್ರಿಂದ ಅದೆಲ್ಲ ಸಂಗ್ರಹ ಮಾಡ್ತಾರೆ. ಸಾಹಾಯ್ಯ ಕೃತ್ಯಾಸ್ಯ ಕಾಶಿ ರಾಜೋ ಯಥೈವ ಕಿರ್ಮೀರ ಹಿಡಿಂಬ ಸಾಲ್ವಾಹ ಅನ್ನೇ ಚ ದೈತ್ಯ. ಅವನೆಲ್ಲಿ ಹೊರಟ? ತತ್ತಮೋಂಧಂ, ತಮಸ್ಸಿಗೆ ಹೊರಟ. ಯಾತಕ್ಕೆ? ಸಚ ಬ್ರಹ್ಮಾಹಂ ವಾಸುದೇವೋಸ್ಮಿ, ನಾನು ಬ್ರಹ್ಮ, ನಾನು ವಾಸುದೇವ ಅಂತ ಹೇಳ್ತಿದ್ದರಿಂದ ಅದೇ ಒಂದು ಸತ್ತು ಇನ್ನೂ ಕೆಟ್ಟ ಇದಕ್ಕೆ ಹೊರಟ. ಎಲ್ಲಿಗೆ ಹೊರಟ? ಅಂತ ತಮಸ್ಸಿಗೆ ಹೊರಟ. ಫೈನಲ್ ಅದು ಅಲ್ಲಿಗೆ ಹೊರಟ. ದುಷ್ಟನ್ನ ಜೈಲಲ್ಲಿ ಟ್ರಾನ್ಸ್ಫರ್ ಮಾಡಿದರು. ಎಲ್ಲಿಗೆ? ಇನ್ನೊಂದು ಜೈಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದಕ್ಕೆ ಯಾರು ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಮಾಡಿ ಕಳಿಸೋದಿಲ್ಲ. ಅದಕ್ಕೇನೆ ಇಲ್ಲಿ ಹೇಗಿರ್ತಾನೋ, ಸತ್ತವ್ರು ಹೇಗಿರ್ತಾನೆ ಮುಂದೆ ಅದೇ ಕೇಡ್ರೆಲ್ಲ ಹೋಗ್ತಾನೆ ಮುಂದೆ ಅವನು. ಅದು ಇವತ್ತಿನ ಕೇಡ್ರೆ ಮೇಂಟೈನ್ ಆಗ್ತಾ ಹೋಗುತ್ತೆ. ಸತ್ತರು ಎಲ್ಲರೂ ಒಂದೇ ಗತಿಗೆ ಹೋಗೋದಿಲ್ಲ. ಪರೀಕ್ಷೆ ಮುಗಿದ ತಕ್ಷಣ ಕೆಲವು ಸಿನಿಮಾಕ್ಕೆ ಹೋಗೋರು, ಮ್ಯಾಚ್ಗೆ ಹೋಗೋರು, ಕ್ಲಬ್ಗೆ ಹೋಗೋರು, ಮನೆಗೆ ಹೋಗೋರು, ದೇವಸ್ಥಾನ, ಅನೇಕ ವೆರೈಟಿ ಇರ್ತಾರೆ. ಆದ್ದರಿಂದ ಜೀವ ಭೇದ, ಅವ್ರ ಸಾಧನೆ ಕೂಡ ಭೇದ. ಅಷ್ಟು ಮಾಡಿದ್ದೆಲ್ಲ ಮುಂದುವರಿತಾ ಹೋಗುತ್ತೆ. ಸೊ ಇಲ್ಲಿ ಬರೀ ಸತ್ತ, ಕ್ರಮವಾಗಿ ಬಂದು ಅನ್ನತಮಸ್ಸಿಗೆ ಹೋದ. ಅವ್ರು ಯಾವ ಕಾಲಕ್ಕೂ ಜಾರರು ಹೇಳ್ತಾರಲ್ಲ, ಪರ್ವತೇಶು ವಿಧಾವತಿ, ಮೇಲಿಂದ ಇಳಿದ ನೀರು ವಾಪಸ್ ಹೋಗೋ ಚಾನ್ಸ್ ಇದೆಯಾ? ಅದಕ್ಕೆ ಈ ನೀರಾದ್ರೆ ಹರಿಬೋದು ಬೈ ಚಾನ್ಸ್ ನಿಂತರೆ. ಬೆಟ್ಟದ ಮೇಲಿನ ನೀರು ಯಥಾ ದುರ್ಗೇ ಪ್ರವೃಷ್ಟಂ, ಮೇಲೆ ಬಿದ್ದಂಥ ಬೆಟ್ಟದ ತುದಿಯಲ್ಲಿ ಬಿದ್ದ ನೀರು ಎಲ್ಲಿಗೆ ಹೋಗ್ಬೇಕದು? ಕೆಳಗೆ. ಒಂದು ವಾಪಸ್ ಬರೋ ಚಾನ್ಸ್ ಇಲ್ಲ. ಮತ್ತು ಫಾಸ್ಟಾಗಿ ಬೇರೆ ಹೋಗುತ್ತೆ. ಮೃತ್ಯುಮಾಯ ಅಂತ, ಸಾವಿನಲ್ಲಿ ಸಾವು, ಕೆಡುಕಿನಲ್ಲಿ ಕೆಡುಕು. ಬರೀ ಬೀಳೋದಕ್ಕೂ ಅಲ್ಲಿಂದ ಬೀಳೋದಕ್ಕೆ ವ್ಯತ್ಯಾಸ ತೋರಿಸ್ಕೊಂಡ್ರೆ ಹೇಗೆ ಬೀಳ್ತಾರೆ ಅಂತ ಹೇಳ್ತಾರೆ. ತತ್ತಮೋಂಧಂ, ತಮಸ್ಸು ಅಂದ್ರೇನು? ಅಜ್ಞಾನ. ನಮಗೆ ಪ್ರಶ್ನೆ, ಇವರೆಲ್ಲ ಯಾಕೆ ತಮಸ್ಸಿಗೆ ಯಾಕೆ ಹೋಗಬೇಕು ಅಂತ ಕೇಳಿದರೆ, ಅಜ್ಞಾನ ತಮಸ್ಸು. ಐ ಆಮ್ ಇನ್ ಡಾರ್ಕ್ ಅಂತಾರೆ. ಡಾರ್ಕ್ ಅಂದ್ರೇನು? ಅಜ್ಞಾನ ಇದೆ ಅಂತ ಅರ್ಥ. ಅಜ್ಞಾನದ ಫಲ ಏನು? ತಮಸ್ಸೆ. ತಮಸ್ಸು ಅಜ್ಞಾನ, ತಮಸ್ಸು ಶಾರ್ವರಂ ಪ್ರೋಕ್ತಂ. ಅವ್ರು ಮುಟ್ಟಿದ್ದಲ್ಲಿಗೆ ತಮಸ್ಸಿಗೆ. ಬೆಳಕು ಜ್ಞಾನ. ಅಲ್ಲಿಗೆ ಹೋಗ್ತಾರೋ? ಬೆಳಕಿನ ಲೋಕ ಯಾವುದದು? ವೈಕುಂಠ. ನ ತದ್ಭಾಸಯತೆ ಸೂರ್ಯ ನ ಶಶಾಂಕೋ ನ ಪಾವಕಃ. ಹೇಳಿಲ್ಲ ಅದರೊಳಗೆ? ಸೂರ್ಯ ಚಂದ್ರಾದಿಗಳ ಬೆಳಕಲ್ಲಿಲ್ಲ. ಯಾಕೆಂದರೆ
ಆ ಬೆಳಕಿನ ಬಿದ್ದು ಬೆಳಕು ಲೆಕ್ಕನೇ ಇಲ್ಲ, ಅದು ಸೆಲ್ಫ್ ಲ್ಯುಮಿನಿಸೆಂಟ್. ಅದು ನಾವೇನು ಮಾಡಿ ದೀಪ ಹಚ್ಚಿಟ್ಟಿರ್ತಾರೆ ಗೊತ್ತಾಯ್ತು, ಅಲ್ಲೇ ಕರೆಂಟ್ ಬಂದ ತಕ್ಷಣ ಏನು ಮಾಡ್ತಾರೆ, ಹರಿಸ್ಬಿಡ್ತಾರೆ. ಅದಕ್ಕೆ ವೇಸ್ಟ್ ಇದು ಆದಷ್ಟು ಬೆಳಕಿದು ಕೊಡೋದಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ ಸೂರ್ಯ ಹುಟ್ಟಿದ ಮೇಲೆ ಈ ದೀಪನೂ ಹರಿಸಿಬಿಡ್ತಾರೆ. ಅದಕ್ಕೆ ಭಾರಿ ಬೆಳಕದು, ಮೇಣದ ಬತ್ತಿ ಬೆಳಕು ಬೇರೆ, ಈ ಕರೆಂಟ್ ಬೆಳಕು ಬೇರೆ, ಅಲ್ಲಿ ಸೂರ್ಯನ ಬೆಳಕು ಬೇರೆ. ದೊಡ್ಡದು ಬಂದ ಚಿಕ್ಕದು ಏನಾಗಬೇಕು, ಬೆಲೆ ಇಲ್ಲ. ಸೊ ಇವರಲ್ಲಿ ಹಳ್ಳಿ ಬೆಳಕು ಸೂರ್ಯಚಂದ್ರ ಇಲ್ಲ ಅಂತ ಜನ ಏನು ತಿಳ್ಕೊಂಡ್ಬಿಟ್ರು, ವೈಕುಂಠದಲ್ಲಿ ಸೂರ್ಯನ ಬೆಳಕಿಲ್ಲ ಚಂದ್ರನ ಬೆಳಕಿಲ್ಲ ಅಂದರೆ ಅರೆ ಅದಂತ ತಮಸ್ಸೆ ಆಯ್ತಲ್ಲ ಅದು ಕೂಡ ಅಂತ ಕೇಳಿದರೆ ಅಲ್ಲ, ಇಲ್ಲಿ ಬೆಳಕಿಲ್ಲ ಇಲ್ಲ, ಅಲ್ಲಿ ಬೆಳಕು ಬೇಕಿಲ್ಲ. ಯಾಕೆ, ಇಲ್ಲಿ ಬೆಳಕು ಬೇಕು ಇಲ್ಲ, ಅಲ್ಲಿ ಬೆಳಕಿದೆ, ಈ ಬೆಳಕು ಬೇಕಿಲ್ಲ. ಅರ್ಥ ಆಯ್ತಾ? ಅವೆಲ್ಲ ಕಾವ್ಯಮಯ, ಅದಿಲ್ಲ ಇದಿಲ್ಲ ಅಂದರೆ ಯಾವ ಥರ ಅರ್ಥ ಮಾಡ್ಕೋಬೇಕು. ಇವರು ನೋಡೋದಕ್ಕೆ ಎರಡೂ ಅದೇನೆ, ತಮಸ್ನಲ್ಲೂ ಸೂರ್ಯಚಂದ್ರರಿಲ್ಲ, ವೈಕುಂಠದಲ್ಲೂ ಸೂರ್ಯಚಂದ್ರರಿಲ್ಲ ಅಂದರೆ ಬೆಳಕಿಲ್ಲ. ಅವ್ರು ಇದ್ದಾರೆ, ಬೆಳಕಿಲ್ಲ. ಇಲ್ಲಿ ಇಲ್ಲೇ ಇಲ್ಲ ಅವರು. ಯಾಕೆ ಅಂದರೆ ಅಗತ್ಯ ಇಲ್ಲ, ಇಲ್ಲಿ ಅವ್ರು ಹೋಗೋಕೆ ಇಲ್ಲೇ ಇಲ್ಲ, ಒಳ್ಳೆಯವರು ಎಲ್ಲಕ್ಕೆ ಹೋಗ್ಬೇಕು ಮತ್ತೆ, ಆದ್ದರಿಂದ ಇಲ್ಲ. ಸಹಾಯ ಕೃತ್ಯಶ್ಚಕಾಸಿ ರಾಜೋ. ಹೌದು, ಅದೇ ದ್ವೇಷ ಭಾವನೆ ಬಂದಿದ್ದೇ ಕತ್ಲಿಂದ, ರಿಸಲ್ಟು ಕತ್ಲೇನೆ. ಕತ್ಲಲ್ಲಿರೋದೇ ಶಿಕ್ಷೆ. ಊಟಕ್ಕೆ ಕೂತಾಗ ಸಕ್ಕರೆ ಎಷ್ಟು ಬಜಿತ ಆಗುತ್ತೆ ಆತ ನಿಮಗೆ. ಅದು ಸಿನಿಮಾ ಅವ್ದು ಬಿಡಿ, ಊಟಕ್ಕೆ ಕೂತ ಸಹಿಸ್ಕೊಂಡು ಟಿ ವಿ ನೋಡ್ಬೇಕಾದ್ರೆ ಬಜಿತಾ ಬಿಡು. ಊಟಕ್ಕೆ ಕೂತಾಗ ಬಾಯಿ ಕತ್ಲು ಸ್ವಲ್ಪ ಇರುತ್ತಿತ್ತು, ಟಿ ವಿ ಕತ್ಲಲ್ಲಿ ನೋಡೋಕ್ಕಾಗತ್ತಾ, ಸಾಧ್ಯ. ಅದೆಷ್ಟು ಲಾಸ್ ಅನಿಸುತ್ತೆ ಅವನಿಗೆ. ಆಮೇಲೆ ಬರೀ ಅದೇ ಇಲ್ಲ, ಬಂದೆ ಇನ್ನೆಲ್ಲ ಇದೆ, ಏನಾದರೂ ಉತ್ತಪ್ತ ಅತ್ಯುತ್ತ ಅವೆಲ್ಲ ಇದೆ. ಈಗ ಬೆಳಕಲ್ಲಿ ಹೊಡೆಯೋದ್ರೆ ಬೇರೆ, ಕತ್ಲಲ್ಲಿ ಹೊಡೆಯೋದು ಬೇರೆ. ಇದು ಕೂಡ ಎಲ್ಲಿಂದ ಹೊಡಿತಾರೆ ಗೊತ್ತು ಕೂಡ ಆಗೋದಿಲ್ಲ. ನಿಷಿದ್ಧ. ಆದರೆ ಕತ್ಲಲ್ಲಿ ಬದುಕಲಿಕ್ಕೆ ಸಾಧ್ಯ. ಬೆಳಕಾದರೆ ನೋಡಿ ಏನೂ ಗೊತ್ತಾಗಲ್ಲ. ಕತ್ಲದ ಅನ್ನಂತ ಮಸ್ತಂದ್ರೆ ಏನು ಗೊತ್ತು, ಏನೇನೂ ಗೊತ್ತಾಗೋದಿಲ್ಲ ಅಂತ ತಡವರಿಸ್ಲೋಕೊಳ್ಳೋಕ್ಕೂ ಬರೋದಿಲ್ಲ, ಆ ರೀತಿ ಇರುತ್ತೆ. ನಿಹತ್ಯತೌ ಕೇಶವೋ ರೌಗ್ಮಿಣೇಯಂ. ಅದಕ್ಕೆ ಸುಪಾಪ ಬುದ್ಧಿ ಪಾಪಬುದ್ಧಿ, ಪಾಪಾಬುದ್ಧಿ ಯಶ್ಯ ಸಹ ಪಾಪೇ ಬುದ್ಧಿ ಯಶ್ಯ ಸಹ. ನಿಹತ್ಯತೌ ಕೇಶವೋ ರೌಗ್ಮಿಣೇಯಂ ಪುನರ್ವೈದರ್ಭ್ಯಾಂ ಜನಯಾಮಾಸ ಸದ್ಯ. ಇಲ್ಲಿಗೆ ಆ ಕಥೆ ಮುಗೀತು. ಎಲ್ಲಿದೆ ಎಲ್ಲೋ ಇದಿಷ್ಟು ಕೂಡ ಅಲ್ಲಿ ಬಂದ ಕೃಷ್ಣ ಪುನಃ ಪ್ರದ್ಯುಮ್ನ ಹುಟ್ಟಿದ. ಸ್ವಲ್ಪ ಹೊತ್ತಿಗೆ ಏನಾಯ್ತು ಈಗ, ಸ ಏಕಲವ್ಯೋ ರಾಮಜಿತಃ ಶಿವಾಯ ಚಕ್ರೇ ತಪಃ ಅಜೇಯತಾಂಚಾಪ ತಸ್ಮಾತ್. ಹೇಗೂ ದ್ವೀಪಕ್ಕೆ ಹೋಗಿದ್ದ, ತಪಸ್ಸಿಗೆ ಕೂತವ್ರು ಏಕಲವ್ಯ. ರುದ್ರ ಪ್ರತ್ಯಕ್ಷರಾದರು. ಪ್ರತ್ಯಕ್ಷ ವರ ಕೇಳಿಕೊಂಡ, ಏನಂತ, ಅಜೇಯತ್ವ ವರ ಕೊಡಬೇಕು ಅಂತೇಳಿ. ಆಯಿತು ಅಂತ ಕೊಟ್ಟರು. ಬಂದ ಮತ್ತೆ ಯುದ್ಧಕ್ಕೀಗ. ಸಶರ್ವದತ್ತೇನ ವರೇಣ ದೃಪ್ತಃ ಪುನರ್ಯೋದ್ಧುಂ ಕೃಷ್ಣಮೇವಾಸಸಾದ. ತಶ್ಚಾಸ್ತ್ರ ಶಸ್ತ್ರಾಣಿ ನಿವಾರ್ಯ ಕೇಶವ ಚಕ್ರೇಣ ಚಕ್ರೇ ತಮಪಾಸ್ತಕಂಧರಂ. ಸಹ ಶರ್ವದತ್ತೇನ ವರೇಣ ದೃಪ್ತಃ. ಈಗ ಅವನಿಗೆ ಭಾರಿ ಧೈರ್ಯ, ರುದ್ರದ ವರ ಇದೆ ಈಗ ಅಂಥೇಳಿ ಪತ್ತಿದ್ದು. ಬದಲು ಶಸ್ತ್ರಾಸ್ತ್ರಗಳ ಮೇಲೆ ಇದು ಧೈರ್ಯ ಇತ್ತು. ಈಗ ರುದ್ರ ವರದ ಮೇಲೆ ಧೈರ್ಯ, ಯುದ್ಧಕ್ಕೆ ಬಂದ. ದೃಪ್ತಃ ಪುನರ್ಯೋದ್ಧುಂ ಕೃಷ್ಣಮೇ ವಾಸಸಾದ. ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದ. ತಶಾಸ್ತ್ರ ಶಸ್ತ್ರಾಣಿ ನಿವಾರ್ಯ ಕೇಶವ ಚಕ್ರೇಣ ಚಕ್ರೇ ತಮಪಾಸ್ತಕಂಧರಂ. ಅಷ್ಟೊತ್ತಿಗೆ ಅವನ ಅಸ್ತ್ರಶಸ್ತ್ರಗಳನ್ನು ಕೃಷ್ಣ ನಿವಾರ್ಯ ತನ್ನ ಚಕ್ರ ಅವನಿಗೆ ತನ್ನ ಅಸ್ತ್ರ ತೆಗೆದುಹಾಕಿಬಿಟ್ಟು ಚಕ್ರೇ ತಮ್ಮ ಅಪಾಸ್ತಕಂಧರಂ, ಅವನು ಕತ್ತಿಲ್ಲದವನನ್ನಾಗಿ ಮಾಡಿದ. ಚಕ್ರದಿಂದ ಕತ್ತಿಲ್ಲದವರಾಗಿ ಮಾಡಿದ, ತಲೆ ಕತ್ತರಿಸಿದ ಅಂತ ಕಥೆ ಮುಗೀತು. ವಾರ ತೊಗೊಂಬಂದಿದ್ದಷ್ಟೇ ಹೋಗಿ ಬಂದ, ಇದು ಸತ್ತೋದು. ಇಷ್ಟಾದ್ರೂ ಅವನಿಗೂ ಬುದ್ಧಿ ಬರಲಿಲ್ಲ. ಇಂಥ ಏಕಲವ್ಯನಿಗೆ ಅನ್ಯಾಯ ಆಯಿತು ಅಂತ ಹೇಳೋದು ಸರಿಯಲ್ಲ, ಗೊತ್ತಾಯ್ತಾ. ಇವತ್ತು ಅನ್ಯಾಯ ಕೊಂದರು ವೀರಪ್ಪನ ಯಾರು ಹೇಳ್ತಾರ? ಆ್ಯಕ್ಚುಲಿ ಕೊಲ್ಬೇಕಾದ್ರೆ ಮಾಡಿ ಬೇರೆ ಟ್ರಿಕ್ ಮಾಡೇ ಕೊಂದಿದ್ದು ಅದನ್ನು. ಬಟ್ ಏನಂತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ ಹೊರತು ಅದನ್ನು ಮೋಸ ಅಂತ ಕರೆಯೋದಿಲ್ಲ, ಅನ್ಯಾಯ ಅಂತ ಕರೆಯೋದಿಲ್ಲ. ಆದ್ದರಿಂದ ಯಾರಿಗೆ ಅನ್ಯಾಯ ಆಯಿತು ನೋಡಬೇಕು ಫಸ್ಟ್. ಅವನ ಯೋಗ್ಯನಿಗಾದರೆ ಅದು ಗುಡ್ ಅಂತ ಹೇಳಬೇಕು, ಒಳ್ಳೆಯವರಿಗೆ ಆಗಬಾರ್ದು ಯಾವಾಗ. ಹಾಗೆ ಮಾಡಿಲ್ಲ, ಆದ್ದರಿಂದ ತಪ್ಪಲ್ಲ. ಇದೆಲ್ಲ ನೀವೇನು ಹೇಳ್ಬೋದು ಜನ, ನೀವು ಹೇಳ್ತಿರೋದು ಮಹಾಭಾರತದಲ್ಲಿ ಬಂದು ಏಕಲವ್ಯನ ಕಥೆ, ನೀವು ಹರಿವಂಶದಲ್ಲಿ ಹೇಳ್ತಾ ಇದ್ದೀರಿ. ನೀವು ಬೇರೆ ಏಕಲವ್ಯ ಇರ್ಬೋದು, ಇದು ಬೇರೆ ಸೋರ್ಸ್ ಇರ್ಬೋದು. ಅಂದರೆ ಮಹಾಭಾರತದಲ್ಲೇ ಬಂದಿದೆ ಅದು. ಮಹಾಭಾರತಲ್ಲೂ ವಿಷಯ ಬಂದಿದೆ, ಕೃಷ್ಣನಿಂದಲೇ ಸತ್ತ ಅಂತ ಅಲ್ಲೇ ಹೇಳ್ಬಿಟ್ಟಿದ್ದ. ಅವನು ಬಯೋಡೇಟಾ ನೋಡಿದ್ರೆ ಗೊತ್ತಾಗಲ್ವಾ, ರೆಸ್ಯೂಮ್ ಯಾಕೆ ನೋಡ್ತಾರೆ? ಅವನ ಯೋಗ್ಯತೆ ಎಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ. ಅವನ ಕ್ವಾಲಿಫಿಕೇಷನ್ ಎಷ್ಟು ಮುಖ್ಯನೋ ಯೋಗ್ಯತೆಯೂ ಅಷ್ಟೇ, ಅಚೀವ್ಮೆಂಟು ನೋಡ್ತಾರೆ. ಇವನ ಅಚೀವ್ಮೆಂಟ್ ಹೀಗಿದೆ. ಅವನಿಗೆ ವೆಸ್ಟ್ ಆಯಿತು, ಅವ್ರಿಗೆ ವೆಸ್ಟ್ ಆಗಲಿಲ್ಲ, ಪುಣ್ಯ ಬಂತು ಅವರಿಗೆ. ನಿಮ್ಮಂತ ಯಾರೋ ಚಾಕು ಕೊಟ್ರಪ್ಪ, ಹಣ್ಣು ಎತ್ತುಗಳಿಗೆ ಕೊಟ್ಟರು, ನೀವು ಯಾರು ಹೇಳ್ತೀವಿ ಯಾರ ಕೊಂದು ಜೈಲಿಗೆ ಹೋಗ್ಬಿಟ್ಟ. ಅದಕ್ಕೆ ವೇಸ್ಟ್ ಆಯಿತು, ಪಾಪ ಕೆಟ್ಟದಾಯ್ತು ಅಂದರೆ ಇವ್ರು ಕೆಟ್ಟದಾಗಲೇ ಕೊಟ್ಟಿಲ್ಲ, ಅವ್ರು ಕೆಟ್ಟದ್ದು ಮಾಡಿಕೊಂಡು ಅದರಿಂದ ತಾನೇ ಕೈ ಕೊಟ್ಕೊಂಡು. ಎಷ್ಟೋ ಜನ ನಮ್ಮಲ್ಲಿ ಇದ್ದಾರೆ, ಸೌದೆ ಗಿೌದೆ ಕಡಿಲಿಕ್ಕೆ ಬರೋದಿಲ್ಲ ಅವರಿಗೆ. ಯಾರೋ ಬರೋಕ್ಕೆ ಅರ್ಜೆಂಟ್ ಮಾಡ್ಲಿಕ್ಕೆ ಹೋಗ್ತಾರೆ, ಕಾಲು ಕರ್ಪಡಿಕೊಂಡಿದ್ದಾರೆ, ಬಡಿ ಸೀದಾ ಖಾಲಿ ಬಿದ್ದು ಬೆಟ್ಟೋ ಗಿಟ್ಟೋ ಹೋಗಿರುತ್ತೆ.
ಗೊತ್ತಾಯ್ತಾ, ಬೆಟ್ಟು ಹೋಗಲಿ ಅಂತ ಯಾರು ಮಾಡಿಲ್ಲ, ಕೊಟ್ಲಿ ಮಾಡೋದೆಲ್ಲ ಯಾರು ಆ ಉದ್ದೇಶಕ್ಕೆ ಮಾಡೋದೇ ಇಲ್ಲ. ಇವರು ಅವ್ನು ಮಾಡಿಕೊಟ್ರೆ ಯಾರೇನು ಮಾಡ್ತಾರೆ? ಅವನು ಯಾರಿಗಿಲ್ಲ, ಏನು ಅಧಿಕಾರ ಇಲ್ಲ. ಅಜಯರಾಗೋದು ಕೊಟ್ಟರು, ಹೇಳಿದ ತಹಸೀಲ್ದಾರ್ ಕೊಟ್ರಪ್ಪ, ಮೇಲೋರು ತೆಗೆದು ಹಾಕಿದ್ರು. ತನ್ನ ಜ್ಯೂರಿಸ್ಟಿಕ್ಷನಲ್ಲಿ ಕೊಲ್ಲಕ್ಕೆ ಬರುತ್ತೆ. ರುದ್ರದೇವರನ್ನ ಕೆಳಗಿರೋರು ಯಾರು ಕೊಲ್ಲಕ್ಕೆ ಬರೋಲ್ಲ, ಅರ್ಥ ಆಯ್ತಾ? ಮೇಲವ್ರು ಕೊಲ್ಬೋದು, ಅರ್ಥ ಆಯ್ತಿಲ್ಲ. ಅದಕ್ಕೆ ಅವ್ರ ಮೇಲಿಂದ ಆರ್ಡರ್ ತಂದಾಗ ಇದು ಹೋಗುತ್ತೆ. ಅವ್ರದ್ದು ಅಲ್ಲಿ ಅವರೇ ಮಾಡ್ಬೋದು, ಇಲ್ಲಿ ಮೇಲಿಂದ ಕೊಡ್ಬೋದು. ಸಾಮಾನ್ಯವಾಗಿ ಅವ್ರು ಯಾಕೆ ಮಾಡೋದಿಲ್ಲ ಅಂದರೆ ಕೊಟ್ಟು ಮಾತು ತಪ್ಪಾರ್ದು ಅಂತೇಳಿ ಅವ್ರು ಮಾಡಲ್ಲ ಅಷ್ಟೇ. ಅವರೇ ಮಾಡಿದ್ರೆ ಏನಾಗುತ್ತಾಗ? ಕೊಟ್ಟು ಮಾತು ತಪ್ಪಿದಾಗ ಮೇಲೆಯವರಿಂದ ಮಾಡಿಸ್ಬಿಟ್ರೆ ಇವ್ರು ಎಷ್ಟೊತ್ತಲ್ಲಿ ಕೊಟ್ಬಿಡ್ತಾರೆ, ಇಷ್ಟ ಇಲ್ದ್ರೆ ಕೊಟ್ಬಿಡ್ತಾರೆ, ಮೇಲ್ದವ್ರಿಗೆ ಫೋನ್ ಮಾಡ್ತಾರೆ ನೀವು ಕ್ಯಾನ್ಸಲ್ ಮಾಡಿ ಅಂತೇಳಿ. ಯಾಕೆ ಇವ್ರ ಪರ್ವದ ಅಷ್ಟೇ ಇದೆ ಪಾಪ, ಈಗ ಕೊಡದೆ ಇನ್ನೂ ಪ್ರಾಬ್ಲಮ್ ಬರುತ್ತೆ ಕೊಡದೆ ಹೋದರೆ. ಅದಕ್ಕೆ ಅಲ್ಲಿ ಹೇಳಿಬಿಟ್ಟು ಹೀಗೆ ಮಾಡಬೇಕಾದ್ ಮಾಡಿದ್ದೇನೆ, ನೀವು ತೆಗೆದಾಕಿಬಿಡಿ ಅದನ್ನು ಅಂತ ಇವನೇ ರಿಕ್ವೆಸ್ಟ್ ಮಾಡ್ತಾರೆ ಎಷ್ಟೋ ಸಲ. ಆ ರೀತಿ ಆಗಿದೆ, ಏನು ತಪ್ಪಿಲ್ಲ. ದುಷ್ಟರ ಸಹವಾಸ ಹೇಗೆ ಉಪಾಯ ನಡ್ಕೋಬೇಕಲ್ಲ. ಸಶರ್ವದತ್ತೇನ ವರೇಣ ದೃಪ್ತ ಪುನರ್ಯೋದ್ಧುಂ ಕೃಷ್ಣಮೇ ವಾಸಸಾದ ತಶಾಸ್ತ್ರಶಸ್ತ್ರಾಣಿ ನಿವಾರ್ಯ ಕೇಶವಶ್ಚಕ್ರೇಣ ಚಕ್ರೇ ತಮಪಾಸ್ತಕಂಧರಂ ಸಚಾಪ ಪಾಪಸ್ತಮ ಏವ ಘೋರಂ ಕೃಷ್ಣದ್ವೇಷಾನ್ನಿತ್ಯ ದುಃಖಾತ್ಮಕಂ ತತ್ ಏವಂ ಯದುನಾಂ ವೃಷಭೇಣ ಸೂದಿತೆ ಪೌಂಡ್ರೇ ತಥಾ ಕಾಶ್ಯನೃಪೇ ಚ ಪಾಪೆ. ಪೌಂಡ್ರಕವಾಸ್ತೆ ಹೋದ, ಅವನ ತಾತ ಹೋದ, ಆಮೇಲೆ ಇಲ್ಲಿ ಏಕಲವ್ಯ ಹೋದ, ಅವರೆಲ್ಲ ಹೊರಟರು. ತಥಾ ಕಾಶ್ಯನೃಪೇ ಚ ಅಂದರೆ ಬಲರಾಮ ದೇವರಿಗೆ ಆಗದೇ ಇದ್ದಿದ್ದನ್ನು ಕೃಷ್ಣ ಮಾಡ್ದ ಅಂಬೋದು ಮತ್ತೊಂದು ವಿಶೇಷ ಕೂಡ ಹೌದು. ಕಾಶ್ಯನೃಪೇ ಚ ಪಾಪೇ ಕಾಶೀಶಪುತ್ರ ಸ ಸುದಕ್ಷಿಣಾಖ್ಯ ತಪೋ ಅಚರತ್ ಶಂಕರಾಯೋರು ಭಕ್ತ್ಯ ಪ್ರತ್ಯಕ್ಷಗಂ ತಂ ಶಿವಂ ಪಾಪಬುದ್ಧಿ ಕೃಷ್ಣಾಭಾವಂ ಯಾಚತೆ ದುಷ್ಟಚೇತಾ. ಆ ಹೊತ್ತಿ ಒಂದು ವಿಷಯ ನಡೀತು. ಮುಂದೇನಾಗುತ್ತೆ ಹೇಳ್ತಾರೆ, ಸ್ವಲ್ಪ ಇದೆ ಮುಗಿಸ್ಬೇಡ, ಯಾಕಂದರೆ ಅವನು ಸತ್ರದ ಕತೆ ಮುಗಿತವ್ರು. ಅವನ ಮಗ ಇದ್ದ. ಯಾರ ಮಗ? ಪೌಂಡ್ರಕವಾಸುದೇವನ ಮಗ ಒಬ್ಬ ಇದ್ದ, ಅವನು ಸುದಕ್ಷಿಣ ಅಂತ ಅವನ ಹೆಸರು, ಸುದಕ್ಷಿಣ. ಅವನು ರುದ್ರ ವಿಷಯ ಗೊತ್ತಾಯ್ತು, ಗೊತ್ತಾಯಿತು. ಅವನು ಸತ್ ಮೆಸೇಜ್ ಅಲ್ಲಿ ತಲೆ ಬಂತಾರೆ, ಇನ್ನೇನು ತಲೆ ಬಂತು ಅಂದರೆ ಸತ್ತಂತ. ಇಡೀ ದೇಹ ಬಂದರೆ ಪರವಾಗಿಲ್ಲ, ತಲೆ ಬಂದರೆ ಇಲ್ಲಿ ಹಿಂದೆ ಬುಡ್ಡ ಬರುತ್ತೆ ಅರ್ಥ ಕಾಯ್ತಾ ಕೊಡೋದಿಲ್ಲ. ಅವನು ನೋಡ್ದ, ಸೇಡ್ ತೀರಿಸೋಬೇಕು ಅನ್ನಿಸ್ತು. ಪ್ರತ್ಯಕ್ಷಗಂಚ ಶಿವಂ ರುದ್ರ ತಪಸ್ಸು ಮಾಡ್ದ. ಪಾಪಬುದ್ಧಿ ಕೃಷ್ಣಾಭಾವಂ ಯಾಚತೆ ದುಷ್ಟಚೇತಾ. ಅವರಪ್ಪ ರುದ್ರ ವರ ತೊಗೊಂಡು ಸತ್ತಿದ್ದಾರೆ, ಇವರೆಲ್ಲ ಸತ್ತಿದ್ದಾರೆ. ಮತ್ತೆ ಅವರಲ್ಲೇ ಹೊರಗೆ ಹೋಗ್ತಾರೆ ಮತ್ತೆ ಅವರು, ಆಯ್ತಾ? ಅದಕ್ಕೆ ದುಷ್ಟ ಬುದ್ಧಿ, ಕೆಟ್ಟ ಬುದ್ಧಿ ಅಂದರೆ ಅರ್ಥನೂ ಆಗೋದಿಲ್ಲ, ಕೆಟ್ಟ ಬಿಡೋದೂ ಇಲ್ಲ. ಕಾಶಿರಾಜ, ಕಾಶೀಶ್ವರ, ಇವನೇ ಕಾಶಿರಾಜ. ಯಾರ ಮಗ ಆಯ್ತೀಗ? ಕಾಶಿರಾಜ ಯಾರು ಇಲ್ಲಿ ಬಂದಿದ್ದು? ಪೌಂಡ್ರಕವಾಸುದೇವನ ಮಗ. ಶಂಕರ ಯೋರು ಭಕ್ತ್ಯ ಪ್ರತ್ಯಕ್ಷಗಂ ತಂ ಶಿವಂ ಪಾಪಬುದ್ಧಿ. ಪ್ರತ್ಯಕ್ಷರಾದ ಮೇಲೆ ಅಂತೂ ದೈತ್ಯರಲ್ಲಿ ಒಂದು ಮೆಚ್ಚಬೇಕು. ಏನು ಮೆಚ್ಚಬೇಕು? ದೇವ್ರು ಪ್ರತ್ಯಕ್ಷರಾದ ಮೇಲೆ ಹೊರ ಕೇಳ್ತಾರೆ. ನಾವು ಪ್ರತ್ಯಕ್ಷವಾಗದಿದ್ದರೂ ಹೊರ ಕೇಳಿಬಿಡ್ತೀವಿ. ಡಿಫ್ರೆನ್ಸ್ ಏನಂದರೆ, ನಾವು ದೇವರು ಕಂಡಿಲ್ಲ, ಏನು ಬೇಕು ಅಂತ ಕೇಳಿಲ್ಲ, ನಾವು ಕೇಳೋದು ಬಿಡೋದಿಲ್ಲ. ಅವರು ಒಂದು ಪ್ರಿನ್ಸಿಪಲ್ ಇಟ್ಕೊಂಡು ಕಂಡ ಮೇಲೆ ಕೇಳಬೇಕು ನಾವು ಅಂತೇಳಿ ಗೊತ್ತು. ನಾವು ಆ ರೀತಿ ಕೇಳಬೇಕಾದ್ರೆ ವಿಷ್ಣು ಭಕ್ತರು ಯಾವಾಗ ಕೇಳಬೇಕಾಗ್ತದೆ? ದೇವರು ಕಂಡ ಮೇಲೆ, ಅಪರೋಕ್ಷ ಬಂದ ಮೇಲೆ. ಆಮೇಲೆ ಕೇಳೋ ಬುದ್ಧಿ ಇರೋದೇ ಇಲ್ಲ. ಅರ್ಥ, ಕೇಳೋ ಬುದ್ಧಿ ಅಪರೋಕ್ಷ ಬರೋದೇ ಇಲ್ಲ. ಅದರಿಂದಾಗಿಯೇ ಬೇರೆ ಅದು. ಅಂತೂ ಕೆಲವರಿಂದ ಕಲಿಬೇಕಾದ ಪಾಠಗಳಿರುತ್ತೆ. ಇವರು ಒಂದು ಸ್ಟೇಜ್, ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ದಾರೆ. ನಾವು ಬರೀ ಫಲ ಕೇಳ್ತೇವೆ, ಆದ್ದರಿಂದ ಇದು ಅಪರೋಕ್ಷ ಪೂರ ಕೆಟ್ಟದು ಅಂತ ಅರ್ಥ. ಕೇಳ್ತಾರೆ, ಕಂಡ ಮೇಲೆ ಕೇಳ್ತಾರೆ. ಮೊದಲೇ ಕೇಳ್ತೀವಿ ನಾವು, ದೇವ್ರು ಕಂಡಿಲ್ಲ ನಮಗೆ, ಯಾರು ಕಂಡಿಲ್ಲ. ಎಷ್ಟೋ ಸರ್ತಿ ಕೆಲವು ವಿಷಯ ಕೇಳಬೇಕಾದ್ರೆ ಫೋನಲ್ಲಿ ಕೇಳಲ್ಲ, ಹೋಗಿ ಏನು ಮಾಡ್ತಾರೆ, ಎದುರಿಗೆ ಸಾಲ ಕೇಳೋದು, ಫೋನಲ್ಲಿ ಕೇಳೋದು. ಪುಣ್ಯಕ್ಕೆ ಅದಕ್ಕೆ ಮೊದಲೇ ಕೇಳ್ತಿರೋದೇ ಕೆಟ್ಟದು. ಅದು ಫೋನಲ್ಲಿ ಬೇರೆ ಕೇಳೋದು, ಅದು ಈ ಸತಿ ಕಳಿಸ್ಬಿಡಿ, ಅದು ಅಡ್ವಾನ್ಸ್ ಬೇರೆ ಮಾಡೋದು. ಹಾಗೆ 6 ಗಂಟೆ ಎಷ್ಟು ದುಡ್ಡು ಬೇಕಾಗಿದೆ ಕಳಿಸಿ ಅಂತ ಯಾರು ಕೊಡ್ತಾರಾ? ಯಾರೇ ಹಕ್ಕು ಯಾರಿಗಿದೆ ಅದು ಕೇಳೋ ಹಕ್ಕು? ಆರ್ತಾರ ಆರ್ಡ್ರ್ ಮಾಡೋರಿಗಿದೆ, ಇವರಿಗಿಲ್ಲ. ಕೇಳೋರಿಗೆ ಹಕ್ಕುಗಳೆಲ್ಲ ಇರೋದಿಲ್ಲ. ನಾವು ಆ ರೀತಿ ಮಾಡಿದಾಗ ಆಗುತ್ತೆ. ಸರಿಗೆ ಇಷ್ಟೊತ್ತೇ ನಮಗೆ ಬೇಕು ಅಂತ ಕೇಳಿದರೆ ದೇವ್ರನ್ನ ಎಷ್ಟು ಅನ್ಯಾಯ ಅಲ್ಲೇನದು? ದೇವ್ರ ಸರ್ವೆಂಟ ನಮಗೆ? ದೇವರೇನ ಬಸ್ ಸಿಗಲಿ ಅಂತ ಕೇಳಿದರೆ ರಿಕ್ಷಾ ತೊಗೊಂಬಂತ ಯಾರು ಕಳಿಸ್ದಾಗ ಆಗುತ್ತೆ. ಹಾಗೆಲ್ಲ ದೇವರು ಹೊರಕ್ಕೆ ಯಾಕೆ ಕೇಳಿ, ಇನ್ನೊಂದು ಕಾಮನ್ ಸೆನ್ಸ್ ಇದೆ. ಯಾಕೆ ದೇವ್ರ ಹೊರ ಕೇಳಬಾರ್ದು ಅಂದರೆ, ದೊಡ್ಡವ್ರ ಕೆಲಸ ಮಾಡಿಸ್ಕೊಂಡಾಗುತ್ತೆ ನಾವಾಗ. ಗೊತ್ತಾಯ್ತಿಲ್ಲ? ದೊಡ್ಡ ಕೆಲಸ ಮಾಡಬಾರ್ದು. ಅದೇ ಹೇಳ್ತಿರೋದು. ಏನು ಅವ್ರಿಗೆ ಗೊತ್ತಿಲ್ಲ, ಅಜ್ಞಾನ ಬೇರೆ, ಜೊತೆಗೆ ಆರ್ಡರ್ ಮಾಡಿದಾಗ ಲೆಕ್ಕ. ದೇವರೇ ನನ್ನ ಮಾವಿನ ಹಣ್ಣು ಬೇಕಾದ್ರೆ ತಂದುಕೊಡು ಅಂತ ಅರ್ಥ. ದೇವ್ರ ಹಣ್ಣು ಮಾರನ ಕೇಳಬಾರ್ದು. ಭಾಳ ಲಾಜಿಕ್ ಇದೆ ತುಂಬ. ಪೌಂಡ್ರಕವಾಸುದೇವ ಯಾವ ರಾಕ್ಷಸ ಅಂತ ಕೇಳ್ತೇವೆ? ವೇನ ಅಂತ ಹೇಳಿದ್ರಲ್ಲ, ವೇನ. ಅವನಿಗೆ ವೇನ ಮಾಡಿದ್ದೆಲ್ಲ ಇನ್ನು ವೇನ ಆಯಿತು. ಮಾಡಿದ್ದೆಲ್ಲ ಹೆಸರು ವೇನ, ಅವನ ಕೆಲಸ ಎಲ್ಲ ಇನ್ನು ವೇನ ಕೆಲಸ.
ಇನ್ನೇನಾದರೂ ಗೊತ್ತಾಗೋದಿಲ್ಲ, ಎಲ್ಲ ವ್ಯರ್ಥ ಮಾಡ್ಕೊಂಡ್ಬಿಟ್ಟ. ಈ ಟ್ರೈಡ್ ಬಟ್ ಇನ್ ವೇನ್, ಈ ಟ್ರೈಡ್ ಬಟ್ ಇನ್ ವೇನ್ ಅಂದರೆ ಏನರ್ಥ? ವ್ಯರ್ಥ, ವಿಫಲ. ಎಷ್ಟೊತ್ತಿಗಾಗಲಿ ಬೋಧಾಕ್ಸತ್ ಹೇಳಿದ್ರಲ್ಲ, ಈಗೇನು ಅವ್ನು ಮಾತಾಮ ಇದ್ದಾನೆ ಅಷ್ಟೇ. ಮಾತಾಮ ಇದ್ದು ಮಾತ್ರಕ್ಕೇ ಕಾಶೀಶ್ವರ ಇವನು ಅಲ್ಲ. ಮಾತಾಮಹ ಕಾಶಿರಾಜ, ಮಾತಾಮಹ ಕಾಶಿರಾಜ ಹೇಗೆ? ತಾಯಿಯಪ್ಪ ಹೇಗೆ ರಾಜನಾಗ್ತಾನೆ? ತಾಯಿಯಪ್ಪನಿಗೆ ರೇಟ್ ಇದೆಯಾ? ಯಾರಿಗೆ ರೇಟ್ ಇರೋದು? ತಂದೆ ಅಪ್ಪ. ಈ ತಾತಗಿದೆ, ಅವ್ರಿಗೆ ಯಾಕಿರುತ್ತೆ? ಅಲ್ಲೇನ ಇವನು ಕಾಶಿರಾಜ. ಕಾಶೀಶ್ವರ ಎಷ್ಟೊತ್ತು ಹೇಳಿದ್ದಾರೆ, ಇಲ್ಲಿ ಬಿಲ್ದೆ ಬರಲಿಲ್ಲ 3-4 ಸಲ ಕಾಶೀಶ್ವರ ಕಾಶೀಶ್ವರ ಅದು ಎಷ್ಟೊತ್ತು ಬಂದಿದೆ ನೋಡಿ. ಅದರಿಂದ ಇವನು ಕಾಶೀಶ್ವರ ದುಷ್ಟ. ಅವನು ಕಾಶೀಶ್ವರ ಸರ್ವೇಶ್ವರ ಅಂತ ತಿಳ್ಕೊಂಡಿದ್ದ ಪದ್ಧತಿ ಆಯಿತು. ಏನು ತಿಳ್ಕೊಂಡ್ರೆ ಸಾಕಾಗಿತ್ತು? ಕಾಶೀಶ್ವರ ಅದು ಅನುಗ್ರಹದಿಂದ ಅಂತ ತಿಳ್ಕೊಬೇಕಾಗಿತ್ತು. ಅದು ಕೂಡ ಕೃತ್ಯಾಮಸ್ಮೈ ದಕ್ಷಿಣಾಗ್ನೌ ಶಿವೋಪಿ ದೈತ್ಯಾವೇಶ ದದತಾ ತಾವೃತಾತ್ಮ. ಈಗ ರುದ್ರದೇವರು ವರ ಕೊಡಬೇಕು, ಸ್ಪೆಷಲ್ ಹೇಳ್ತಾರೆ ವಿಷಯ, ಇಲ್ಲಿ ಭಾಳ ವಿಶೇಷ. ಬೇರೆ ಕಡೆ ರುದ್ರ ವರ ಕೊಟ್ಟರು ಅಷ್ಟೇ ಹೇಳ್ಬಿಡ್ತಾರೆ. ಇಲ್ಲಿ ಅವರಿಗೂ ದೈತ್ಯಾವೇಶ ಇತ್ತು ಅಂತ ಹೇಳ್ತಾರೆ. ಭಾರಿ ಇಂಟ್ರೆಸ್ಟಿಂಗ್ ಅಂದರೆ ಅವರಿಗೂ ದೈತ್ಯಾವೇಶ ಇತ್ತು ನೋಡಿ. ದೈತ್ಯಾವೇಶಾತ್ ಅದದಾ ತಾವೃತಾತ್ಮ ಅಂತ ವರ ಕೊಡಬೇಕಾದ್ರೆ ಆ ಸಮಯದಲ್ಲಿ ಅವ್ರಿಗೆ ದೈತ್ಯಾವೇಶ ಇಂಥ ವರ ಕೊಟ್ಟಿದ್ದಾರೆ. ಅವರು ದೈತ್ಯಾವೇಶ ಇಲ್ಲದಾಗಲೂ ಕೊಟ್ಟಿದ್ದಾರೆ, ದೇವ್ರ ಪೂಜೆ ಅಂತ ಅಷ್ಟೇ. ಇಲ್ಲೇನಾಯ್ತು ಈಗ? ಕೊಡಬೇಕಾದ್ರೆ ಅವ್ರ ಇನ್ವಾಲ್ವ್ಮೆಂಟು ಇದು, ಆವೇಶ ಅಂದರೆ ಅವ್ರ ಇನ್ವಾಲ್ವ್ಮೆಂಟು ಬಂತು ಅವರಿಗೆ. ಸದಕ್ಷಿಣಾಗ್ನಿ ಚ ಅಸುರಾವೇಶಯುಕ್ತ ಸಂಪೂಜಿತ ಕಾಶಿ ರಾಜಾತ್ಮಜೇನ. ಆಗ ಅವ್ರು ಏನು ಮಾಡಿದರು? ಒಂದು ದಕ್ಷಿಣಾಗ್ನಿ ಅಂತ ಅಗ್ನಿನ ಕೊಟ್ಟರು. ಅಗ್ನಿ ತಗೋ, ಕೊಡು ಸುಟ್ಟ ಸುಟ್ಟೋಗ್ತಾನೆ ಅಂತ ಹೇಳಿ, ಗೊತ್ತಾಯ್ತಾ? ಸುಡೋ ಅಗ್ನಿ ಅದು, ಅದು ದಕ್ಷಿಣಾಗ್ನಿ ಅಂತ ಹೆಸರು ಅದಕ್ಕೆ. ಅದು ಒಳ್ಳೆಯದಲ್ಲ, ಅದು ಕೆಟ್ಟದದು. ಕೃತ್ಯ ಅದು ಮಾಟದ ಅಗ್ನಿ, ಅದು ಮಾಟದ ಅಗ್ನಿ, ಅದನ್ನು ಕೊಟ್ಟ. ಸ ದಕ್ಷಿಣಾಗ್ನಿಶ್ಚ ಅಸುರಾವೇಶಯುಕ್ತ ಸಂಪೂಜಿತ ಕಾಶಿರಾಜ ಆತ್ಮಜೇನ. ನೋಡಿ, ಕಾಶಿರಾಜ ಆತ್ಮ ಮತ್ತೆ ಬಂತೆ. ಕಾಶಿರಾಜನ ಮಗ ಸುದಕ್ಷಿಣ ಅಂದರೆ ಅವ್ರು ಹೇಳಿದ್ದಾರೆ ಅವನ ಮಗ ಸುದಕ್ಷಿಣ ಅಂಥೇಳಿ. ಯಾರಾದರೂ ಈಗ ಪೌಂಡ್ರಕ್ ವಾಸ್ತವನಲ್ಲ. ಕಾಶಿರಾಜ ಆತ್ಮಜೇನ ವರಾದುಮೇಶಸ್ಯ ವಿರುದ್ಧ ಶಕ್ತಿರ್ಯಯೌ ಕೃಷ್ಣೋ ಯತ್ರ ಸಂಪೂರ್ಣ ಶಕ್ತಿ. ಆಗ ಒಂದೇ ಅದು ಅಗ್ನಿ ಬೇರೆ ವರ ಬೇರೆ, ಫುಲ್ ಫ್ಲೆಜ್ಡಾಗಿ ಏನು ಬಂದಾತ? ಯುದ್ಧಕ್ಕೆ ಬಂದ ಕೃಷ್ಣನ ಮೇಲೆ. ಯತ್ರ ಸಂಪೂರ್ಣ ಶಕ್ತಿ ಇದೆಯೋ, ಸಂಪೂರ್ಣ ಶಕ್ತಿ ಇದೆಯೋ, ಶಕ್ತಿನೇ ಕರೆಕ್ಟು. ಕೃಷ್ಣೋ ಯತ್ರ ಸಂಪೂರ್ಣ ಶಕ್ತಿಯಾದ ಕೃಷ್ಣ ಎಲ್ಲಿದ್ನೋ ಅಲ್ಲಿ ಬಂದ. ಎಲ್ಲಿ? ದ್ವಾರಕೆ ಮೇಲೆ ಬಂದ ಅಂತ ಅರ್ಥ. ಕೃಷ್ಣಸ್ತಸ್ಯ ಪ್ರತಿಘಾತಾರ್ಥ ಮುಗ್ರಂ ಸಮಾಧಿಶ ಚಕ್ರಮನಂತ ವೀರ್ಯ. ಕೃಷ್ಣ ಏನು ಮಾಡಿದಾಗ ಸುದರ್ಶನ ಚಕ್ರ ಪ್ರಯೋಗ ಮಾಡಿ, ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿದ. ಯಾರ ಮೇಲೆ? ಅಗ್ನಿ ಮೇಲೆ, ಕೃತ್ಯಾಗ್ನಿ ಮೇಲೆ ಪ್ರಯೋಗವನ್ನು ಮಾಡಿದ. ಜಾಜ್ವಲ್ಯಮಾನಂ ತದಮೋಘ ವೀರ್ಯಂ ವ್ಯದ್ರಾವಯತ್ ವಹ್ನಿಮಿಮಂ ಸುದೂರಂ ಕೃತ್ಯಾತ್ಮಕೋ ವಹ್ನಿರಸೌ ಪ್ರಧಾನ ವಹ್ನೇ ಪುತ್ರ ಒಂದಾಯ್ತು. ಚಕ್ರ ವಿದ್ರಾವಿತೋಥ ಸಹಾನುಬಂಧಂಚ ಸುದಕ್ಷಿಣಂ ತಂ ಭಸ್ಮೀಚಕಾರಾಶು ಸಪುತ್ರ ಭಾರ್ಯಂ ದಗ್ಧ್ವಾ ಪುರೀಂ ವಾರಾಣಸೀಂ ಸುದರ್ಶನಂ ಪುನಃ ಪಾರ್ಶ್ವಂ ವಾಸುದೇವಸ್ಯ ಚಾಗಾತ್. ಜಾಜ್ವಲ್ಯಮಾನಂ ತದಮೋಘ ವೀರ್ಯಂ ವ್ಯದ್ರಾವಯತ್ ವಹ್ನಿಮಿಮಂ ಸುದೂರಂ. ಚಕ್ರ ಹೋಯಿತು, ಅದು ದೂರ ತಡೀತು. ಅದು ಯಾವುದನ್ನು? ಆ ಚಕ್ರ ಹೋಗಿಬಿಟ್ಟು ಬೆಂಕಿ ಬರೋದನ್ನು ತಡೀತು. ಕೃತ್ಯಾತ್ಮಕ ವನ್ಯರಸೌ ಪ್ರಧಾನವನ್ನೇಹೇ ಪುತ್ರ. ಈಗ ಆ ಕೃತ್ಯಾತ್ಮಕ ಹುಟ್ಟ ಬಂದು ಪ್ರಧಾನವನ್ನಿಯ ಮಗ. ಚಕ್ರ ವಿದ್ರಾವಿತೋಥ, ಚಕ್ರದಿಂದ ಹೊಡೆಯಲ್ಪಟ್ಟಂತ ಅವನು ವಾಪಸ್ ಹೋದ. ವಾಪಸ್ ಹೋಗಿ ಸುಮ್ಮನೆ ಕೊಡಲಿಲ್ಲ. ಸಹಾನುಬಂಧಂಚ ಸುದಕ್ಷಿಣಂ ತಂ ಭಸ್ಮೀಚಕಾರಾಶು ಸಪುತ್ರ ಭಾರ್ಯಂ. ವಾಪಸ್ ಹೋಗಿಬಿಟ್ಟು ಅವನು ಸುಟ್ಟಾಕ್ಬಿಟ್ಟ. ಯಾರು ಪ್ರಯೋಗ ಮಾಡಿದ್ರಲ್ಲ ಅವನೇ ಸುಟ್ಟಾಕ್ಬಿಟ್ಟ. ಮಾಟದ ಶಕ್ತಿ ಯಾವಾಗ ಏನು ಮಾಡುತ್ತೆ? ಅದು ಇಲ್ಲಿ ಎಷ್ಟೆಕ್ಸಿ ಆದ ಹೋದರೆ ವಾಪಸ್ ಹೋಗಿ ಬಿಟ್ಟವನ್ನೇ ಹೊಡೆಯುತ್ತೆ ಅಂತ ಹೇಳ್ತಾರೆ. ಇದು ಭಾಳ ಅದರ ಲಾಜಿಕ್, ಇದು ಸೈಕಾಲಜಿ. ಸುಟ್ಟಾಕ್ಬಿಟ್ಟು ಎಲ್ಲ ಸುಟ್ಟಾಕ್ಬಿಟ್ಟು. ಸಪುತ್ರ ಭಾರ್ಯಂ ದಗ್ಧ್ವಾ ಪುರೀಂ ವಾರಾಣಸೀಂ ಸುದರ್ಶನಂ ಪುನಃ ಪಾರ್ಶ್ವಂ. ಸುದರ್ಶನ ಇದೆ, ಸುದರ್ಶನ ಇದೆ, ಏನಿದೆ ಅಲ್ಲಿ? ಸುದರ್ಶನ ಕರೆಕ್ಟು. ಸುದರ್ಶನ ಏನು ಮಾಡ್ತಾಗ ಇದು ಕೆಲಸ ಮುಗೀತು ಅಲ್ಲಿಗೆ. ಅಂದರೆ ಯಾವ ವನ್ನಿಯಿಂದ ಅವನು ಕೃಷ್ಣ ಸುಡಬೇಕು ಅಂತ ಹೊರಟಿದ್ದ, ವನ್ನಿ ಏನಾಯಿತು? ಅವನ್ನೇ ಸುಟ್ಟಾಕ್ಬಿಟ್ಟು. ಅದಕ್ಕೇನು ಹೇಳ್ತಾರೆ? ದೊಡ್ಡವರು ಪ್ರಯೋಗ ಮಾಡಿದಂಥ ಶಕ್ತಿ ಏನಾಗುತ್ತದೋ ವಾಪಸ್ ಅವರಿಗೆ ಬಡಿಯುತ್ತೆ. ಮೇಲೆ ಹಾಕಿದ ಮಣ್ಣು ಹಾಕಿದವ್ರ ಮೇಲೆ ಬೀಳುತ್ತಲ್ಲ ಹಾಗೆ. ಅದಕ್ಕೆಂದೂ ಕೂಡ ಸೋತ್ತಮ ದ್ರೋಹವನ್ನು ಮಾಡಬಾರದು ಅಂತ ಅರ್ಥ. ಯಾರ್ದು? ಅದು ಇನ್ನೊಂದು ವರ ಇತ್ತು ಅದಕ್ಕೆ. ಅದು ಪ್ರಿನ್ಸಿಪಲ್ ಇದ್ದಿದ್ದೇ ಹಾಗೆ. ವರ ಕೊಡಬೇಕಾದ್ರೆ ಹಾಗೆ ಕೊಟ್ಟಿದ್ರು. ಇದು ಹಾಗಲ್ಲ, ನ್ಯಾಚುರಲಿ ಹಾಗಾಯಿತು. ಈ ಮಣ್ಣು ಮೇಲೆ ಹೋಗೋದಕ್ಕಲ್ಲಿ ನಮ್ಮ ತಲೆ ಮೇಲೆ ಬೀಳುತ್ತೆ. ಯಾವ ಹೊರಗಿರ ಬೇಕಿಲ್ಲ ಅದಕ್ಕೆ. ಏನದು? ಜಸ್ಟ್ ಸಿಂಪಲ್ ಚೀಸ್ ಹಾಕೋದಕ್ಕೆ
ಗೊತ್ತಾಯ್ತಾ? ಬರ ಬೇರೆ ಇದ್ದಾಗ ಏನಾಗುತ್ತದ ಸ್ಪೆಷಲ್ ಆಗುತ್ತೆ. ಕಲ್ಲು ನಾವು ಹಾಕಿ ತಲೆ ಮೇಲೆ ಬೀಳೋದೆ, ಇನ್ನೊಬ್ಬರು ಕಲ್ಲು ನಾವು ಹೊಡೆಯೋದು ಬೇಕು ತಲೆಗೆ. ಅದು ಬೀಳೋ ರೀತಿ ಬೇರೆ, ಇದು ಬೀಳೋ ರೀತಿ ಬೇರೆ. ಜಾಜ್ಜಲ್ಯಮಾನಂ ಸನಾನುಬಂಧಂಚ ಸುದಕ್ಷಿಣಂ ತಂ ಭಸ್ಮೀಚಕಾರಾಶು ಸಪುತ್ರ ಭಾರ್ಯಂ ದಗ್ಧ್ವಾಪುರಿಂ ವಾರಾಣಸೀಂ ಸುದರ್ಶನ ಪುನಃ ಪಾರ್ಶ್ವಂ ವಾಸುದೇವಸ್ಯ ಚಾಗಾತ್. ಇಲ್ಲಿ ಬಂತು, ಇಲ್ಲಿ ಮೆಸೇಜ್ ಇದೆ. ಅದು ಕೃತ್ಯಾವನ್ನಿ ಸುದರ್ಶನ ಚಕ್ರ ಬಿಟ್ಟ ಕೃಷ್ಣ ನಮಗೆಲ್ಲ ತೋರಿಸ್ತಾನೆ. ಸುದರ್ಶನ ಹೋಮಾದಿಗಳನ್ನು ಮಾಡಿದಾಗ ಏನಾಗುತ್ತೆ, ಈ ಮಾಟ ಮಾಡಿಸಿದ್ದು ಹೋಗಿಬಿಡುತ್ತೆ ಅಂತ. ಸುದರ್ಶನ ಹೋಮವನ್ನು ಮಾಡಿದರೆ ಮಾಟದ ಶಕ್ತಿ ಹೋಗುತ್ತೆ, ವೆರಿ ಇಂಪಾರ್ಟೆಂಟ್. ಇವರೇನು ಮಾಡ್ತಾರೆ, ಅನೇಕ ಜನ ಇವ್ರು ಪ್ರತಿ ಮಾಟ ಮಾಡ್ಸೋಕೆ ಹೋಗ್ತಾರೆ. ಕೊನೆ ಇವನು ಹಾಳಾಗ್ತಾನೆ, ಅವನು ಹಾಳಾಗ್ತಾನೆ. ಮಾಡಬಾರ್ದು. ಮಾಟ ಕೃತ್ಯ ಅದು ಹೇಗೆ ಗೊತ್ತಾ, ಒಬ್ಬ ಗುಂಡ ನಮ್ಗೆ ಅಫೆಕ್ಟ್ ಮಾಡ್ತಾನೆ ಅಂತೇಳಿ ಇನ್ನೊಬ್ಬ ಗುಂಡನ ಎಂಗೇಜ್ ಮಾಡಿದಾಗತ್ತೆ. ಅವನು ಹೋದ್ರೆ ಇವನು ಗಂಟು ಬಿಡ್ತಾನೆ. ಆಮೇಲೆ ಅರ್ಥ ಆಯ್ತಾ? ಈ ಗುಂಡ ಅವ್ನು ನೋಡಿಸ್ಬಿಡ್ತಾನೆ. ಅವ ಇವನೇನು ಮಾಡ್ತಾನೆ, ಎಷ್ಟು ನಿಮ್ಮ ಕೊಡೋದು ನಿಮ್ಮನ್ನ ಕೊಲ್ತೀನಿ ಅಂತ. ಅದಕ್ಕೆ ಎಂದೂ ಕೂಡ ಪದ್ಧತಿ ಹಿಡಿಬಾರ್ದು. ತಿರುಗುಮಠದಾಚಾರ್ಯನ ಮಾಡಿಸಿದ್ರು ಅಂತ ಹೇಳ್ತಾರೆ. ಅವ್ರು ಏನು ಮಾಡಿದ್ರು, ನರಸಿಂಹ ಸ್ತೋತ್ರ ಮಾಡಿದರು, ಸುಟ್ಟು ಬೂದಿ ಆಗೋದು ಅಷ್ಟೇ. ನಮ್ಮ ತುಂಬ ಜನ ಕೆಟ್ಟ ಅಭ್ಯಾಸ ಇಟ್ಕೊಂಡಿರ್ತಾರೆ. ಮಾಟ ಮಾಡಿಸಿದ್ರೆ ಪ್ರತಿ ಮಾಟ ಮಾಡಿಸ್ಬೇಕು ಅಂತೇಳಿ. ಕೆಲಸ ಮಾಟ ಮಾಡಿಸೇ ಇರೋದಿಲ್ಲ ಅವ್ರು, ಇವನೇ ಅಂದ್ಕೊಬಿಟ್ರೆ ಮಾಡಿಸ್ಬಿಡ್ತಾರೆ. ಭಾರಿ ಡೇಂಜರಸ್, ಅದೆಲ್ಲ ಮಾಡಬಾರ್ದು. ಅದು ಬೇರೆ, ದುರ್ವಾಸರದ್ದು ಅದು. ಇದು ರುದ್ರದೇವರದು. ದುರ್ವಾಸ ರುದ್ರದೇವರು ಇಬ್ಬರು ಒಂದೇ. ಇದು ಮೂಲ ರೂಪ, ಅದು ಅವತಾರ ರೂಪ, ಅಷ್ಟೇ ವ್ಯತ್ಯಾಸ. ಹೌದು, ಅದಕ್ಕೇ ಕೆಲಸ ಅಷ್ಟು ಪವರ್ಫುಲ್ ಅದು. ವಾರಾಣಸೀಂ ಸುದರ್ಶನ ಪುನಃ ಪಾರ್ಶ್ವಂ ವಾಸುದೇವಸ್ಯ ಚಾಗಾತ್ ಸುದಕ್ಷಿಣೋಸೌ ತಮ ಏವ ಜಗ್ಮಿವಾನ್ ಕೃಷ್ಣದ್ವೇಷಾತ್ ಸಾನುಬಂಧ ಸುಪಾಪಃ. ಅವನು ಬಂಧು ಬಾಂಧವ ಸಮೇತ ಪುತ್ರ ಮಿತ್ರ ಬಾಂಧವೋ ವಿನಾಶಮಾಶಯ ಶಶಿ ಸತ್ತೋದ. ಸುದಕ್ಷಿಣೋಸೌ ತಮ ಏವ ಜಗ್ಮಿವಾನ್ ಕೃಷ್ಣದ್ವೇಷಾತ್ ಸಾನುಬಂಧ ಸುಪಾಪಃ. ಮುಕ್ತಿ, ಭಕ್ತಿಗೆ ಮುಕ್ತಿ ಹೇಗೋ ದ್ವೇಷಕ್ಕೆ ತಮಸ್ಸಾಗೆ. ಅದೆಲ್ಲ ಬಂಧು ಬಾಂಧವರ ಸಮೇತ ತಮಸ್ಸಿಗೋದ ಹೇಳ್ತಾರೆ. ಒಂದು ಬೇರೆ ಕಥೆ ಬರುತ್ತೆ ಈಗ, ಅದು ನಾಳೆ. ಅಲ್ಲ ಅಲ್ಲ ಅಲ್ಲ, ಮಹಾಸ್ಮ್ಯಾಸ ಇದಕ್ಕಾಗಿದ್ದಲ್ಲ. ಅದು ಮೊದಲಿಂದನೂ ಮಹಾಸ್ಮ್ಯಾಸನೇ, ಮಹಾಸ್ಮ್ಯಾಸನೇ ಅದು. ಒಂದು ಕಾರಣ ಅಷ್ಟೇ. ಉದಾಹರಣೆ ರುದ್ರದೇವರು ಯಾವುದಾದ್ರು ಸಹಸ್ರಾಕ್ಷ ಇಂದ್ರದೇವರು ಶಾಪ ಹೊರಗಿನ ಕಾರಣ, ಅದು ನಿಜವಾದ ಕಾರಣ ಅಲ್ಲ, ಪ್ರಾರಬ್ಧ ಕರ್ಮ ಕಾರಣ. ಇದು ಒಂದು ಕಾರಣ ಅಷ್ಟೇ, ಪ್ರಧಾನ ಕಾರಣ ಅಲ್ಲ, ಇದೊಂದು ಕಾರಣ. ಅವರು ಸುಟ್ಟಾಗಿತ್ತು. ಇಲ್ಲೊಂದು ಏನು ನೆನಪಾಗಬೇಕೀಗ, ವಾಯುದೇವರು ಹನುಮದ್ ರೂಪದಿಂದ ಲಂಕಾ ಸುಟ್ಟರು, ಕೃಷ್ಣ ಕಾಶಿನ ಸುಟ್ಟ. ಸೊ ಇಬ್ಬರು ಹರಿವಾಯುಗಳ ಕೆಲಸ ಏನಾಯಿತು, ಸಿಮಿಲಾರಿಟಿ ಬಂತು ಇಬ್ಬರು ಕೂಡ. ಅದು ಲಂಕಾಪುರ, ಇದು ಕಾಶಿಪುರ. ಅದೇ ರಾವಣ ಇದ್ದ ಇದಾಯಿತು, ಒಂದಾಯಿತು. ಇನ್ನೊಂದು ವಾಯುದೇವರು ತಾವೇ ಬಾಲದಿಂದ ಸುಟ್ಟರು, ಕೃಷ್ಣ ಚಕ್ರದಿಂದ ಸುಟ್ಟ. ಅಲ್ಲೂ ಕೂಡ ಏನು ಮಾಡಲಿಲ್ಲ ಅವರು, ಇನ್ನೊಂದರಿಂದ ಸುಟ್ಟರು, ಬಾಲದ ತುದಿಯಿಂದ ಸುಟ್ಟರೆ, ಇವರು ಕೃಷ್ಣ ತನ್ನ ಸ್ವಯಸ್ಸರಿಂದ ಸುಟ್ಟ. ಇವೆಲ್ಲ ನೋಡಿಬಿಟ್ರೆ ಇಬ್ಬರಿಗೂ ಎಷ್ಟು ಸಾಮ್ಯ ಇದೆ. ಯಾಕೆ ಸಾಮ್ಯ ಬಂತದು? ಬಿಂಬ ಸಾಕ್ಷಾತ್ ಪ್ರತಿಬಿಂಬ. ಆಭಾಸಕಸ್ಯ ಪವನಃ ಪವನಸ್ಯ ರುದ್ರಾತೆ. ಇಡೀ ತಾತ್ಪರ್ಯನೇ ಒಂದು ಇಟ್ಕೊಂಡ್ಬಿಟ್ಟು ಅವತಾರತ್ರಯ ಅವ್ರದ್ದು, ಅವತಾರತ್ರಯ ಇವ್ರದ್ದು ಇಟ್ಕೊಂಡು ಸರಿ ಕಂಪೇರ್ ಮಾಡ್ತಾ ಹೊರಟ್ಬಿಟ್ರೆ ಬಿಂಬ ಪ್ರತಿಬಿಂಬ ಭಾವ ಕ್ಲಿಯರಾಗಿ ಗೊತ್ತಾಯ್ತಾ? ಮಾಡಬೇಕಂದ್ರೆ ಇಲ್ಲಿ ಪ್ರತಿಯೊಂದು ಇದರಲ್ಲೂ ಅದೇ ರೀತಿ ಮ್ಯಾಚಿಂಗ್. ಕಲ್ಲು ಎಸೆಯೋದು, ಇದು ಎಸೆಯೋದು, ಏನು ಮಾಡಿದ್ರು ಹಾಗೇನೆ. ಅದು ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಇವೆಲ್ಲ ಎದ್ದು ಕಾಣಿಸ್ತಾ ಇರೋದು. ಪಾರಿಜಾತ, ಸೌಗಂಧಿಕ ಒಂದೇ ರೀತಿಯೇ. ಅದು ಕೂಡ ಮಾಡಬೇಕು ಅಂತ ಮಾಡಿದ್ದು. ಅದು ಇದು ರಾಕ್ಷಸ ಸತ್ತೋಗಲಿ ಅಂತೇಳಿ ಮಾಡಿದ್ದಾರೆ. ಓಂ ಶ್ರೀಯ ಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ. ಅದು ಇವಿಲ್ ಫೋರ್ಸಸ್ ಆಗಿ ಆ್ಯಕ್ಟಿವ್ ಆಗಿರುತ್ತೆ, ಗೊತ್ತಾಯ್ತಾ? ಅದಕ್ಕೆ ಆ ಪದ್ಧತಿ ಇಲ್ಲ, ನಿಲ್ಲಿಸಬಾರ್ದು ಆ ಕಾಲಕ್ಕೆ. ಇವಿಲ್ ಫೋರ್ಸ್ ಮುಗಿಸೇ ಹೋಗಬೇಕು ಅಂತ. ಸ್ವಲ್ಪ ಉಳ್ಕೊಂಡ್ರು ಕೂಡ ಏನಾಗುತ್ತದ, ಅದು ಬೇರೆ ರೀತಿ ಕಾಣುತ್ತೆ. ಅದು ಎಲ್ಲ ಜೀವನಿತ್ಯತ್ವಾದ ಗೊತ್ತಲ್ಲ ನಮಗೀಗ. ಆ ಬಾಡಿ ಹೋಗಿರುತ್ತೆ ಅವಕ್ಕೆ, ಬಟ್ ಇವಿಲ್ ಸ್ಟ್ರೆಂತ್ ಇರುತ್ತೆ, ಹೋಗೋದಿಲ್ಲ. ಹೊರಗಿರ ಎಲ್ಲ ವರ್ಕ್ ಮಾಡ್ತಿರುತ್ತೆ. ಅದು ಮುಗಿಸ್ಬಿಟ್ರೆ ಕತೆ ಮುಗಿದಾಗ ಲೆಕ್ಕ. ಸರಿ, ಹೌದು. ಅದು ಕೂಡ ವಿಶೇಷ ಅಂದರೆ ಇಬ್ಬರು ಸಮುದ್ರ ಎರಡೂ ದಾಟಬೇಕು. ಲಂಕಾಪುರಕ್ಕೂ ಸಮುದ್ರ ದಾಟೆ ಹೋಗಬೇಕು, ದ್ವಾರಕೆಗೂ ಸಮುದ್ರ ದಾಟೆ ಹೋಗಬೇಕು. ಅದು ಲಂಕಾ, ಇದು ದ್ವಾರಕ, ಎರಡು ಕಾಕಾಗಳಿದೆ ಕೊನೆಗೂ. ಅನೇಕ ರೀತಿಯಲ್ಲಿ ಸಾಮ್ಯ ಇದೆ.